ವಾರ್ಷಿಕೋತ್ಸವದ ಸಂಭ್ರಮದಲ್ಲಿರುವ ನಮ್ಮ ಸಂಸ್ಥೆ ಸನಾತನ ಯಕ್ಷಾಲಯ ರಿಜಿಸ್ಟರ್ಡ್ ಮಂಗಳೂರು ಇದರ ಸಾಧನೆಯ ಪಕ್ಷಿನೋಟವನ್ನು ಮಾಡಲು ಪ್ರಯತ್ನಿಸುತ್ತಾರೆ. ನಮ್ಮ ಕರಾವಳಿ ಪ್ರಾಂತ್ಯದ ನಾಡು ನುಡಿ ಸಂಸ್ಕೃತಿಯ ಕನ್ನಡಿ ಯಕ್ಷಗಾನ ಕಾವ್ಯ. ರಾಕೇಶ್ರವರು ಮುಂಬೈ ಮತ್ತು ಮಂಗಳೂರಿನಲ್ಲಿ ಉತ್ತಮ ಉದ್ಯೋಗದಲ್ಲಿದ್ದರೂ ಕೂಡ ಯಕ್ಷಗಾನ ಕಲೆಯ ಅದಮ್ಯ ಸೆಳೆತಕ್ಕೊಳಗಾಗಿ ಯಕ್ಷಗಾನಕ್ಕೆ ತನ್ನಿಂದಾಗುವ ಸೇವೆಯನ್ನು ಸಲ್ಲಿಸಬೇಕೆಂಬ ಉದ್ದೇಶದಿಂದ ಉದ್ಯೋಗವನ್ನು ತ್ಯಜಿಸಿ ಸರಿಸುಮಾರು 17 ವರ್ಷಗಳ ಹಿಂದೆ ಮಂಗಳೂರಿನ ಅತ್ತಾವರದ ಪಾರ್ವತಿ ಕುಟೀರದಲ್ಲಿ ಸನಾತನ ಯಕ್ಷಾಲಯ ಎಂಬ ಹೆಸರಿನ ಸಂಸ್ಥೆಯನ್ನು ಸ್ಥಾಪಿಸಿ ಆಸಕ್ತ ವಿದ್ಯಾರ್ಥಿಗಳಿಗೆ ಯಕ್ಷಗಾನದ ನಾಟ್ಯಾಭ್ಯಾಸವನ್ನು ಪ್ರಾರಂಭಿಸಿದರು. ನಾಟ್ಯವನ್ನು ಮಾತ್ರವಲ್ಲದೆ ವೇಷಭೂಷಣವನ್ನು ಕಟ್ಟುವ ಬಗೆ, ಅರ್ಥಗಾರಿಕೆ, ಮುಖವರ್ಣಿಕೆಯ ತರಗತಿಗಳನ್ನು ಕೂಡ ನಡೆಸುತ್ತಾ ಬಂದು ಶಿಷ್ಯರಿಗೆ ಉತ್ತಮ ಗುಣಮಟ್ಟದ ಯಕ್ಷ ಶಿಕ್ಷಣವನ್ನು ನಿಷ್ಠೆ ಹಾಗೂ ಪ್ರಾಮಾಣಿಕತೆಯಿಂದ ಬೋಧಿಸುವ ಅಪರೂಪದ ಗುರುಗಳಿವರು. ಸನಾತನ ಯಕ್ಷಾಲಯ ಸಂಸ್ಥೆಯಲ್ಲಿ 6 ವರ್ಷದ ಮಗುವಿನಿಂದ ಹಿಡಿದು 65 ವರ್ಷದ ಹಿರಿಯರವರೆಗೂ ಯಕ್ಷ ಶಿಕ್ಷಣವನ್ನು ರಾಕೇಶ್ ರೈ ಅಡ್ಕರಿಂದ ಕಲಿಯುತ್ತಿದ್ದಾರೆ. ಇವರು ನಡೆಸುವ ಸಂಸ್ಥೆಗಳ ವಿವರ: ಶ್ರೀ ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನ ರಿಜಿಸ್ಟರ್ಡ್ ತಿರುವೈಲು ವಾಮಂಜೂರು, ಶ್ರೀ ಉಮಾಮಹೇಶ್ವರ ಯಕ್ಷಗಾನ ತರಬೇತಿ ಕೇಂದ್ರ ಅತ್ತಾವರ ಮಂಗಳೂರು, ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ಯಕ್ಷಗಾನ ತರಬೇತಿ ಕೇಂದ್ರ ಕುತ್ತಾರ್, ಯಕ್ಷನೂಪುರ ಸುರತ್ಕಲ್, ದುರ್ಗೇಶ್ವರಿ ಯಕ್ಷಕಲಾ ಕೇಂದ್ರ ಕುಪ್ಪೆಪದವು, ಶ್ರೀ ಮಹಾವಿಷ್ಣು ಯಕ್ಷಗಾನ ಅಧ್ಯಯನ ಕೇಂದ್ರ ಇಳಿಯಾರು, ಯಕ್ಷಸಿರಿ ಬಂಟರ ಸಂಘ ಸುರತ್ಕಲ್, ಪಣಂಬೂರು ವೆಂಕಟರಾಯ ಸಾಂಸ್ಕೃತಿಕ ಪ್ರತಿಷ್ಠಾನ ಯಕ್ಷಾಂಬುದಿ ಉಡುಪಿ, ಯಕ್ಷಸಿಂಚನ ಬಂಟಕಲ್, ಕಲಾಭಿ ಯಕ್ಷಗಾನ ಅಧ್ಯಯನ ಕೇಂದ್ರ ಕಲಾಗ್ರಾಮ ಬೋಂದೇಲ್, ಕೆನರಾ ಯಕ್ಷಗಾನ ಅಧ್ಯಯನ ಕೇಂದ್ರ ಮಂಗಳೂರು, ಅಮೃತೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ತಿರುವೈಲ್ ವಾಮಂಜೂರು, ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಅಧ್ಯಯನ ಕೇಂದ್ರ ಕಾವೂರು, ಶ್ರೀಕೃಷ್ಣ ಯಕ್ಷಗಾನ ಅಧ್ಯಯನ ಕೇಂದ್ರ ಶಕ್ತಿನಗರ ಮಂಗಳೂರು, ಆನ್ಲೈನ್ ತರಗತಿ USA, ಶ್ರೀ ವಿಜಯ ವಿಠ್ಠಲ ಯಕ್ಷಗಾನ ಅಧ್ಯಯನ ಕೇಂದ್ರ ಬಜ್ಪೆ, ಶಾರದಾ ಯಕ್ಷಕಲಾ ಕೇಂದ್ರ ಉರ್ವಾ ಸ್ಟೋರ್ ಮಂಗಳೂರು, ಶಾರದಾ ಶುಭೋದಯ ವಿದ್ಯಾಲಯ ಮೂಡುಶೆಡ್ಡೆ. ಕಳೆದ 17 ವರ್ಷಗಳಿಂದ ಹಲವಾರು ಕಡೆಗಳಲ್ಲಿ ಗುಣಮಟ್ಟದ ಹಿಮ್ಮೇಳದೊಂದಿಗೆ ಯಶಸ್ವಿ ಪ್ರದರ್ಶನಗಳನ್ನು ನೀಡುತ್ತಾ ಬಂದಿರುವ ಇವರ ಯಕ್ಷ ವಿದ್ಯಾರ್ಥಿಗಳ ಪ್ರತಿಭೆಗಳು ಅಪಾರ. ಪ್ರತಿ ವರ್ಷವೂ ಕಲಿಕಾ ಕೇಂದ್ರದ ವಿದ್ಯಾರ್ಥಿಗಳಿಂದ ಬೇರೆ ಬೇರೆ ಕಡೆಗಳಲ್ಲಿ ಪೌರಾಣಿಕ ಯಕ್ಷಗಾನ ಪ್ರಸಂಗಗಳ ಮೂಲಕ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ.
ಈ ಸಂದರ್ಭದಲ್ಲಿ ಹಿರಿಯ ಯಕ್ಷಗಾನ ಕಲಾವಿದರಿಗೆ ಸನ್ಮಾನ, ಸಂಸ್ಥೆಯಲ್ಲಿ ಅಭ್ಯಾಸ ಮಾಡುತ್ತಿರುವ ಕಲೆ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಪ್ರತಿಭಾವಂತರಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಪ್ರಥಮ ವರ್ಷದಿಂದ ಇಂದಿನವರೆಗೂ ಸಂಪ್ರದಾಯದಂತೆ ನಡೆಸಿಕೊಂಡು ಬರಲಾಗುತ್ತಿದೆ. ಮೊದಲ ವರ್ಷ ಕೃಷ್ಣಾರ್ಜುನ ಕಾಳಗ, ವೀರಮಣಿ ಕಾಳಗ ಎಂಬ ಪ್ರಸಂಗಗಳ ಪ್ರದರ್ಶನ ಮಂಗಳೂರಿನ ಪುರಭವನದಲ್ಲಿ. ದ್ವಿತೀಯ ವರ್ಷ ಶ್ರೀದೇವಿ ಮಹಾತ್ಮೆ ಎಂಬ ಪ್ರಸಂಗದ ಪ್ರದರ್ಶನ ಮಂಗಳೂರಿನ ಪುರಭವನದಲ್ಲಿ. ತೃತೀಯ ವರ್ಷ ಒಡ್ಡೋಲಗ ಪಂಚಕ, ದಕ್ಷಾಧ್ವರ ಗಿರಿಜಾ ಕಲ್ಯಾಣ ಎಂಬ ಪ್ರಸಂಗಗಳು ಪುರಭವನ ಮಂಗಳೂರಿನಲ್ಲಿ. ಚತುರ್ಥ ವರ್ಷ ಶ್ರೀದೇವಿ ಮಹಾತ್ಮೆ ಪುರಭವನದಲ್ಲಿ. ಪಂಚಮ ವರ್ಷ 16/6/2014 ಪುರಭವನದಲ್ಲಿ ಬಣ್ಣದ ವೇಷದ ತೆರೆಪಾರ್ಪಾಟು, ಅದರೊಂದಿಗೆ ಶಶಿಪ್ರಭಾ ಪರಿಣಯ, ಅಗ್ರಪೂಜೆ, ಸುಧನ್ವಾರ್ಜುನ ಎಂಬ ಪ್ರಸಂಗಗಳ ಪ್ರದರ್ಶನ. ಆರನೆಯ ವರ್ಷ 29/8/2015 ಡಾನ್ ಬಾಸ್ಕೋ ಹಾಲ್ನಲ್ಲಿ ಪುಂಡುವೇಶ ವೈಭವ. ಈ ಸಂಸ್ಥೆಯ 7ನೇ ವಾರ್ಷಿಕೋತ್ಸವವು ಶ್ರೀ ಕ್ಷೇತ್ರ ಪಾವಂಜೆಯಲ್ಲಿ ಅಭಿನವ ವಾಲ್ಮೀಕಿ ಶ್ರೀ ಬೊಟ್ಟಿಗೆರೆ ಪುರುಷೋತ್ತಮ ಪೂಂಜ ವಿರಚಿತ ಮಾನಿಷಾದ ಪ್ರಸಂಗವು ಸರ್ವರ ಪ್ರಶಂಸೆಗೆ ಪಾತ್ರವಾದುದಲ್ಲದೆ ಸ್ವತಃ ಹಿರಿಯರಾದ ಪೂಂಜರೆ ಈ ಪ್ರದರ್ಶನವನ್ನು ಕಂಡು ಸಂತೋಷಪಟ್ಟಿದ್ದಾರೆ. ಬಳಿಕ 8ನೇ ವಾರ್ಷಿಕೋತ್ಸವವೂ ಕೂಡ ಪಾವಂಜೆಯಲ್ಲಿ ನಡೆದ ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ಎಂಬ ಪ್ರಸಂಗದಲ್ಲಿ 103 ವೇಷಗಳು ಅಡ್ಕರವರ ನಿರ್ದೇಶನದಲ್ಲಿ ಮಹಾಭಾರತವನ್ನೇ ರಂಗದಲ್ಲಿ ಸೃಷ್ಟಿಸಿದ ಹಾಗಾಗಿದೆ. ಈ ಸಂಸ್ಥೆಯ 9ನೇ ವಾರ್ಷಿಕೋತ್ಸವವು ಏತದ್ದಿ ರಾಮಾಯಣಂ ಎಂಬ ಪ್ರಸಂಗದಲ್ಲಿ 70 ಶಿಷ್ಯರ ಪಾತ್ರದೊಂದಿಗೆ ಯಶಸ್ವಿಯಾಗಿ ಮಂಗಳೂರಿನ ಪುರಭವನದಲ್ಲಿ ಜರುಗಿದೆ. ಸಂಸ್ಥೆಯ ದಶಮಾನೋತ್ಸವವು 2019 ಜುಲೈ ತಿಂಗಳಿನಲ್ಲಿ ಮಂಗಳೂರು ಪುರಭವನದಲ್ಲಿ ಸಂಜೆಯಿಂದ 40 ನವಶಿಷ್ಯರ ರಂಗಪ್ರವೇಶ, ಮಾತೃಕಾ ಮಹಿಮೆ ಎಂಬ ಪ್ರಸಂಗದೊಂದಿಗೆ ಹಾಗೂ 180 ಶಿಷ್ಯರ ಪಾತ್ರದೊಂದಿಗೆ ದಶಾವತಾರ ಪ್ರಸಂಗವು ಬೆಳಗ್ಗಿನವರೆಗೆ ನಡೆಯಿತು. ಆದರೆ 2020ರಲ್ಲಿ ಕೊರೋನಾದ ಕಾರಣ ಸರಕಾರದ ನಿಯಮಗಳಿಂದಾಗಿ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಕೊಡಲು ಅಸಾಧ್ಯವಾದ ಕಾರಣ ತನ್ನ 11ನೇ ವಾರ್ಷಿಕೋತ್ಸವವನ್ನು ಸಂಸ್ಥೆಯ ಕಲಾವಿದರಿಂದ ಯಕ್ಷಗಾನ ತಾಳಮದ್ದಳೆ, ಸತ್ವ ಪರೀಕ್ಷೆ ಹಾಗೂ ಶಿಷ್ಯೆಯರಿಂದ ಯಕ್ಷ ನಾಟ್ಯೋತ್ಸವ ಹಾಗೂ ಗಣ್ಯ ವ್ಯಕ್ತಿಗಳ ಸಭಾ ಕಾರ್ಯಕ್ರಮದೊಂದಿಗೆ ಯಕ್ಷ ಶಿಷ್ಯರ ಪ್ರತಿಭಾ ಪುರಸ್ಕಾರವನ್ನು ಯೂಟ್ಯೂಬ್ ಲೈವ್ ಮೂಲಕ ಪ್ರಸಾರಗೊಂಡಿತು. ಕೊರೋನಾದ ಕಾರಣ 2021ರಲ್ಲಿ ಕೂಡ ಸನಾತನ ಯಕ್ಷಾಲಯ ಸಂಸ್ಥೆಯು ತನ್ನ 12ನೇ ವರ್ಷದ ವಾರ್ಷಿಕೋತ್ಸವವನ್ನು 2 ವಿಭಾಗಗಳಾಗಿ ತಾರೀಕು 10/8/2021 ಸಂಜೆ 4ರಿಂದ ರಾತ್ರಿ 8 ಗಂಟೆಯ ತನಕ ಯೂಟ್ಯೂಬ್ ಲೈವ್ನಲ್ಲಿ ಕೇಂದ್ರದ ವಿದ್ಯಾರ್ಥಿಗಳಿಂದ ಪೂರ್ವರಂಗ ಹಾಗೂ 10 ಒಡ್ಡೋಲಗಗಳ ಅಪೂರ್ವ ಸಂಗಮವನ್ನು ತಾರೀಕು 3/9/2021 ಯೂಟ್ಯೂಬ್ ಲೈವ್ನಲ್ಲಿಯೇ ಸಂಸ್ಥೆಯ ಕಲಾವಿದರಿಂದ ಯಕ್ಷಗಾನ ತಾಳಮದ್ದಳೆ, ಅನಭಿಷಿಕ್ತ ದೊರೆ ಹಾಗೂ ಹೊಸ ಶಿಷ್ಯರ ರಂಗಪ್ರವೇಶ ಮತ್ತು ಸಂಸ್ಥೆಯ 80 ಶಿಷ್ಯರಿಂದ ಯಕ್ಷಗಾನ ಪ್ರದರ್ಶನ, ಸಮಗ್ರ ವಾಲಿ ಮತ್ತು ಸಭಾ ಕಾರ್ಯಕ್ರಮದೊಂದಿಗೆ ಕೇಂದ್ರದಲ್ಲಿ 60 ವಯಸ್ಸಿನ ನಂತರ ಯಕ್ಷಗಾನವನ್ನು ಅಭ್ಯಾಸ ಮಾಡಿದ ಹಿರಿಯ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಮಾಡಿ ಕಾರ್ಯಕ್ರಮವನ್ನು ವಿಶಿಷ್ಟ ರೀತಿಯಲ್ಲಿ ನಡೆಸಿದೆ. ಸನಾತನ ಯಕ್ಷಾಲಯದ 13ನೇ ವಾರ್ಷಿಕೋತ್ಸವವನ್ನು 2022 ಜುಲೈ ತಿಂಗಳಿನಲ್ಲಿ ಕದ್ರಿ ದೇವಸ್ಥಾನದ ರಾಜಾಂಗಣದಲ್ಲಿ ಮಧ್ಯಾಹ್ನ 2ರಿಂದ ಅಡ್ಕರ 153 ಶಿಷ್ಯರ ಪಾತ್ರದೊಂದಿಗೆ ಶ್ರೀದೇವಿ ಲಲಿತೋಪಖ್ಯಾನ ಪ್ರಸಂಗವನ್ನು ಆಡಿ ತೋರಿಸಿದ್ದಾರೆ. ಅಷ್ಟೇ ಅಲ್ಲದೆ ಅಡ್ಕರ 12 ಮಂದಿ ಶಿಷ್ಯರು ಮೇಳದಲ್ಲಿ ತಿರುಗಾಟದಲ್ಲಿರುವವರಿಗೆ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರವನ್ನು ಮಾಡಲಾಗಿದೆ. ಸನಾತನ ಯಕ್ಷಾಲಯದ 14ನೇ ವರ್ಷದ ವಾರ್ಷಿಕೋತ್ಸವವನ್ನು ತಾರೀಕು 24/6/2023 ಮಧ್ಯಾಹ್ನ 2 ಗಂಟೆಯಿಂದ 6 ವರ್ಷದ ಮಗುವಿನಿಂದ ಹಿಡಿದು 60 ವರ್ಷದ ಹಿರಿಯ 217 ಶಿಷ್ಯರ ಪಾತ್ರದೊಂದಿಗೆ ಶ್ರೀಕೃಷ್ಣ ಲೀಲಾಮೃತ ಎಂಬ ಯಕ್ಷಗಾನವನ್ನು ಕುಡುಪು ಅನಂತ ಪದ್ಮನಾಭ ದೇವಸ್ಥಾನದ ವಟಾರದಲ್ಲಿ ಆಡಿ ತೋರಿಸಿದ್ದಾರೆ. ಇದರೊಂದಿಗೆ ಸಭಾ ಕಾರ್ಯಕ್ರಮ ಹಾಗೂ ಶಿಷ್ಯರ ಪ್ರತಿಭಾ ಪುರಸ್ಕಾರವೂ ನಡೆಯಿತು. ಆ ದಿನ ಸನಾತನ ಯಕ್ಷಾಲಯ ಸಂಸ್ಥೆಯು ತನ್ನದೇ ಆದ ವೇಷಭೂಷಣವನ್ನು ಖರೀದಿಸಿ ಸಂಸ್ಥೆಯ ಅನೇಕ ಕಾರ್ಯಕ್ರಮಗಳಿಗೆ ಉಪಯೋಗಿಸುವ ಮೂಲಕ ಪರಿಪೂರ್ಣ ತಂಡವಾಗಿ ಹೊರಹೊಮ್ಮಿರುವುದು ಹೆಮ್ಮೆಯ ವಿಚಾರ. ಸನಾತನ ಯಕ್ಷಾಲಯ ಸಂಸ್ಥೆಯು ತನ್ನ 15ನೇ ವಾರ್ಷಿಕೋತ್ಸವವನ್ನು ಜೂನ್ 16, 2024 ಮಂಗಳೂರಿನ ಪುರಭವನದಲ್ಲಿ ಶ್ರೀದೇವಿ ಮಹಾತ್ಮೆ ಪ್ರಸಂಗದ ಪ್ರಚಂಡ ಜೋಡಾಟವನ್ನು ಅದ್ದೂರಿಯಾಗಿ ಯಶಸ್ವಿಗೊಳಿಸಿತು.
ಇದರೊಂದಿಗೆ ಸಭಾ ಕಾರ್ಯಕ್ರಮ ಹಾಗೂ ಶಿಷ್ಯರ ಪ್ರತಿಭಾ ಪುರಸ್ಕಾರವನ್ನು ಮಾಡಲಾಯಿತು. ಕಳೆದ ವರ್ಷ 16ನೇ ವಾರ್ಷಿಕೋತ್ಸವದ ಅಂಗವಾಗಿ 22 ಜೂನ್ 2025ರಂದು ಮಂಗಳೂರಿನ ಪುರಭವನದಲ್ಲಿ ಮಧ್ಯಾಹ್ನ 2ರಿಂದ ಸನಾತನ ಶಿಷ್ಯರಿಗಾಗಿಯೇ ಮುಖವರ್ಣಿಕೆಯ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಸುಮಾರು 100 ಮಂದಿ ಶಿಷ್ಯರು ಭಾಗವಹಿಸಿದ್ದು ಹೆಮ್ಮೆಯ ಸುದ್ದಿ. ಸಂಜೆ 4 ಗಂಟೆಯಿಂದ ಸಂಸ್ಥೆಯ ಕಲಾವಿದರಿಂದ ಕವಿ ಮುದ್ದಣ್ಣ ವಿರಚಿತ 2 ಅಪೂರ್ವ ಪ್ರಸಂಗಗಳಾದ ರತ್ನಾವತಿ ಕಲ್ಯಾಣ ಹಾಗೂ ಕುಮಾರ ವಿಜಯ ಎಂಬ ಪ್ರಸಂಗಗಳ ಪ್ರದರ್ಶನ ನಡೆಯಿತು. ಈ ವರ್ಷ ಸಂಸ್ಥೆಯ 17ನೇ ವಾರ್ಷಿಕೋತ್ಸವವು 7 ಜೂನ್ 2026 ಮಂಗಳೂರಿನ ಪುರಭವನದಲ್ಲಿ ಅಪೂರ್ವ ಪ್ರಸಂಗವಾದ ಶ್ರೀದೇವಿ ಲಲಿತೋಪಖ್ಯಾನದ ಪ್ರಚಂಡ ಜೋಡಾಟ ಪ್ರದರ್ಶನಗಳನ್ನು ಏರ್ಪಡಿಸಲಾಗಿದೆ. ರಾಕೇಶ್ ರೈಗಳ ಸಂಸ್ಥೆಯ 160 ವಿದ್ಯಾರ್ಥಿಗಳು ಅವರ ನಿರ್ದೇಶನದಂತೆ ರಂಗ ಏರಲಿದ್ದಾರೆ. ಈ ದಿನ ಸಂಸ್ಥೆಯ ವಿದ್ಯಾರ್ಥಿಗಳು ಎಲ್ಲ ರೀತಿಯಲ್ಲಿ ಪರಿಪೂರ್ಣ ಕಲಾವಿದರಾಗಿ ಹೊರಹೊಮ್ಮಬೇಕು ಎಂಬುದು ನಮ್ಮ ಆಶಯ. ಇದಲ್ಲದೆ ಸಂಸ್ಥೆಯು ಅನೇಕ ಸಾಧನೆಯನ್ನೂ ಮಾಡಿದೆ. ಸಂಸ್ಥೆಯ ಕಲಾವಿದರಿಂದ ಉಡುಪಿ, ಮಂಗಳೂರು, ಕಾಸರಗೋಡು, ಬಳ್ಳಾರಿ, ಬೆಂಗಳೂರು, ಮೈಸೂರು, ಮಂತ್ರಾಲಯ, ಮುಂಬೈ, ಗುಜರಾತ್ ಹಾಗೂ ದುಬೈನಲ್ಲಿ ಇನ್ನು ಅನೇಕ ಕಡೆಗಳಲ್ಲಿ ಪ್ರದರ್ಶನ ನೀಡಿ ಕೃಷ್ಣ ಜನ್ಮಾಷ್ಟಮಿ, ಗಣೇಶ ಚತುರ್ಥಿ, ನವರಾತ್ರಿ, ದೀಪಾವಳಿ, ರಾಘವೇಂದ್ರ ಸ್ವಾಮಿ ಆರಾಧನೆ, ಆಳ್ವಾಸ್ ಜಾಂಬೂರಿ ಮುಂತಾದ ವಿಶೇಷ ಸಂದರ್ಭಗಳಲ್ಲಿಯೂ ಯಕ್ಷಗಾನ ಪ್ರದರ್ಶನಗಳನ್ನು ಸಂಸ್ಥೆಯ ವಿದ್ಯಾರ್ಥಿಗಳು ನೀಡುತ್ತಾ ಬಂದಿದ್ದಾರೆ. ರಾಕೇಶ್ ರೈಗಳು ನಿರ್ದೇಶಿಸಿದ ವಿಶೇಷ ನಾಟ್ಯ ವೈಭವ ಪ್ರಸ್ತುತಿ ಜನನಿ ಜಾಹ್ನವಿ ಕನಕ ಕೌಮುದಿ ಮೆಚ್ಚುಗೆಯ ಪ್ರಶಂಸೆ ಪಡೆದಿದೆ. 23/10/2016ರಂದು ಮೂಡುಬಿದ್ರೆ ಮಕ್ಕಳ ಯಕ್ಷಗಾನ ಸ್ಪರ್ಧೆಯಲ್ಲಿ ಭಕ್ತ ಸುಧನ್ವ ಪ್ರಸಂಗಕ್ಕೆ ಸನಾತನ ಯಕ್ಷಾಲಯವು ಪ್ರಥಮ ಬಹುಮಾನ ಪಡೆದಿದೆ. 2017ರಲ್ಲಿ ಆಳ್ವಾಸ್ ನುಡಿಸಿರಿಯಲ್ಲಿ ಸಂಸ್ಥೆಯ ಕಲಾವಿದರಿಂದ ಯಕ್ಷಗಾನ ಪ್ರದರ್ಶನವೂ ನಡೆದಿದೆ. 2018ರಲ್ಲಿ ಕೋಟೆಕಾರಿನಲ್ಲಿ ಮಹಿರಾವಣ ಕಾಳಗ ಪ್ರಸಂಗವನ್ನು ದೊಂದಿ ಬೆಳಕಿನ ಮೂಲಕ ಶಿಷ್ಯರಿಂದ ಪ್ರದರ್ಶಿಸಲಾಯಿತು. 9/8/2020 ಬಣ್ಣದ ವೇಷ ಚಿಟ್ಟಿ ಕಮ್ಮಟವನ್ನು ಸನಾತನ ಯಕ್ಷಾಲಯವು ಆಯೋಜಿಸಿತು. ಸಂಪನ್ಮೂಲ ವ್ಯಕ್ತಿಯಾಗಿ ಶ್ರೀ ಚಂದ್ರಶೇಖರ ಬನಾರಿಯವರು ಆಗಮಿಸಿ ಬಣ್ಣದ ವೇಷದ ಮುಖಮರ್ಣಿಕೆಯ ವಿಶೇಷತೆ ಹಾಗೂ ಸೂಕ್ಷ್ಮತೆಗಳನ್ನು ತಿಳಿಸಿದರು. 3/12/2023ರಂದು ಸಂಸ್ಥೆಯ ಎಲ್ಲ ಶಾಖೆಯ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಸನಾತನ ಕ್ರೀಡೋತ್ಸವವನ್ನು ಆಯೋಜಿಸಲಾಯಿತು. ಸಂಪಾಜೆಯಲ್ಲಿ 2024ರಂದು ನಡೆದ ಯಕ್ಷಗಾನ ಸ್ಪರ್ಧೆಯಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ಸನಾತನ ಯಕ್ಷಾಲಯವು ನೀಡಿ ತಂಡಗಳಲ್ಲಿ ಈ ಸಂಸ್ಥೆಯು ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದ ಹೆಮ್ಮೆಯ ಮಾತಾಗಿದೆ. 1/2/2025ರಂದು ಯಕ್ಷಧ್ರುವ ಯುವ ಯಕ್ಷಗಾನ ಸ್ಪರ್ಧೆಯಲ್ಲಿ ಸನಾತನ ಯಕ್ಷಾಲಯವು ಕಾರ್ತಿಕೇಯ ಕಲ್ಯಾಣ ಪ್ರಸಂಗ ಪ್ರದರ್ಶಿಸಿ ಶಿಸ್ತಿನ ತಂಡ ಪ್ರಶಸ್ತಿಯನ್ನು ಪಡೆದಿದೆ. ಕೊರೋನಾ ಸಂದರ್ಭದಲ್ಲಿ ಅಭಿನವ ವಾಲ್ಮೀಕಿ ಶ್ರೀ ಬೊಟ್ಟಿಗೆರೆ ಪುರುಷೋತ್ತಮ ಪೂಂಜರು ದಿವಂಗತರಾದಾಗ ಅವರ ಅಮೋಘ ಕೃತಿ ಮಾನಿಷಾದ ಪ್ರಸಂಗವನ್ನು ಸನಾತನ ಯಕ್ಷಾಲಯದ ಶಿಷ್ಯರು ಆನ್ಲೈನ್ ಮೂಲಕ ಪ್ರದರ್ಶಿಸಿ ಅವರಿಗೆ ಅರ್ಪಿಸಿದರು. 11/4/10/2023ರಿಂದ 8/10/2023ರವರೆಗೆ 5 ದಿನಗಳ ಯಕ್ಷಪಂಚಕ ಕಾರ್ಯಕ್ರಮ ಉಡುಪಿಯ ಕೃಷ್ಣಮಠದ ರಾಜಾಂಗಣದಲ್ಲಿ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಜರುಗಿದೆ. ಮೊನ್ನೆ ಎಂಬ ಹಾಗೆ 25 ಏಪ್ರಿಲ್ 2026ರಂದು ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನ ಆಯೋಜಿಸಿದ್ದ ಸನಾತನ ಯಕ್ಷಗಾನ ಸ್ಪರ್ಧೆಯಲ್ಲಿ ರಾಕೇಶ್ ರೈಗಳ 6 ತರಗತಿಯ ತಂಡಗಳು ಭೀಷ್ಮ ಪ್ರತಿಜ್ಞೆ ಪ್ರಸಂಗದ ಸಮರ್ಥ ಪ್ರದರ್ಶನವನ್ನು ನೀಡಿದ್ದಾರೆ ಎಂಬುದು ಹೆಮ್ಮೆಯ ವಿಚಾರ. ಇಂತಹ ಅನೇಕ ಸಾಧನೆಯನ್ನು ಮಾಡಿ ಇನ್ನಷ್ಟು ಪ್ರಖ್ಯಾತಿಯನ್ನು ನಮ್ಮ ಸಂಸ್ಥೆಯು ಪಡೆಯಲಿ ಎಂದು ಆಶಿಸುತ್ತಾ ಶ್ರೀದೇವಿ ಲಲಿತೋಪಖ್ಯಾನ ಎಂಬ ಪ್ರಚಂಡ ಜೋಡಾಟದ ಪ್ರಸಂಗವನ್ನು ಆರಂಭಿಸುವುದಕ್ಕೆ ವೇದಿಕೆಯನ್ನು ತೆರವುಗೊಳಿಸಿದ್ದೇವೆ. ಯಕ್ಷಗಾನಂ ಗೆಲ್ಗೆ.
हरि ओम हरि ओम हरि ओम हरि ओम ವಾಲ್ಯೂಮ್ ಕೊಡಿ ಸ್ವಲ್ಪ ಹರಿ ಓಂ ಡಿಲೇ ಸ್ವಲ್ಪ ಸ್ಲೋ ಮಾಡಿ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಗೇನ್ ಕೊಡಿ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ हरि ओम ವಾಲ್ಯೂಮ್ ಕೊಡಿ ಸ್ವಲ್ಪ हल चलो डिले करो हल हल शार्प हल 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 हरि ओम हरि ओम ಅದರಲ್ಲಿ ಗೆಲ್ತದ हरि ओम हरि ओम हरि ओम हरि ओम हल हरि हल
हल हल हल हरि ओम
ಅಂಬುರುಹದಳನೆ ಅಂಬುರುಹದಳನೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳು ಅಂಬಿಕಾ ಭಕ್ತಿಯುಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬು ನಿಧಿಯ ಆತ್ಮಜಗೆ ಕೈ ಮುಗಿದು ಅಂಬುಜಾತನ ವಾಣಿಯರ ಪಾದಾಂಬುಜಗೆ ಮೊಳ ಮಾಡುತ್ತ ವರ್ಣಿ ಬೆಣಿ ಕಥಾಮೃತವೇ
ಲೋಹಿತರುಂಡ ಮಾಲ ಸದಾ ಶಿವ ಶೂಲಗಿರೀಶ ಕಾಲಕಂದರ ಕಾಲ ಕಾಲ ದಿಶಾಪಟ ಕಾಲನಯನ ಶಂಕರ ಕಾಲಕಂದರ ಕಾಲ ಕಾಲ ದಿಶಾಪಟ ಕಾಲನಯನ ಶಂಕರ ನೀಲಲೋಹಿತರುಂಡವಾಲ ಸದಾ ಶಿವ ಶೂಲಗಿರೀಶ ಕೇಳುವಾಗ ಕೇಳದಿರುವಾಗ
ಅಮ್ಮ ತಂದೆಯವರಿಗೇನು ಅವರು ಸಂತೋಷವಾದಾಗಲೂ ಕೋಪ ಬಂದಾಗಲೂ ಕುಣಿಯುವುದು ಅವರ ಹಾಗೆ ಅಲ್ಲಿ ಕುಣಿಯಲಿಕ್ಕೆ ಆಗ್ತದ ನನ್ನ ಹೊಟ್ಟೆ ಹಿಡಿದುಕೊಂಡು ಆಗುವುದಿಲ್ಲ ಮಗನೇ ಅಮ್ಮ ತಿಂದು ಹಿತಮಿತವಾದ ಆಹಾರವನ್ನು ಸೇವಿಸಿ ದೇಹ ಪ್ರಕೃತಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಆಗ ಯಾವುದೇ ಕೆಲಸ ಮಾಡುವ ಕಷ್ಟ ಆಗುವುದಿಲ್ಲ. ಈ ಬೆಟ್ಟದಲ್ಲಿ ಈ ಕೈಲಾಸದಲ್ಲಿ ನೋಡಿದ್ದನ್ನೇ ನೋಡುವುದು, ಕೇಳಿದ್ದನ್ನೇ ಕೇಳುವುದು ನನಗೆ ಸಾಕಾಗಿ ಹೋಗಿ ಹೊಸತನ ಬೇಕು ಆದರೆ ಹಳೆಯದಲ್ಲಿ ಒಲವಿರಬೇಕು. ಹಳೆಯದರಲ್ಲಿ ಒಲವಿರಬೇಕಪ್ಪ ಸರಿ, ಆದರೆ ನನ್ನ ಮನಸ್ಸು ಏನನ್ನು ಬೇಡುತ್ತಿದೆ? ಕೈಲಾಸದ ತಪ್ಪಲಿಗೆ ಹೋಗಬೇಕು, ಅಲ್ಲಿ ಮನ ತುಂಬುವಷ್ಟು ಆಟವನ್ನು ಆಡಬೇಕು. ಈ ಕೈಲಾಸವನ್ನು ಬಿಟ್ಟು ತಪ್ಪಲಿಗೆ ಹೋಗಿ ಅವರ ಜೊತೆ ಆಟವಾಡಬೇಕು ಎನ್ನುವ ಆದರೆ ಮಗನೇ ಇವರನ್ನೆಲ್ಲ ಸೇರಿಸಿಕೊಂಡು ಕೈಲಾಸದ ತಪ್ಪಲಿಗೆ ಹೋಗಿ ಆಟವಾಡಿ ಬಾ ಮಗನೇ. ಆದಷ್ಟು ಬೇಗ ಕೈಲಾಸವನ್ನು ಸೇರಿಕೊಳ್ಳಬೇಕು. ನೋಡಿ ಈ ಕೈಲಾಸದ ಸೊಬಗನ್ನು, ಈ ಸೊಬಗನ್ನು ಕಾಣುವುದಕ್ಕೆ ಕಣ್ಣುಗಳೆರಡು ಸಾಲದು. ಆದರೆ ನಾವು ಬಂದದ್ದು ಆಟವಾಡುವುದಕ್ಕೆ. ಹಾಗಾಗಿ ನಾವು ಮೊದಲು ಆಟವಾಡಬೇಕು. ಯಾವ ಆಟವಾಡೋಣ ಹೇಳಿ ಗಣಪ? ನಾವು ಯಾವ ಆಟಕ್ಕೂ ಸಿದ್ಧ. ಓಡುವ ಆಟ ಹೇಗೆ ಓಡುವುದು? ನಾವಿಲ್ಲಿಗೆ ಬಂದದ್ದು ಸರಿ. ಹಾಗಾದ್ರೆ ನಾವು ಓಡುವ ಆಟವಾಡಿದರೆ ಹೇಗೆ? ಓಡುವುದು ನೀನು, ಅದು ಈ ಹೊಟ್ಟೆ ಹಿಡ್ಕೊಂಡು. ನಾನು ಮೋಸ ಮಾಡುವ ಹಾಗಿಲ್ಲ. ಒಂದು ಎರಡು ಮೋಸ ಮಾಡಲಿಕ್ಕಿಲ್ಲ. ಒಂದು ಆಯ್ತು ಸರಿ, ನಾವೀಗ ಓಡುವ ಆಟವಾಡೋಣ. ಎಲ್ಲರೂ ಬಂದು ಕಂದಿರೇ
ಕಾಣ್ತಾ ಉಂಟಾ? ನನಗೆ ನಂದಿ ಓ, ಗುಡ್ಡೆ ಕಾಣುತ್ತೆ. ಯಾವುದು ನಂದಿ ಅಲ್ಲಿ ತಪಸ್ಸು ಮಾಡಿದ್ರಿಂದಾಗಿ ನಂದಿಗುಡ್ಡೆ. ಹಾಗಾದ್ರೆ ನನಗೆ ಕಾಣುದು ನಿಮ್ಗೆ ಕಾಣ್ತಾ ಅಲ್ಲಿ ಇಲ್ಲ. ನಮ್ಮಣ್ಣ ನಂದಿ ಸರಿ, ಹಾಗಾದ್ರೆ ನಾನೇ ತಪಸ್ಸು ಮಾಡುವ ಹೇಳ್ತೇನೆ. ಜಾಗ. ನೋಡಿ, ಹಾಗಾಗಿ ನಮ್ಮಪ್ಪ ಹೆಸರು ಗುಡ್ಡಪ್ಪ ನಂದಿಗುಡ್ಡೆ ಎಂಬ ಅವರು ಹಾಗೆ. ನಿಮಗೆಲ್ಲರಿಗೂ ಅಣ್ಣ ಗುಡ್ಡೆಯನ್ನು ನಂದಿ, ನೀಡುವುದರಿಂದಾಗಿ ನಿನಗೆ ಯಾವ ನಿಮಗೆ ಗುಡ್ಡೆ ಗುಡ್ಡೆ ಕಾಣ್ತಾ ಕಾಣಿಸ್ತಾ ಇದೆ. ಇದೆ? ಏನು ಕಾಣಿಸ್ತಾ ಅಲ್ಲ, ಇದೆ? ಅಲ್ಲಿ ನಿಜವಾಗಿ ಇರುವುದು ಏನು? ಕಲ್ಲಗುಡ್ಡೆ. ದಾಕ್ಷಾಯಣಿಯನ್ನು ನಿನಗೇನು ಕಳೆದುಕೊಂಡಂತಹ ಎಲ್ಲ ನಮ್ಮ ಗುಡ್ಡೆಗಳೇ ಅಪ್ಪ ಕಾಣಿಸ್ತಾ ಇದೆ? ತಪೋನಿರತನಾಗಿದ್ದಂತಹ ಸಂದರ್ಭದಲ್ಲಿ ಅಲ್ಲ. ಇತ್ತ ಕಡೆಯಲ್ಲಿ ಗುಡ್ಡೆಯ ಗುಡ್ಡೆಯೋ ಪರ್ವತರಾಜನ ಮಾತೆಯಲ್ಲಿ ಮಗಳಾಗಿಯೇ ಹುಟ್ಟಿದಳು ಭಸ್ಮದ ದಾಕ್ಷಾಯಣಿ. ಈ ಪಾರ್ವತಿ. ಹಿಂದೆ ಆಕೆ ದಾಕ್ಷಾಯಿಣಿಯನ್ನು ಆ ಶಿವನನ್ನು ಕರೆಯಬೇಕು ಎನ್ನುವ ಹಾಗೆ ವೈರಾಗಿಯಾಗಿ ತಪಸ್ಸನ್ನು ಹೀಗಿರುವಾಗ ಇನ್ನೊಂದೆಡೆಯಲ್ಲಿ ದಾಕ್ಷಾಯಿಣಿ ತಾರಕನೆನ್ನುವಂತಹ ಪರ್ವತರಾಜನ ದಾನವನ್ನು ಮಗಳಾಗಿ ವಧಿಸುವುದಕ್ಕೆ ಬೇಕಾಗಿ ನಮ್ಮಪ್ಪನೇ ದೇವತೆಗಳು ಭಕ್ತಿಯಾಗಿ ಮನ್ಮಥನಲ್ಲಿ ಸಿಕ್ಕಬೇಕು ಶಿವ ತಪೋ ಭಂಗವನ್ನು ಮಾಡುವುದಕ್ಕಾಗಿ ಕೇಳಿದ್ರು. ಯಾಕೆ? ಇತ್ತ ಶಿವಕುಮಾರನಿಂದ ತಾರಕನ ತಾರಕನ ಹತ್ಯೆ ಎನ್ನುವ ಹಾಗೆ. ತತ್ತರಿಸುತ್ತಿದ್ದ ಹಾಗಿರುವಾಗ ದೇವತೆಗಳು ಮನ್ಮಥ ಶಿವ ತಪೋ ಭಂಗವನ್ನು ಮಾಡುವಂತಹ ಸಂದರ್ಭದಲ್ಲಿ ಮಾಡುವಂತೆ ಶಿವ ತನ್ನ ಕೇಳಿದರು. ಮೂರನೆಯ ಕಣ್ಣನ್ನು ತಾರಕನಿಗೆ ತೆರೆದು ವರವಿತ್ತು. ಮನ್ಮಥ ಶಿವನ ಭಸ್ಮನಾಗಿ ಮಗನಿಂದಲೇ ಸಾವು ಅನಂಗನಾಗಿದ್ದ ಎಂಬುದಾಗಿ. ಮನ್ಮಥ ಅದಕ್ಕಾಗಿ ಈಗ ಅವನಿಗೆ ಅಂಗ ಮನ್ಮಥನು ಉಂಟು. ಅದು ಬೇರೆ. ಶಿವನ ಬಳಿಗೆ ಆದರೆ ಹೋಗಿ ಆ ಪಂಚಪುಷ್ಪ ಸಂದರ್ಭದಲ್ಲಿ ಶರಗಳನ್ನು ಶಿವನ ಮೇಲೆ ದಹನನಾದಂತಹ ಆ ಮನ್ಮಥನ ಭಸ್ಮ ಮಿಥಿಲಾಕ್ಷಿಯನ್ನು ತೆರೆದ ಅಲ್ಲಿ ಕಾಣುತ್ತಾ ಇದೆ. ಮನ್ಮಥ ಭಸ್ಮೀಭೂತನಾದ. ಈಗ ನನಗೊಂದು ಆಸೆ ಉಂಟು. ಅಂದಿನಿಂದ ಏನು? ಆ ಭಸ್ಮದಿಂದಾಗಿ ಒಂದು ಗೊಂಬೆಯನ್ನು ಮಾಡಬೇಕು ಅದು ಎನ್ನುವ ಬೇರೆ. ಹಾಗೆ ಆಸೆ ಆಗ್ತಾ ಇದೆ. ಅದಕ್ಕೆ ಹಾ. ನಿನಗೆ ಈ ತಲೆ ಕೆಟ್ಟಿ ಹೋಗಿದೆ. ಭಸ್ಮದ ರಾಶಿ ಯಾರಾದರೂ ಮನ್ಮಥನ ಭಸ್ಮದಿಂದ ಭಸ್ಮದ ರಾಶಿ ಎಂದು ಮೂರ್ತಿ ಕರೆಯುತ್ತಾರೆ. ರಚಿಸುತ್ತಾರಾ? ನಾವು ಎಲ್ಲರೂ ಮಾಡುವುದನ್ನು ಮಾಡಬಾರ್ದು. ನಾನು ಏನಾದರೂ ಮೂರ್ತಿಯನ್ನು ವಿಭಿನ್ನವಾಗಿ ಮಾಡಬೇಕು. ಯಾವುದೋ ಒಂದು ಸಾಧನೆ ಆಗದು ಅಂತ ಹೇಳ್ತಾರೆ ನೋಡಿ, ಅದರಿಂದಲೇ ಸಾಧನೆಯನ್ನು ಮಾಡಬೇಕು. ಹಾಗಾಗಿ ಮೂರ್ತಿಯನ್ನ ಮಾಡಬೇಕು. ಇಲ್ಲ, ನೀವು ನನಗೆ ನೀರನ್ನು ತಂದು ಕೊಡ್ತೀರಾ? ನನಗೆ ನಾನು ಮಾಡಲು ಮೂರ್ತಿಯನ್ನು ಆಗುವುದಿಲ್ಲ. ಮಾಡ್ತೇನೆ. ಈ ಭಸ್ಮದ ರಾಶಿಯಲ್ಲೇ ಯಾವ ನನಗೆ ನೀರನ್ನು ಮೂರ್ತಿಯನ್ನು ತಂದು ಕೊಡ್ತೀರಾ? ಮಾಡಬೇಕು. ಬೇಕಿದ್ದರೆ ನೀನೇ ಈಗ ಹೋಗುತ್ತಾ? ನೀವೆಲ್ಲ ಇಲ್ಲ. ಮಾನಸ ಸರೋವರಕ್ಕೆ ಹೋಗಿ ನೀರು ತಂದು ಕೊಟ್ಟರೆ ಸಾಕು. ಇಲ್ಲ ನಾವು ನೀರು ತಂದು ಕೊಡುದಿಲ್ಲ. ಬೇಕಿದ್ರೆ ಈಗ ನೀನೇ ನೀರು ತಂದು ನೀರು ತಂದು ಕೊಡುವುದಿಲ್ಲ ಅಲ್ಲ? ಮೂರ್ತಿ ಮಾಡು. ಇಲ್ಲ, ತಂದು ಕೊಡು. ಕೊನೆಯದಾಗಿ ಕೇಳ್ತಾ ಇದ್ದೇನೆ, ನೀರು ತಂದು ಕೊಡುವುದಿಲ್ಲ ಅಲ್ಲ? ಅಲ್ಲವೇ? ಇಲ್ಲವೇ ಇಲ್ಲ. ಕೊಡುವುದಿಲ್ಲ. ಇಲ್ಲ. ಕೊನೆಯ ಬಾರಿಗೆ ಕೇಳ್ತಾ ಇದ್ದೇನೆ, ಕೊಡುವುದಿಲ್ಲ ಅಲ್ಲ? ತಿನ್ನಲಿಲ್ಲ, ಇಲ್ಲ. ತರುತ್ತೀರಲ್ಲ, ಸರಿ. ಆಗ ನೋಡಿಕೊಳ್ಳಿ. ಮೂರ್ತಿಯನ್ನು ತಯಾರಿಸಿ ಬರ್ತೇನೆ. ಆಮೇಲೆ ಅದನ್ನು ಮುಟ್ಟಿ ಬೆರಗಾಗಿ ಆ
ಹುಟ್ಟಿದ ಅಪ್ಪನೇ ಮಾಡಿದ್ದೇನೆ ನೋಡಿ. ಕೊಡುವುದಿಲ್ಲ. ನೋಡಿ ನೋಡಿ ಈ ಮೂರ್ತಿಯನ್ನು ನನ್ನ ಅಮ್ಮನಿಗೆ ತೋರಿಸಬೇಕು. ಸರಿಯಾ? ನಾನು ಅಮ್ಮನಲ್ಲಿಗೆ ಹೋಗ್ತೇನೆ. ಅಮ್ಮನಲ್ಲಿಗೆ ನಮ್ಮ ನಡೆ. ಅಮ್ಮನಲ್ಲಿಗೆ ನಮ್ಮ ನಡೆ. ಪರಿಕಿಸೋ ತಾಯೇ ಚಲುವ ಪುರುಷಾಕೃತಿ ತನವರವ ಚಲುವ ಪತಿ ಕೊರೆದಳು ಅನವರತನ ಬಳಿಯೊಳಗಿರಿಸಿ ಅನವರತನ ಬಳಿಯೊಳಗಿರಿಸಿ ಹನುಷದೊಡನೆ ಪತಿ ಕೊರೆದಳು ಗಿರಿಜಾತೆ ಅನವರತನ ಗಿಳಿಯೊಳಗಿರಿಸಿ ಹೊರಟದೊಳ್ಳು ಕೊರದಾಡುವೆ ಪರಿಕಿಸೂತಾಯೇ ಕೌಶಲವ ಕೌಶಲವ ತಾಯೇ ನಾನು ಈ ಮೂರ್ತಿಯನ್ನು ತಯಾರಿಸಿದೆ. ನನ್ನಲ್ಲಿ ಇದೆ ಇದರಲ್ಲಿಯೇ ಆಟವಾಡಬೇಕೆಂದು ಮನಸ್ಸಾಗ್ತಾ ಇದೆ. ಭಸ್ಮದ ರಾಶಿಯನ್ನು ಇನ್ನು ಮುಂದೆ ನಾನು ಕಂಡಿದೆ. ಇದರೊಂದಿಗೆ ಆ ಆಟವಾಡುವುದು. ಭಸ್ಮದ ರಾಶಿಯಲ್ಲಿ ಹಾಗಾಗಿ ಈ ಮುದ್ದಾದ ಇದು ನಮ್ಮೊಂದಿಗೆ ಇರುತ್ತದೆ. ನಮ್ಮ ಯಾಕೆ ಗೊತ್ತೇ? ಇದರೊಂದಿಗೆ ನನಗೆ ಆಟವಾಡಬೇಕು. ನಾನು ಜೀವ ಕೊಡಲು ನಾನು ಶಕ್ತಿಳೆ ಕೇಳಬೇಕಮ್ಮ. ಪರಮೇಶ್ವರಿ ನಾನು ಪರಮೇಶ್ವರನ ಅಪ್ಪನೇ ಇಲ್ಲ ಏನು ಮುಂದುವರಿಯುವುದು ಅವರೊಂದಿಗೆ ನಾನು ಆಟವಾಡುವುದಿಲ್ಲ. ನಾನು ಕೋಪ. ಅವರು ನನಗೆ ಸಹಾಯವೇ ಮಾಡಲಿಲ್ಲ. ಹರುಷದೋಳನೆ ಪತಿ ಕೊರೆದಳು ಗಿರಿಜಾತೆ ಪ್ರಾಣನಾಯಕ ದೇವ ಮೀನಾಂಕಹರನೆ ಪ್ರಾಣನಾಯಕ ದೇವ ಪ್ರಾಣನಾಯಕ ದೇವ ಮೀನಾಂಕಹರನೆ ದೇವ ಮೀನಾಂಕಹರನೆ ಪ್ರಾಣನಾಯಕ ದೇವ ಮೀನಾಂಕಹರನೆ ಗದಾ ದೇವ ಗಜಾನನ ಸುಕುಮಾರನ ಗಜಾನನ ಸುಕುಮಾರನ ನದಿ ಬಂದಿಸಿ
ತೋರಿಸು ನೋಡು ಕೌತುಕ ಜಾಣತನವಿದೆ ನೀನು ಜಾಣತನವಿದೇನೆ ನೀ ನೋಡು ಕೌತುಕ ರಮಣ ಏನೆಂಬೆನೆಲೆ ರಮಣ ಜಾಣತನ ಬನಿದನಿ ನೋಡು ಕೌತುಕ ಏನೆಂಬೆನೆಲೆ ರಮಣ ಕೌತುಕ ಏನೆಂಬೆನೆಲೆ ರಮಣ ಎಲೆ ರಮಣ ರಮಣ ಪ್ರಾಣನಾಯಕ ದೇವ ನೀನಾಂಗ ನಾಯಕ ದೇವ ಗಜಾನನ ಸುಕುಮಾರ ಸರಿ ಪ್ರಿಯೆ, ಇದು ನಡೆದೇ ಹೋಗಲಿ. ಆದರೆ ಮುಂದೇನಾದರೂ ದುರ್ಘಟನೆ ಸಂಭವಿಸಿದರೆ ನಾನು ಕಾರಣನಲ್ಲ. ಇದು ಯಾವುದೋ ಒಂದು ಆತ್ಮ ತಿರುಗಾಡುತ್ತಾ ಇದೆ. ಅದೇ ಆತ್ಮವನ್ನು ಈ ಆತೃತೆಗೆ ಸೇರಿಸಿ ದುರ್ಘಟನೆ ನಡೆದಲ್ಲಿ ನಾನು ಕಾರಣನಲ್ಲ. ಹಾಗೇನು ಪ್ರತಿ ಬರಲಿ ನಾಳೆ ಕಂದುತ್ತಾನೆ ಎಂಬುದೇ ಹಿಂದೂಗಳ ಬಾಧೆಯಿಂದ ಕಂದು ಕೊಲ್ಲ ಸೂಚಿನ ಪ್ರತಿಮೆ ಜೀವ ಏನೆಂಬುದ ಯಾರಿಂದ ಹೇಗೆ ಯಾಕೆ ತಲಿಸುವ ಹಾದಿಯನ್ನೇ ನಿಲ್ಲ ಯಾರೈರಿ ಮಂತಾನಾರೆಂಬುದು ಅರಿಯದೆ ಮೋಗಿಹನು ಬೀರಿ ಹುಡುಗುವುದರಾಗಿಯ ತರಿಸುವ ಹಾದಿಯನ್ನೇ ನಿಲ್ಲು ಭಕ್ತಿ ಭಾವದಿ
ನಮಿಸುತ್ತಲೇ ನುತಿಸಿದ ಚಿತ್ತಜಾಂಬಗನೇ ದೇವಾ ಮೃತ್ಯುಂಜಯನೇವರ ಕೀರ್ತಿವಾಸನೆ ಸೇವೆ ಭಕ್ತ ಜನರ ಸಂಜೀವ ಮೃತ್ಯುಂಜಯನೇವರ ಕೀರ್ತಿವಾಸನೆ ಸ್ವಾಮಿ ಮೃತ್ಯುಂಜಯನೇವರ ಕೀರ್ತಿವಾಸನೆ ಸ್ವಾಮಿ ಭಕ್ತ ಜನರ ಸಂಜೀವ ದೇವಾ ಕೊಂಡದನಾನಂದಿ ಕೊಂಡಾಡಿದನರೆ ಭಂಡೆನು ತಲೆ ಕೇಳಿ ಭಂಡೆನು ತಲೆ ಕೇಳಿ ಕಂಡ ಪುರುಷನು ಭಂಡೆನು ತಲೆ ಕೇಳಿ ಕಂಡ ಪರನು ಮುದಗೊಂಡ ಗೀತನು ಭಂಡಾಸುರ ತಲೆ ಆಟದಲ್ಲಿ ಪಾಠದಲ್ಲಿ ಸರಿ, ಊಟದಲ್ಲಿ ಇವನನ್ನು ನೀರುವುದು ಬೇಡ. ಹೇಳಬಾರದು ಮಗ. ಅಮ್ಮ ಅವನ ಜೊತೆಗೆ ಆಟದಲ್ಲಿ ಆದೀತು, ಊಟದಲ್ಲಿ ಪ್ರಕೃತಿಯ ವೀಕ್ಷಣೆಯಾಗುವವರೆಗೂ ಅದರ ಪಾಠವಾಗುವವರೆಗೂ ಈತನಿಗೆ ವಿಕೃತಿಯ ಮಾಯವಾಗುವುದಕ್ಕೆ ಸಾಧ್ಯವಿಲ್ಲ. ಪರಿಗಿಸಿ ದೂರದಲ್ಲಿ ಬಂಡಾಸುರನು ಕಲಿಯುತ್ತಾಯಿ, ಬಂಡಾಸುರನು ಕಲಿಯುತ್ತಾಯಿ. ಪರಿಗಿಸಿ ದೂರದ
ಪರಿಕಿಸಿ ದೂರದಲ್ಲಿ ಬಂದ ಸುರನ ಮನೆಯ ತಾಳಿ ಪರಿಕಿಸಿ ದೂರದಲ್ಲಿ ಬಂದ ಸುರನ ಮನೆಯ ತಾಳಿ ಬಂದ ಸುರನ ಮನೆಯ ತಾಳಿ ಸಂಪದಕ್ಕೆ ಕಗಲೆ ವರಿವಾಚನ ತ್ರಿವದನ ಮಗನ ಗೊರೆ ದುದ್ದದಲ್ಲಿ ಬರಕಿಸಿ ದೂರದಲ್ಲಿ ಬಂಡಾಸುರನು ಭ್ರಮೆಯ ತಾಳಿ ಬಂಡಾಸುರನು ಭ್ರಮೆಯ ತಾಳಿ ಅದರಿಂದ ಗಮನಿಸುತ್ತಿರುವಂತಹ ಗಿಡ ಮರ ಬಳ್ಳಿಯನ್ನು ಕಂಡಾಗ ಹಾಗೆ ಮುಂದುವರಿದಾಗ ಇದೊಂದು ದೃಶ್ಯವನ್ನು ಕಾಣ್ತಾ ಇದ್ದೇನೆ. ಈ ದೃಶ್ಯವನ್ನು ಗಮನಿಸುತ್ತಿರುವಂತಹ ಮೃಗಗಳು, ಕಲರವವನ್ನು ಮಾಡುತ್ತಿರುವಂತಹ ಪಕ್ಷಿಗಳು, ಇದನ್ನೆಲ್ಲ ನೋಡುವಾಗ ಸಂತೋಷವಾಗುತ್ತಾ ಇದೆ. ಇದೇನು ಈ ದೃಶ್ಯವನ್ನು ಕಂಡಾಗ ಮನಸ್ಸಲ್ಲಿ ಜಿಜ್ಞಾಸೆ ಮೂಡುತ್ತಾ ಇದೆ ಅಲ್ಲ. ಜಿಜ್ಞಾಸೆ ಎಂಬುದು ಅಜ್ಞಾನದ ಲಕ್ಷಣವಲ್ಲ, ಜ್ಞಾನದ ಮೆಟ್ಟಿಲು. ನನ್ನ ಜಿಜ್ಞಾಸೆ ಪರಿಹರಿಸುವುದಕ್ಕಾಗಿ ಇದ್ದನಲ್ಲ ಕಾರಣ, ಅವರಲ್ಲಿ ಕೇಳುತ್ತೇನೆ. ಅಣ್ಣ ಪ್ರಕೃತಿ ವೀಕ್ಷಣೆಯನ್ನು ಮಾಡಿದೆ, ಒಂದು ದೃಶ್ಯವನ್ನು ಕಂಡೆ. ಹೇಗೆ? ಆನೆಯನ್ನು ಏರಿಯೊಬ್ಬ, ಅವನ ಹಿಂದೆ ಹಲವಾರು ಮಂದಿ, ಹೌದೇ ಎಲ್ಲಿಗೂ ಪ್ರಯಾಣವನ್ನು ಹೊರಟಂತಹ ದೃಶ್ಯ. ಓಹೋ, ಮಾತ್ರವಲ್ಲ, ಅವರ ವೇಷಭೂಷಣವನ್ನು ನೋಡಿದಾಗ ಇವರು ಸಿರಿವಂತರು ಎನ್ನುವುದಕ್ಕೆ ಮಾತಿಲ್ಲ. ಹಾಗೆ ಒಂದು ಸಂಶಯ, ಅವರು ಯಾರು? ಲಾಲಿಪುದನ್ನ ಸಖ ಲಾಲಿಪುದನ್ನ ಸಖ ತ್ರಿಜಗದಿ ಮೇಲೆ ನಿಸಿಗ ಸಾಗ ಸಖನೇ ಜಗದಿ ಮೇಲೆ ಸಿಗದಾಗ ಜಗದಿ ಮೇಲೆ ಸಿಗದಾಗ ಜಗದಿ ಮೇಲೆ ಸತ್ಯವ ಫಲಿಸಿಗೆನು ಕರುಣಾಳುತಿಯ ಚರಿಗೆ ಲಾಲಿಪುದನ್ನ ಸಖ ತ್ರಿಜಗದಿ ಮೇಲೆ ಸಿಗದಾಗ ಸಖನೇ ಸಖನೇ ಕರುಣಾಳು ಶ್ರೀದೇಶರಿಗೆ ಪಲಗೈ ಪಣಿಮಾಲನು ಸ್ವರ್ಗವ ಫಲಿಸಿ ಹನು ಕರುಣಾಳು ಲಾಲಿಪುದನ್ನ ಸಖ ತ್ರಿಜಗದಿ ಮೇಲೆ ನಿಧಿಹನಾಗ ತ್ರಿಜಗದಿ ಮೇಲೆ ನಿಧಿಹನಾಗ ಸಖನೇ ಲಾಲಿಪುದನ್ನ ಸಖ ತ್ರಿಜಗದಿ ಮೇಲೆ ನಿಧಿಹನಾಗ ಅಲ್ಲಿ ಸಾಗುತ್ತಿರುವುದು ಯಾರು ಎನ್ನುವ ಹಾಗೆ ಎದುರಿಗೆ ಸಾಗುತ್ತಿದ್ದಾನೆ. ಆತನೇ ದೇವೇಂದ್ರ ಐರಾವತದಲ್ಲಿ ಸಾಗುತ್ತಿದ್ದಾರೆ. ಅವನ ಹಿಂದಿನಿಂದ ಸಾಗುತ್ತಿರುವವರು ದಿಕ್ಪಾಲಕರು, ಅಗ್ನಿ, ಯಮ, ವಾಯು, ಮುಂತಾದ ದಿಕ್ಪಾಲಕರು ಸಾಗುತ್ತಿದ್ದಾರೆ. ದೇವಲೋಕದ ದೇವತೆಗಳಾಗಿದ್ದಾರೆ. ತ್ರಿಮೂರ್ತಿಗಳನ್ನ ಬಡವನಾಗಿ ಶಿವನ ವರದಲ್ಲಿ ಅಯ್ಯ
ಸುಮನಸರೊಡೆಯನು ಕೊಡು ಬಿಗಿಸುವೆ ಗಣೇಶ ಕೊಡು ಗಣೇಶ ಗಣೇಶ ಸುಮನಸರೊಡೆಯ ಸುಮನಸರೊಡೆಯನು ಬಿಗಿಸುವೆ ಕೊಡು ಗಣೇಶ ಪಟವನಾಗಿ ಹೆಸರನ್ನ ಬರದಲ್ಲಿ ಪಡೆದು ಶಿವನ ವರದಲ್ಲಿ ಪಡೆದು ಸಂಪದಗಳನ್ನು ಗಣಪ ಗಣಪ ಅವನಿಗೆ ಸಂಪತ್ತು ದೊರೆತದ್ದು ನಮ್ಮಪ್ಪನಿಂದ ಹೇಳಿದೆಯಲ್ಲ. ಅವನ ಮಗನಾಗಿ ನಾನಿನ್ನ ಬಡವನಾಗಿದ್ದೇನೆ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಯ. ಇದರ ನಡುವಿನ ಬದುಕು ಸಾರ್ಥಕವಾಗಬೇಕು. ಸಾರ್ಥಕವಾಗಬೇಕೆಂದರೆ ಸಾಧನೆಯನ್ನು ಮಾಡಬೇಕು. ದೇವೇಂದ್ರ ಸಾಧನೆಯನ್ನು ಮಾಡಿ ಅಮರ ಪದವಿಯನ್ನು ಪಡೆದ. ತ್ರಿಮೂರ್ತಿಗಳಿಗೆ ಪ್ರಿಯನಾಗಿ ಮೆರೆದ. ಅಂತೆಯೇ ನಾನು ಕೂಡ ಸಾಧನೆಯನ್ನು ಮಾಡಬೇಕು. ಶೂನ್ಯದಿಂದ ಸಾಧನೆಗೆ ಸಾಗಬೇಕು. ಬಳಿಕ ಸಾವೇ ಇಲ್ಲದ ಕಡೆಗೆ ಸಾಗಬೇಕು ಎಂದು ತೀರ್ಮಾನ ಮಾಡಿದ್ದೇನೆ. ಅದಕ್ಕೆ ನಾನೇನು ಮಾಡಬೇಕು? ಲೇಸು ಕಾರ್ಯವು ನಿನಗೆ ಸಕಲೇ ಮಹೇಶನುಲಿಯ ಲೇಸುಗಾರ್ಯವು ಸಕಲೇ ನಿನಗೆ ಮಹೇಶನುಲಿಯುಂತ ಹರಸುತ್ತ ತೋಚದಳಿ ಕಳುಹಿಸಿದನ ವಿಘ್ನೇಶ ಒಳ್ಳೆಯ ಚಿಂತನೆಯನ್ನೇ ಮಾಡಿ ತಾಯಿಯವರ ತನ್ನದೇ ಆಗಿ ಏನಾದರೂ ಸಾಧನೆ ಮಾಡಬೇಕು ಎನ್ನುವಂತಹ ಛಲವನ್ನು ಹಾಗೆ ಆಗಲಿ. ಅಪ್ಪನನ್ನು ಶಿವನನ್ನು ಭಕ್ತಿಯಿಂದ ತಪಸ್ಸು ಮಾಡಿ ಅವರನ್ನು ಮೆಚ್ಚಿಸಿ ಒಳ್ಳೆಯ ಸೂಕ್ತ ವರವನ್ನು ಪಡೆದುಕೋ. ಹಾಗೆ ಅವರನ್ನು ಶುಭವಾಗಲಿ. ನಿನ್ನ ಆಶೀರ್ವಾದ ಶಿರೋಧಾರ್ಯ. ತಪಸ್ಸಿಗೆ ಸೂಕ್ತವಾದ ಫಲವನ್ನು ಅರಿಸುತ್ತಾ ಸಾಗುತ್ತೇನಂತ.
ಶಾಪಟ ಬಾಲನಯನ ಶಂಕರ ಸಾರಿ ಬಂಡ ತುಳು ಗಂಗಾ ದೇನಲ್ಲಿ ಸುತ್ತಿ ಹಾಕಿ ಲೋಕಿತ ಬಿಟ್ಟು. ವೃಂದ ಬಾಲ ಶಿವ ಧೂಳಿಗಿರೀಶ ಬಿಡ ಶಿವನ ಕುರಿತಾದಂತಹ ತಪಸ್ಸು ಬೇಕಾದಂತಹ ವರವನ್ನು ಪಡೆಯುವುದಕ್ಕೋಸ್ಕರವಾಗಿ ಕಾನನಕ್ಕೆ ನಾನು ಬಂದವನಿದ್ದೇನೆ. ಸರಿ ತಡ ಮಾಡುವುದಲ್ಲ, ತಪಸ್ಸನ್ನ ಕಾಲ ಕಾಲಾದಿಜ ಭಟ ಬಾಲನಯನ ಶಂಕರ ನೀಲ ಲೋಹಿತ ರುಂಡ ಮಾಲ ಗದಾ ಶಿವ ಧೂಳಿಗಿರೀಶ ಬಿಡ ಕಲಕಂದರ ಕಾಲ ಕಾಲಾದಿಜ ಭಟ ಬಾಲನಯನ ಶಂಕರ ಶ್ರೀ ವೈಭವಂತು ದಾವಿರ ಮೆಚ್ಚಿದೆ ಬಣ್ಣ ಸುರಗಣದ ಬಗ್ಗೆ ಹರಿದು ಮೈದೋರುತ್ತ ಬಂಡ ಸುಳ್ಳಿಲ್ಲ ಮೆಚ್ಚಿದೆ ಬಣ್ಣ ಸುರಗಣದ ಬಗ್ಗೆ ತಿರುರೆ ಮೆಚ್ಚಿದೆ ಬಂದ ಸುರ ಕನಕ ತಿರುರೆ ಮೆಚ್ಚಿದೆ ಬಂದ ಸುರ ಕನಕ ಬಗ್ಗೆ ಬರುವ ತನಗೆ ಹರಿಗರ ಗಮನ ಕ್ಷಣದಲ್ಲಿ ಸಂಗರಾದಿ ಗೆಲ್ಲುವ ಶಕ್ತಿ ಇದ್ದೆನು ಬೇಡಿದ ನಿತ್ತಾತಗಳು ಉತ್ತಮನ ಮುದದಿಂದಾಯ ಗರವತ್ತು ಆಳುವುದೆಂದ ಬರುವಂತೆ ನಾಗೆ ಹರಿಹರ ಕಮಲ ಇರುವಂತೆ ಸುರನರೋ ರಗರ ಸಂಗರದಿ ಗೆಲ್ಲುವ ಶಕ್ತಿ ಸುರಗಂಡವರಂತ ಕಲವು ಇದ್ದೆನು ನಿತ್ತೆನು ಕುಲವವ ಒತ್ತುದ ನಾವುದದಿಂದ ಮೃತ್ಯುವಿಲ್ಲದ ಗರವತ್ತು ಸಾವಿರ ವರುಷ ವೃತ್ತಿಯೊಳ್ ಬಾಳುವುದೆಂದ ಅವರ ಅರ್ಧ ಶಕ್ತಿ ನೀನೇ ಮಾಡಬೇಕು.
ಹೋಗಿದ್ದಾರೋ ಅವರನ್ನು ಮತ್ತೆ ಶಿಕ್ಷಿಸುವಂತಹ ಮರಗಳನ್ನು ಸಾಧಿಸಿ ಎನ್ನಿದ್ರು ನೆಲುವುದಕ್ಕೆಂದು ದಿನಗತಕತನದೊಳಗೆ ಪಡೆದ ವರವಾಜ್ಞೆ ನುಡಿಯಲಿ ಬರಿ ಬಂದು ಸಕಲರ ನುಡಿದು ಗಜಮುಖ ನೊಡನೆ ಗಿರಿಜೆಗೆ ಪೊಡಮಡುತ್ತ ವಿಸ್ತರಿಸಲಾಸನು ಪಡೆದವರವ ಮಗನೆ ಬಂದ ಸುರವರವ ಮಹೇಶನಿಂದಲೇ ಪಡೆದಿಹುದು ಅಯ್ಯ ಮಗನೇ ಬಂದ ಸುರವರವ ಲೇಸದು ಮಗನೇ ಬಂಧಾಸುರ ವರವಾಗ್ ಮಹೇಶನಿಂದಲೇ ಪಡೆದಿಹುದು ದ್ವೇಷಿಸಿದರೆ ಮುಂದೆ ವಾಸವಜ್ಜರನು ದ್ವೇಷಿಸಿದರೆ ಮುಂದೆ ವಾಸವಜ್ಜರನು ವಿನಾಶ ಸಂಭವಿಸಿದೆ ಬಿಡದು ಅಯ್ಯ ದ್ವೇಷಿಸಿದರೆ ಮುಂದೆ ವಾದವಾಚರನು ವಿನಾಶ ಸಂಭವಿಸದೆ ಬಿಡದು ಮಗನೇ ಮಗನೇ ಬಂಡಾಸುರನ ಜೀವನವೇ ಉಜ್ವಲವಾಗಬೇಕೆಂದು ನನ್ನ ಜೀವನಕ್ಕೆ ದಾರಿಯೊಂದನ್ನು ಸೂಚಿಸಿದೆ ಆ ತಾಯಿ. ಅಮ್ಮ, ಆಗಲಿ, ನೀನು ಹೇಳಿದಂತೆ ಈಗಲೇ ಪಾತಾಳವನ್ನು ಸೇರುತ್ತೇನಮ್ಮ. ನಿನ್ನ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ ತಾಯಿ. ಗಿರಿಜಯ ನುಡಿಯ ಕೇಳೆಯೋ
ಹೊಲದ ಲಾಸ್ಯ ಧರಿಸುತ್ತೆಂತ ಕನಸುವಂತೆನೋ ಹೊರಡ ಕರುಣದಿಂದ ಯುದ್ಧಲಿಹ ಬಂದ ಸುರ ಎಂಬ ವಾರ್ತೆಯನ್ನು ಹರಣ ಕರುಣದಿಂದ ಮೆರೆಯುತ್ತಲಿಗ ಬಂದ ಸುರನೆಂಬ ವಾರ್ತೆಯನು ಅರಿದು ಕರುಣದಿಂದ ಮೆರೆಯುತ್ತಲಿಗ ಬಂದ ಸುರನೆಂಬ ವೈದ್ಯರನ್ನು ಶುಕ್ರಾಚಾರ್ಯನು 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 ಅಸುರರ ಆಚಾರ್ಯ ಶುಕ್ರ ಎನ್ನುವಂತಹ ನಗಲ್ತೆಯನ್ನು ಲೋಕಮುಖದಲ್ಲಿ ಹೊಂದಿದವನಾಯಿತು. ನನ್ನ ಬದುಕನ್ನೇನ ಅವಲೋಕಿಸಿದೆ, ವಿಮರ್ಶಿಸಿದೆ. ಅಸುರರ ಉದ್ಧಾರಕ್ಕಾಗಿ ಅದೆಷ್ಟೋ ಶ್ರಮವನ್ನು ನಾ ಪಟ್ಟವನು. ರಕ್ಕಸರ ಉದ್ಧಾರಕ್ಕಾಗಿ ಮೃತ ಸಂಜೀವಿಯನ್ನು ಪಡೆದರೆ ಅದು ನಿಷ್ಫಲವಾಯಿತು. ಏನು ಮಾಡಲಿ? ಹೋಯಿತಲ್ಲ ಕೆಟ್ಟದನ್ನಾದರೂ ಮಾಡಬಹುದು, ದುಷ್ಟ ಬುದ್ಧಿನಾದರೂ ಬಳಸಬಹುದು. ಆದರೆ ಒಟ್ಟಿನಲ್ಲಿ ಲೋಕಕ್ಕೆ ಒಳ್ಳೆಯದಾಗಬೇಕೆಂದು ನಾನು ಬಯಸಿದರೆ ತಪ್ಪೇನು ಹೇಳಿ? ಆದರೆ ಅದು ನಾನು ಮಾಡಿದಂತಹ ಬೋಧನೆಗಳು ನನ್ನ ಶಿಷ್ಯರನ್ನು ತಲುಪಲೇ ಇಲ್ಲ. ಹಾಗಾದರೆ ನಾನೇನು ಮಾಡಲಿ? ನನ್ನ ಶಿಷ್ಯರ ಉಳಿವಿಗಾಗಿ ನಾನು ಯಾವ ರೀತಿಯಲ್ಲಿ ಪಾಲಿಸಲಿ? ಯಥಾವತ್ತವಾಗಿ ದೇವತೆಗಳಿಗೆ ಅನ್ನಂದಿರುವ ಅಸುರರು, ಆದರೆ ಅಂತಹ ಯಾವುದೇ ಸದ್ಬೋಧನೆಯನ್ನು ಇಟ್ಕೊಂಡವರಲ್ಲ ಆ ದೇವತೆಗಳು. ಅಸುರರ ಅಧೀನದಲ್ಲೇ ಅವರು ಸಂತಸವನ್ನು ಕಾಣುತ್ತಿದ್ದಾರೆ. ಹಾಗಾದರೆ ಇದಕ್ಕಿಲ್ಲ ಕಾರಣ ಏನು? ನನ್ನ ಯಾವುದೇ ಪ್ರಯೋಜನಗಳು, ಯಾವುದೇ ಪ್ರಯತ್ನಗಳು ನನ್ನ ಶಿಷ್ಯರನ್ನು ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ನನ್ನ ಅಸುರರ ಉದ್ಧಾರಕ್ಕಾಗಿ ನಾನು ಏನು ಮಾಡಲಿ? ನಾನೇನು ಮಾಡಲಿ? ನನ್ನೊಬ್ಬನ ಅಭಿಪ್ರಾಯ ಇದಕ್ಕೆಲ್ಲ ಕಾರಣ ನನ್ನ ಶಿಷ್ಯರಿಗೆ ಒಂದು ನಾಯಕತ್ವದ ಕೊರತೆ. ಅಭಿಪ್ರಾಯವನ್ನು ನನ್ನ ಅಸುರರಿಗೆ ಎಲ್ಲಿದ್ದಾರೆ
ಆತುರದಿಂದಿಗೆ ಏಕೆ ಸನ್ಮತದಲ್ಲೂ ನುಡಿ ನೀ ಬಯಕೆ ಗುರುವಾರ ನಮ್ಮನ್ನು ಕಳಿಸಿದ ಗುರುವಾರ ನಮ್ಮನ್ನು ಕಳಿಸಿದ ಕಾರಣ ಕರುಣೆ ತಲಗಿರಬೇಕು ಏನಾಯಿತು ಗುರುವರ ತಿಳಿಸಿದ್ದೀರಿ ಎಂದಾದರೆ ಶೀಘ್ರದಲ್ಲಿ ನೀವು ಹೇಳಿದ ಕಾರ್ಯವನ್ನು ನೆರವೇರಿಸಿಕೊಡುತ್ತೇನೆ. ಅಪ್ಪನನ್ನು ಕರುಣಿಸಿ ಸ್ವರ್ಗವನಾಳುವರೇ ಉಗದಿ ಮಾಡಿದ ತಾಳಿ ತಾಳಿರಲ್ಲ ದೈತ್ಯರು ಕೇಳಿರನ್ನ ಸೊಲ್ಲ ದೈತ್ಯರು ಕೇಳಿರನ್ನ ತಾಳಿದಲ್ಲೇ ದೈತ್ಯರು ಕೇಳಿರಲ್ಲ ದೈತ್ಯರು ಕೇಳಿರನ್ನ ಉನ್ನತಿ ಕೈಯ ನೋಡುವುದನ್ನು ಮುಂದಕ್ಕೆ ಹೇಳಿ ಕಾಲಿತು ತಾಳಿದಲ್ಲ ದೈತ್ಯರು ಕೇಳಿರನ್ನ ಸೊಲ್ಲ ದೈತ್ಯರು ಕೇಳಿರನ್ನ ಸೊಲ್ಲ ಅಯ್ಯ ಎಲ್ಲ ನಿಮಗೊಬ್ಬ ನಾಯಕನ ಅಗತ್ಯವಿದೆ. ಆ ವಿಷಯವನ್ನು ಹೇಳುವ ಎಂದೇಳಿ ನಿಮ್ಮನ್ನು ನಾನು ಕರೆಸಿಕೊಂಡಿದ್ದೇನೆ. ಒಂದು ವೇಳೆ ನಿಮ್ಮಲ್ಲಿ ಏನಾದರೂ ನಾಯಕನನ್ನು ಆಯ್ಕೆ ಮಾಡಬೇಕೆಂದಾದರೆ ನಮ್ಮನ್ನು ಮಾಡಿ ಕಲಹ ಉಂಟಾಗಬಾರದು. ಒಳಜಗಳ ಸಲ್ಲದು. ನಿಮಗೆಲ್ಲರಿಗೂ ನಾಯಕನಾಗುವಂತಹ ನಿಮಗೆಲ್ಲರಿಗೂ ದಾಸರನಾಗುವಂತಹ ಯೋಗ್ಯತೆಯುಳ್ಳಂತಹ ಒಬ್ಬನಿದ್ದಾನೆ.
ಸೃಷ್ಟಿಗೆ ಕಾರಣೀಕರ್ತ ಬ್ರಹ್ಮನೇ ಆದರೂ ಕೂಡ ವರ್ತಮಾನ ಕಾಲದಲ್ಲಿ ತಾನೇ ಸೃಷ್ಟಿಯನ್ನು ಎಸಗುವಂತಹ ಹಾಗಿದ್ರೆ ನಾವು ತಡ ಮಾಡುವುದಲ್ಲ. ಕಂಡವರನು ಮನಗೊಂಡನು ಮನದೊಳು ಉತ್ತಂಡ ಪ್ರಣಾಮವಾಗೈದು ಅಂಡಾಸುರನು ಬದೆಗೊಂಡ ಶುಕ್ರನಲ್ಲಿ ಹೀಗೆಂದು ದೈತ್ಯರ ಕೂಡಿಕೊಂಡು ಮನದೋಳು ಕೊಂಡ ಸೋರನು ಬೆಸಗೊಂಡ ಶುಕ್ರನಲ್ಲಿ ನೀ ಹಿಂದೂ ದೈತ್ಯರ ಕೂಡಿಕೊಂಡು ಹರಿ ತಂದ ಕಾರ್ಯವ ಹೊರೆಯನಲ್ಲಿ ಜೀಯ ತರಣ ದೇವಗೆ ಬಂಡಾಸುರಧೀರ ಸಮರ ಪ್ರಚಂಡ ಕುಲೋದಾರ ಸಮರ ಪ್ರಚಂಡ ಕುಲೋದಾರ ಸಮರ ಪ್ರಚಂಡ ಕುಲೋದಾರ ಸಮರ ಪ್ರಚಂಡ ಕುಲೋದಾರ ಖಂಡಕರಿಯರಿ ಕರುಣ ಪ್ರವದವನು ಸಮರ ಪ್ರಚಂಡ ಕುಲೋದಾರ ಸುರತೀರ ಸಮರದ ಚಂಡ ಕುಲೋದಾರ ಸಮರದ ಚಂಡ ಕುಲೋದಾರ ದಂಡದ ದಾರಿಯ ಕರುಣಾವಿತವನು ದಂಡದ ದಾರಿಯ ಕರುಣಾವಿತವನು ಉಂಟು ದಾನವರ ಕಂದವನು ದಂಡದ ದಾರಿಯ ಕರುಣಾವಿತವನು ಉಂಟು ದಾನವರ ಪೂರವನ್ನು ಸಮಸ್ತ ರಕ್ಕಸ ಕುಲಕ್ಕೆ ಗುರುವಾಗಿ ಇರುವವನು ನಾನು. ನನ್ನ ಹೆಸರು ಶುಕ್ರಾಚಾರ್ಯ ಎನ್ನುವ ಹಾಗೆ. ಗುರುವರ ಅದೇಯಲಿ
ಮಂತ್ರದಿಂದ ಪುರವನ್ನೇ ಹೇಗಾಗಿದೆ ಪುರದ ನಿರ್ಮಾಣ? ಅದ್ಭುತವಾದಂತಹ ಶಿಲ್ಪ ಕೆತ್ತನೆಗಳಿಂದ ಕೂಡಿದಂತಹ ಪುರ. ಅದ್ಭುತ ಅದ್ಭುತ, ಬಹಳ ಸಂತೋಷವಾಯಿತು, ಬಹಳ ಆದ್ದರಿಂದ ಇದಕ್ಕೆ ಈ ಸುರೇಖಾಪುರಕ್ಕೆ ಕಣ್ಣು ಕಣ್ಣು ಬಿಟ್ಟು ಮೇಲೆ ನೋಡುದು ಪುರಭವನ ಹೌದು. ದೈತ್ಯ ಕುಲವನ್ನು ಎಷ್ಟು ಚಂದ ಉಂಟು. ಹೌದು, ಅದು ಮೇಲೆ ಇರುವುದಲ್ಲ, ಕೆಳಗೆ ಬರ್ತದೆ. ಶುಭ ಮುಹೂರ್ತದಿ ಪಟ್ಟ ಕಟ್ಟಿದ ಬಾರ್ಧವ ವಿಭವಿದ ಬಂಡಾಸುರನಿಗೆ ಪ್ರಭುವೆಂದು ಮಂತ್ರ ಪೂರ್ವಕ ಕಲಶೋದಕ ಅಭಿಷೇಕವನ್ನು ಮಾಡಿ ಬಳಿಕ ಅವರಿಗೆ ಹೆಸರನ್ನು ಕೊಟ್ಟಾಯಿತು. ಆದರೆ ಇದಕ್ಕೊಂದು ನಾಯಕ ಅಂತ ಆಗುವುದು ಬೇಡವೇ? ಬನ್ನಿ ಗುರುಗಳೇ, ಕುಳಿತುಕೊಳ್ಳಿ ಕುಳಿತುಕೊಳ್ಳಿ. ಯಾರು? ನೀವೇ. ನಾನು ನಾಯಕನಾಗುವುದಕ್ಕಿದ್ರೆ ಇಷ್ಟು ಕಷ್ಟ ಇದ್ದ ಹೇಳು. ನಾನು ಪೀಠಾಧಿಪತಿ ಆಗುವುದಕ್ಕೆ ಇದ್ದವನೇ ಹೊರತು ಪುರಾಧಿಪತಿ ಆಗುವುದಕ್ಕೆ ಇದ್ದವನಲ್ಲ. ನಮ್ಮವರೇ ಗುರುಗಳಿಗೆ ಪುರಾಧಿಪತಿ ಆಗಲು ಮನಸ್ಸಿಲ್ಲವಂತೆ, ಅವರು ಪೀಠಾಧಿಪತಿಯಾಗಿ ಉಳಿಯುತ್ತಾರಂತೆ. ಬಂಡಾಸುರ ಅವರಿವರು ಎನ್ನುವಂತಹ ಜಿಜ್ಞಾಸೆ ಯಾಕೆ? ಸಮರ್ಥನಾದಂತಹ ನೀನೇ ಇದ್ದೀಯಲ್ಲ, ಹಾಗಾಗಿ ಸಾವಕಾಶ ಮಾಡುವುದು ಬೇಡ, ಪಟ್ಟವನ್ನು ಏರಿಕಾಯ. ಹಾಗೇ ಆಗಲಿ. ಶುಭ ಮುಹೂರ್ತದಿ ಬಟ್ಟ ಕಟ್ಟಿದ ಮಾರ್ಗವ ವಿಭವದಿ ಬಂಡಾಸುರನಿಗೆ ಪ್ರಭುವೆಂದು ಮಂತ್ರ ಪೂರ್ವಕ ಕಲಶೋದಕ ಅಭಿಷೇಕವನ್ನು ಮಾಡಿ ಬಳಿಕ ಮನದಿ ಮುದಗೊಂಡು ತಾರಕನು ಭಗಿನಿಯರ ನಾವರ ಕೂಡಿಕೊಂಡು ನಡೆದವು ತಿಳಿದನು ನೀತಿಗಳ ಬಳಿಕ ಶುಕ್ರಾಚಾರ್ಯ ಬಳಿಕ ಶುಕ್ರಾಚಾರ್ಯ ಒಲಿದು ದಾನವತಿಯ ಕೇಳು ಇಲೆಯಲಿ ಸದಾಚಾರಗಳಲಿದ ಸ್ಥಿತಿಯನು ಇಲೆಯಲಿ ಸದಾಚಾರಗಳಲ್ಲಿ ಸತ್ಕೀರ್ತಿಯನು ತಳದರದು ಮೇಲೆ ನಿಪವಾಳು ಎಲೆಯಲ್ಲಿ ಸದಾಚಾರಗಳಲ್ಲಿ ಸತ್ಕೀರ್ತಿಯನು ಇಲೆಯಲ್ಲಿ ಸದಾಚಾರಗಳಲ್ಲಿ ಸತ್ಕೀರ್ತಿಯನು ತಳೆದರದು ಮೇಲೆ ನಿಪವಾಳು
ಮಾಡಬಾರದು, ಗೋಹತ್ಯೆ ಮಾಡಬಾರದು. ಪ್ರತಿದಿನ ನೀನು ವೇದಾಧ್ಯಯನ ಕರೆಯಬೇಕು. ಆ ಮೂಲಕ ಉತ್ತಮ ನಡತೆಯುಳ್ಳ, ಉತ್ತಮ ಆಚಾರವುಳ್ಳ, ಚಾರಿತ್ರ್ಯವುಳ್ಳ ಸದಾಚಾರವನ್ನು ಹೊಂದಿರುವ ಅಸುರರು ಬದುಕಿದ್ದಾರೆ, ಬಾಳ್ವೆ ಮಾಡುತ್ತಿದ್ದಾರೆ ಎಂದು ತಿಳಿಯಬೇಕು. ಇದುವರೆಗೆ ಕೇವಲ ನಿನ್ನದಾದಂತಹ ವೈಯಕ್ತಿಕ ಸಂತೋಷಕ್ಕೆ ಮಾತ್ರ ನೀವು ಪ್ರಯತ್ನ ಪಟ್ಟವರು. ಆದರೆ ಇಂದು ಹಾಗಲ್ಲ. ನೇತಾರನಾಗಿ ನಿನಗೆ ನೀಡಿರುವಂತಹ ಲೋಕೋಪಾದಿಯಲ್ಲಿರುವಂತಹ ರಕ್ತದಾನಕ್ಕೆ ನೀನು ನಾಯಕನಾಗಿ. ಅದೇ ರೀತಿ ಆದ್ದರಿಂದ ಇವರೆಲ್ಲರನ್ನು ನೀನು ಮಕ್ಕಳೋಪಾದಿಯಲ್ಲಿ ಸಾಕಬೇಕಪ್ಪ. ಅಷ್ಟು ಮಾತ್ರವಲ್ಲ, ಆಚಾರವೇ ಪ್ರಥಮ ಧರ್ಮ ಪ್ರಥಮ ಧರ್ಮ ಎನ್ನುವಂತಹ ಮಾತು ಆದ್ದರಿಂದ ಯಾವತ್ತೂ ಆಚಾರವನ್ನು ನಿಷ್ಠೆಯಿಂದ ನಿನ್ನದಾದಂತಹ ಕಾರ್ಯವನ್ನು ಮಾಡಿಕೊಂಡು ಬರಬೇಕು. ವೇದಾಧ್ಯಯನವನ್ನು ಮಾಡಬೇಕು. ಇದಕ್ಕೂ ಈಶ್ವರನ ಪೂಜೆಯನ್ನು ಸೇವೆಯನ್ನು ಮಾಡಬೇಕು. ಸಂಧ್ಯೆಯಲ್ಲಿಯೂ ಕೂಡ ನೀನು ಸಂಧ್ಯಾವಂದನೆಯನ್ನು ಮಾಡಬೇಕು. ಮಾತ್ರವಲ್ಲ, ಬ್ರಾಹ್ಮಣರನ್ನು ಸ್ತ್ರೀಯರನ್ನು ಮಕ್ಕಳನ್ನು ಯಾವ ಕಾಲಕ್ಕೂ ಕೂಡ ದೈತ್ಯರೆಲ್ಲರೂ ಮೀರದಿದ್ದರೂ ಸತ್ಯ ಧರ್ಮಗಳನ್ನು ಗುರುವರ ನಿತ್ಯ ನೇಮದ ತೆರದಿ ನಡೆದರೆ ಶೂನ್ಯ ಕಾಪುರವು ಸತ್ವದಲ್ಲಿ ಶೋಭಿಸಿದ ಮೆರೆವ ಸವಿತ್ರ ಋಷ್ಯಾಶ್ರಮವ ತೆರದನಿಯೇ ದೈತ್ಯ ಸಂಕುಲ ಬಂದು ಓದಿ ಸುತ್ತಿದ್ದರು ಅಡಿಗಡಿಗೆ ಶೂನ್ಯ ಕಾಪುರವು ಮೆತ್ತಿಗೆ ಧರಿಯುತ್ತ ಬಳಿನ ಕುದುರೆ ಬೆಸರಾಗಿದ್ದು ನಮ್ಮ ಮನೋ ಸಾಲಾಗಿ ಕುಳ್ಳಿರಿಸಿದಳು. ಒಂದು ದೇವತೆಗಳ ಸಾಲು, ಮತ್ತೊಂದು ರಾಕ್ಷಸರ ಸಾಲು. ಮೊದಲು ದೇವತೆಗಳಿಗೆ ಬಡಿಸುತ್ತಾ ಬಂದಳು. ಅವಳ ಮೋಸವನ್ನಾದ ನಮ್ಮವಳಾದ ಸ್ವಭಾನು ದೇವತೆಗಳ ವೇಷ ಧರಿಸಿ ಅವರ ಪಂಚಿಯಲ್ಲಿ ಕುಳಿತ. ಅವಳು ಕೊಟ್ಟ ಅಮೃತವನ್ನೂ ಕುಡಿದ. ತಕ್ಷಣ ರೂಪಾಂತರಗೊಂಡು ಹರಿಯಾಗಿ ಅವಳ ಸಮ್ಮತಿಸಿದ. ನಮ್ಮವರ ನಾಶವೂ ಆಯಿತು. ಕೊನೆಗೆ ಹೇಗ ಶುಕ್ರಾಚಾರ್ಯರ ದಯೆಯಿಂದ ಬದುಕಿದ್ದೆವು. ಆದರೆ ನಮಗೆ ಮೋಸ ಮಾಡಿದ ಆ ದೇವತೆಗಳನ್ನು ಬಿಡಬಾರದು. ಏನು ಮಾಡಬೇಕು? ಎತ್ತ ಬಿಡ ಸರ್ವ ಮೊತ್ತವನ್ನ ಸಮರತ್ತು ನಾಶ ಮಾಡ್ತೇನು.
ಬಳಿರೇ ಬರಾಕ್ರಮ ಕಂಠೀರವ ಇವತ್ತಃ ಸ್ಥಳ ಏನು ಕೇಳಬೇಕು ಚರಣೆಯನು ಶರಣು ಬಂದು ಹೇಳುವಂತಹ ವಿಚಾರವೇನು? ಶೂನ್ಯಕಾಪುರದ ಅರಸನಾದಂತಹ ಭಂಡಾರದಲ್ಲಿ ನಮ್ಮದಾದಂತಹ ಸ್ವರ್ಗಕ್ಕೆ ತಾನೇ ಅವನನ್ನು ಎದುರಿಸಬೇಕು. ಎಲ್ಲಿದ್ದಾರೆ ನಮ್ಮವರು?
ಸ್ವರ್ಗಲೋಕಕ್ಕೆ ದಾಳಿಯಾಗುತ್ತಿದ್ದಾನಂತೆ. ಪರಮೇಶ್ವರನ
ನಿನ್ನನ್ನು ವರವಾಗಿ ಮೆಚ್ಚಿಸಿದ್ದಾನೆ. ಬೇಕಾದ ವರವನ್ನು ಪಡೆದಿದ್ದಾನೆ. ಬಿಡು ಚಿಂತೆಯ ಬಿಡು ಬಿಡು ಚಿಂತೆ ಸುರಭ ಇದಕ್ಕೆ ಅನುಮಾನ ಹಸುವನ್ನೇ ತಾನು ಯೋಜನೆಯ ಸುಲಭ ಬಿಡು ಬಿಡು ಇನ್ನು ತಡ ಮಾಡುವುದು ಬೇಡ. ಜಾಲವನ್ನು ತಡೆಯುವುದಕ್ಕಾಗಿ ಮುಂದೆ ಬರೆಯೋಣ.
ಜನ ಇರುವೆನು ಬಿಡುವೇನು
ಬಲ್ಲೆ ಇಲ್ಲ ನೋಡಿ
ನೋಡಿರಿ ಘೋಷದಳ ಸಾಗದು ಸಮರ ಧನುಜತಿಲಕ ಅಂಡಾಸುರ ಸೈರಿದು ವಿನಗಿಣಿ ಸುರಸ ಕುಲದ ರಣವಿಕ್ರಮಿ ಗಿರಿದರಿ ಬೇದಿರಿಯುಳು ಕೀರ್ತಿಯು ನಿನಗೆ ಸಮರ ವಾಣಿ ರಮಣ ವಿನಗಿ ಇರುವುದು ಅಪ್ತನವನ ಅಪ್ತನಿಗೆ ಇಂದ್ರ ಸಗಿದ ತಲೀನಿ ವಾಣಿ ರಮಣ ನಿನ್ನ ನುಡಿ ವಿನೋದ ವಾಣಿ ರಮಣ ಅದು
ಸರಿ ವಂದನವನ ತಾರೆ ಬಿಟ್ಟು ಕೊಡುತ್ತೇನೆ. ವಾಣಿ ರಮಣ ನಿನ್ನ ನುಡಿ ಮಾನ್ಯವಿನಗೆ ವಾಣಿ ರಮಣ ನಿನ್ನ ನುಡಿ ಮಾನ್ಯವಿನಗೆ ಗೀರ್ವಾಣರಿಯುವುದು ನಂದನವನ ಗೀರ್ವಾಣರಿಯುವುದು ನಂದನವನ ಅಪ್ಸರೆಯರ ಕಪ್ಪವ ಬಳಿಕ ನಿನ್ನ ಬೆದರಿಗೆ ತಕ್ಕ ನುಡಿದೆ ತೊಲಗೆದ್ದನು. ಬಿಟ್ಟು ಕೊಡಬೇಕಂತೆ ನಾನು ಇಂದ್ರ ಯಾವಾಗ ನೀನು ಪರರ ಹೆಣ್ಣನ್ನು ಬಯಸಿದೆ ಮುಂದಾಗಿ ನಿನಗೆ ಪತಿವ್ರತ ನಾರಿಯಿಂದಲೇ ಮರಣ ಮಗಳ ಗಂಡ ನನಗೇನು ಬುದ್ಧಿಯನ್ನು ಹೇಳು. ಕೇಳುವುದೇ ನಿನ್ನ ಬೆಸರಿಗೆ ತಕ್ಕ ನುಡಿದೆ ಹಣ ಹೊಲಗಿದ್ದರು ಏರಿದರು ನಿಂತಿದ್ದಾನೆ. ಏನಾಗುತ್ತದೆ ನೋಡೋಣ.
ಎಲ್ಲರಿಗೂ ನಮಸ್ಕಾರ. ಕಲಾನಾಮ ನರಸ್ಯ ರೂಪಮಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ ಎನ್ನುವಂತಹ ಮಾತಿನಂತೆ ಕಲೆಯು ಮನುಷ್ಯನ ಅತ್ಯುತ್ತಮ ಅಲಂಕಾರ ಹಾಗೂ ಯಾರೂ ಕದಿಯಲಾಗದ ಸಂಪತ್ತು. ಎಲ್ಲಿ ನೃತ್ಯ ಕಲೆ ಇದೆಯೋ ಅಲ್ಲಿ ಭಾವವಿದೆ, ಎಲ್ಲಿ ಭಾವವಿದೆಯೋ ಅಲ್ಲಿ ರಸವಿದೆ, ಎಲ್ಲಿ ರಸವಿದೆಯೋ ಅಲ್ಲಿ ಆನಂದವಿದೆ ಎನ್ನುವಂತಹ ಮಾತಿನೊಂದಿಗೆ ಸನಾತನ ಯಕ್ಷಾಲಯ ರಿಜಿಸ್ಟರ್ಡ್ ಮಂಗಳೂರು ಇದರ 17ನೇ ವರ್ಷದ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಈಗಾಗಲೇ ಮಧ್ಯಾಹ್ನ 2 ಗಂಟೆಗೆ ಸರಿಯಾಗಿ ಶ್ರೀದೇವಿ ಲಲಿತೋಪಖ್ಯಾನ ಎನ್ನುವಂತಹ ಜೋಡಾಟದ ಪ್ರದರ್ಶನವನ್ನು ನೀವೆಲ್ಲರೂ ಕಣ್ತುಂಬಿಸಿಕೊಂಡಿದ್ದೀರಿ. ಇದೀಗ ಇಂದಿನ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮ. ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿರುವವರು ಪ್ರೊಫೆಸರ್ ML ಸಾಮಗ, ಮಾಜಿ ಅಧ್ಯಕ್ಷರು ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿರುವವರು ಶ್ರೀ ಪ್ರದೀಪ್ ಕಲ್ಕೂರ, ಮಾಜಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ. ಅದೇ ರೀತಿ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್, ನಿವೃತ್ತ ಯೋಧ ಹಾಗೂ ಮಾಜಿ ಶಾಸಕರು ಕರ್ನಾಟಕ ವಿಧಾನ ಪರಿಷತ್, ಇವರು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ. ಅದೇ ರೀತಿ ಶ್ರೀ ದಿವಾಕರ ಕದ್ರಿ, ಇವರು ತಮ್ಮ ಶುಭ ಹಾರೈಕೆಯನ್ನು ಈ ಕಾರ್ಯಕ್ರಮಕ್ಕೆ ನೀಡಿದ್ದಾರೆ. ನಮ್ಮೊಂದಿಗೆ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಜನಾರ್ದನ್ ನಾಯಕ್ CH, ಜನರಲ್ ಹಾಸ್ಪಿಟಲ್ ಕಾಸರಗೋಡು, ಶ್ರೀ RK ಭಟ್ ಬೆಳ್ಳಾರೆ, ಉದ್ಯಮಿಗಳು ಬೆಂಗಳೂರು, ಲಯನ್ ಗಣೇಶ್ ಶೆಟ್ಟಿ, ಉದ್ಯಮಿಗಳು ಮಂಗಳೂರು, ಶ್ರೀ ರೂಪೇಶ್ ಕುಮಾರ್ ಶೆಟ್ಟಿ, ಉದ್ಯಮಿಗಳು ಅದ್ಯಪಾಡಿ. ಅದೇ ರೀತಿ ದೇವಕಾನ ಶ್ರೀಕೃಷ್ಣ ಭಟ್, ಸಂಚಾಲಕರು ಗಣೇಶ ಕಲಾವೃಂದ ಪೈವಳಿಕೆ. ಇವರೆಲ್ಲರನ್ನ ಸಂಸ್ಥೆಯ ನಿರ್ದೇಶಕರಾದಂತಹ ರಾಕೇಶ್ ರೈ ಅಡ್ಕ ಇವರು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಕಿರಣ್ ಪಕ್ಕಳ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಂಸ್ಕೃತಿಯು ಒಂದು ಜನಾಂಗದ ಆತ್ಮವಾದರೆ ಕಲೆಯು ಅದರ ಅಭಿವ್ಯಕ್ತಿ. ಕಲೆಯು ಕೇವಲ ಮನೋರಂಜನೆಗಾಗಿ ಅಲ್ಲ, ಅದು ವ್ಯಕ್ತಿತ್ವ ನಿರ್ಮಾಣಕ್ಕೆ, ಸಂಸ್ಕೃತಿ ಸಂರಕ್ಷಣೆಗೆ ಹಾಗೂ ಸಮಾಜದ ಉನ್ನತಿಗೆ ದಾರಿದೀಪವಾಗುತ್ತದೆ. ನಾದ, ನೃತ್ಯ, ಭಾವ ಮತ್ತು ಭಕ್ತಿಯ ಸಂಗಮವಾದ ಯಕ್ಷಗಾನದ ಈ ಕಾರ್ಯಕ್ರಮವು ದೈವ ಸ್ಮರಣೆಯಿಂದ ಆರಂಭವಾಗುವುದು ನಮ್ಮ ಸಂಪ್ರದಾಯ. ಇದೀಗ ಯಕ್ಷಗಾನ ಶೈಲಿಯ ಪ್ರಾರ್ಥನೆ ಶಿಶಿರ್ ಕೃಷ್ಣ ಬಲ್ಲಾಲ್, ಚಮನ್, ಶ್ರೀವತ್ಸರಾವ್ ಹಾಗೂ ಅದ್ವೈತ್ ಇವರಿಂದ. ನಿಟಿಲ ನೇತ್ರನೇ ದೇವಿ ಸೂತನೇ ನಿಟಿಲ ನೇತ್ರನೇ ದೇವಿ ಸೂತನೇ ನಾಗಭೂಷಣ ಪ್ರಿಯನೇ ಕಟಿಲತಾಂಗೃತ ಕೋಮಲಾಂಗನಿ
ಕರ್ಣಕುಂಡಲ ಧಾರಣಿ ಕಟಿಲದಾಂಕೃತ ಕೋಮಲಾಂಗನಿ ಕರ್ಣಕುಂಡಲ ಧಾರಣಿ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ವಿನಾಯಕ ಗುರುಗಳಾದ ರಾಕೇಶ್ ರೈ ಅಡ್ಕ ಇವರ ಕನಸಿನ ಕೂಸಾದಂತಹ ಸನಾತನ ಯಕ್ಷಾಲಯ ರಿಜಿಸ್ಟರ್ಡ್ ಮಂಗಳೂರು 17ನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ನಾವಿಂದು ಹಮ್ಮಿಕೊಳ್ತಾ ಇದ್ದೇವೆ. ಕಡೆಗಳಲ್ಲಿ ಸುಮಾರು 20 ಕಡೆಗಳಲ್ಲಿ ತರಗತಿಗಳನ್ನು ಹೊಂದಿರುವಂತಹ ಗುರುಗಳು 1000ಕ್ಕೂ ಮಿಕ್ಕಿದ ಶಿಷ್ಯರನ್ನ ಪಡೆದಿದ್ದಾರೆ. ಕಾಸರಗೋಡು, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ಅನೇಕ ಕಡೆಗಳಲ್ಲಿ ಇವರ ತರಗತಿಗಳು ನಿರಂತರವಾಗಿ ನಡೀತಾ ಇದೆ. ಅದೇ ರೀತಿ ಪ್ರತಿ ವರ್ಷವೂ ಕೂಡ ನಾವು ಅದ್ಧೂರಿಯಾಗಿ ಸಂಸ್ಥೆಯ ವಾರ್ಷಿಕೋತ್ಸವವನ್ನು ಆಚರಿಸುತ್ತಾ ಇದ್ದೇವೆ. ನಾವು ಆಚರಿಸಿದಂತಹ ಅನೇಕ ಪ್ರಸಂಗಗಳಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದದ್ದು ಅಂತ ಹೇಳಿದರೆ ಒಂದು ಪಾವಂಜೆಯ ಕ್ಷೇತ್ರದಲ್ಲಿ ನಡೆದಂತಹ ಮಾನಿಷಾದ, ಅದೇ ರೀತಿ ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ, ಆ ಬಳಿಕ ನಾವು ಏತದ್ದಿ ರಾಮಾಯಣ ಎನ್ನುವಂತಹ ಆಖ್ಯಾನವನ್ನು ಕೂಡ ಆಡಿ ತೋರಿಸಿದ್ದೇವೆ. ಸಂಸ್ಥೆಯ ದಶಮಾನೋತ್ಸವದ ಸಂಭ್ರಮದಲ್ಲಿ ಅಹೋರಾತ್ರಿ ಯಕ್ಷಗಾನವನ್ನ ಇದೇ ಪುರಭವನದಲ್ಲಿ ದಶಾವತಾರ ಎನ್ನುವಂತಹ ಪ್ರಸಂಗವನ್ನ ನಾವು ಆಡಿ ತೋರಿಸಿದ್ದೇವೆ. ಅದಾದ ಬಳಿಕ 15ನೇ ವರ್ಷವು ವಿಜೃಂಭಣೆಯಿಂದ ಆಚರಿಸಿ ದೇವಿ ಮಾತ್ಮೆ ಎನ್ನುವಂತಹ ಪ್ರಚಂಡ ಜೋಡಾಟವನ್ನು ಕೂಡ ಇದೇ ವೇದಿಕೆಯಲ್ಲಿ ನಾವು ಆಡಿ ತೋರಿಸಿದ್ದೇವೆ. ಇದೀಗ 17ನೇ ವರ್ಷದ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಶ್ರೀದೇವಿ ಲಲಿತೋಪಾಖ್ಯಾನ ಎನ್ನುವಂತಹ ಆಖ್ಯಾನವನ್ನು ನಾವು ಆಡಿ ತೋರಿಸ್ತಾ ಇದ್ದೇವೆ. ಇಂದಿನ ಈ ಸಮಾರಂಭಕ್ಕೆ ನಮ್ಮೊಂದಿಗೆ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಬಂದಂತಹ ಅತಿಥಿ ಗಣ್ಯರನ್ನ ಬರಮಾಡಿಕೊಳ್ಬೇಕಾಗಿ ಸಂಸ್ಥೆಯ ಸದಸ್ಯರಾದಂತಹ ಡಾಕ್ಟರ್ ಅಶ್ವಿನ್ ತೇಜಸ್ವಿ ಇವರನ್ನ ಕೇಳಿಕೊಳ್ತಾ ಇದ್ದೇನೆ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವ ವಾಗ್ಮಯಂ ಆಹಾರ್ಯಂ ಚಂದ್ರತಾರಾದಿ ತಂ ವಂದೇ ಸಾತ್ವಿಕಂ ಶಿವಂ. ಶ್ರೀ ಗುರುಭ್ಯೋ ನಮಃ. ನಾಟ್ಯಕಲೆಯ ಅಧಿದೇವತೆಯಾದಂತಹ ನಟರಾಜನಿಗೆ ಅಭಿವಂದಿಸುತ್ತಾ ಸನಾತನ ಯಕ್ಷಾಲಯ ರಿಜಿಸ್ಟರ್ಡ್ ಮಂಗಳೂರು ಇದರ 17ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದ ಈ ಮುಸ್ಸಂಜೆಯ ಸಭಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಇಂದು ನಮಗೆಲ್ಲರಿಗೂ ಅತ್ಯಂತ ಸಂತೋಷ ಮತ್ತು ಹೆಮ್ಮೆಯ ದಿನವಾಗಿದೆ. ಭಾರತೀಯ ಸಂಸ್ಕೃತಿಯು ಸಾವಿರಾರು ವರ್ಷಗಳ ಪರಂಪರೆಯನ್ನು ಹೊಂದಿದ್ದು, ಈ ಪರಂಪರೆಯ ಅಮೂಲ್ಯ ಕೊಡುಗೆಗಳಲ್ಲಿ ಯಕ್ಷಗಾನವು ಒಂದು ವಿಶಿಷ್ಟವಾದ ಕಲಾರೂಪವಾಗಿದೆ. ಸಂಗೀತ, ನೃತ್ಯ, ಸಾಹಿತ್ಯ, ವೇಷಭೂಷಣ, ಅಭಿನಯ ಹಾಗೂ ಆಧ್ಯಾತ್ಮಿಕ ಸಂದೇಶಗಳ ಸುಂದರ ಸಮನ್ವಯವೇ ಯಕ್ಷಗಾನವಾಗಿದೆ. ಪ್ರಾಜ್ಞರು ಇದನ್ನು ಟೋಟಲ್ ಥಿಯೇಟರ್ ಆರ್ಟ್ ಫಾರ್ಮ್ ಅಂತ ಕರೆದಿದ್ದಾರೆ. ಕೇವಲ ಮನೋರಂಜನೆಯ ಮಾಧ್ಯಮ ಮಾತ್ರವಾಗದೆ ಧರ್ಮ, ನೀತಿ ಮತ್ತು ಜೀವನ ಮೌಲ್ಯಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವಂಥ ಒಂದು ಅದ್ಭುತವಾದ ಕಲೆ ಎನಿಸಿಕೊಂಡಿದೆ ಇದು. ಈ ಮಹಾನ್ ಕಲೆಯ ಸಂರಕ್ಷಣೆ ಮತ್ತು ಪ್ರಸಾರದ ಉದ್ದೇಶದಿಂದ ಆರಂಭವಾದ ಸನಾತನ ಯಕ್ಷಾಲಯವು ಕಳೆದ 17 ವರ್ಷಗಳಿಂದ ಅನೇಕ ವಿದ್ಯಾರ್ಥಿಗಳಿಗೆ ಯಕ್ಷಗಾನದ ಶಿಕ್ಷಣ ನೀಡಿ ಅವರಲ್ಲಿ ಕಲೆಯ ಮೇಲಿನ ಪ್ರೀತಿ, ಶಿಸ್ತು, ಸಂಸ್ಕಾರ ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸುವ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡುತ್ತಿದೆ. ಈ ಪಯಣದಲ್ಲಿ ಹಲವಾರು ವಿದ್ಯಾರ್ಥಿಗಳು ಕಲಾವಿದರಾಗಿ ರೂಪುಗೊಂಡಿದ್ದಾರೆ. ಅನೇಕ ವಿದ್ಯಾರ್ಥಿಗಳು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿಯೂ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿ ಸಂಸ್ಥೆಗೆ ಗೌರವವನ್ನು ತಂದುಕೊಟ್ಟಿದ್ದಾರೆ. ವೈಯಕ್ತಿಕವಾಗಿ ಹೇಳುವುದಿದ್ದರೆ ನನಗಂತೂ
ಈ ದಿನ ಬಹಳ ಹೆಮ್ಮೆಯ ದಿನವಾಗಿದೆ. ನನ್ನ ಆಪ್ತ ಮಿತ್ರರಾದಂಥ ಶ್ರೀ ರಾಕೇಶ್ ರೈ ಅಡ್ಕ ಇವರ ಕನಸಿನ ಕೂಸು ಈ ಸನಾತನ ಯಕ್ಷಾಲಯ. ಸುಮಾರು 17 ವರ್ಷಗಳ ಹಿಂದೆ ಮಂಗಳೂರಿನ ಅತ್ತಾವರದ ಪಾರ್ವತಿ ಕುಟೀರ ಎಂಬಲ್ಲಿ ಸುಮಾರು 25 ವಿದ್ಯಾರ್ಥಿಗಳನ್ನು ಒಳಗೊಂಡು ಪ್ರಾರಂಭವಾದಂಥ ಈ ಸಂಸ್ಥೆ ಯಕ್ಷ ಶಿಕ್ಷಣದಲ್ಲಿ ತನ್ನ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಹಾಕುತ್ತಾ ಇದೀಗ 1,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಹೊಂದಿದ್ದು ಹೆಮ್ಮರವಾಗಿ ಬೆಳೆದು ನಿಂತಿದೆ ಎಂದು ಹೇಳುವುದಕ್ಕೆ ನನಗೆ ಬಹಳ ಸಂತೋಷವಾಗ್ತಾ ಇದೆ. ಮಿತ್ರರೇ, 17 ವರ್ಷಗಳ ಈ ಪಯಣ ಕೇವಲ ಒಂದು ಸಂಸ್ಥೆಯ ಬೆಳವಣಿಗೆ ಮಾತ್ರ ಅಲ್ಲ, ಇದು ಯಕ್ಷಗಾನದ ಪರಂಪರೆ, ಸಂಸ್ಕೃತಿ, ಶಿಸ್ತು ಮತ್ತು ಮೌಲ್ಯಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ನಿರಂತರ ಯಜ್ಞವಾಗಿದೆ. ಗುರುಗಳ ಅಹರ್ನಿಶಿ ದುಡಿಮೆ, ವಿದ್ಯಾರ್ಥಿಗಳ ಸಮರ್ಪಣಾ ಮನೋಭಾವ, ಪೋಷಕರ ಪ್ರೋತ್ಸಾಹ ಹಾಗೂ ಕಲಾಭಿಮಾನಿಗಳ ಬೆಂಬಲದಿಂದ ಸನಾತನ ಯಕ್ಷಾಲಯವು ಇಂದು ಗೌರವಾನ್ವಿತ ಸ್ಥಾನವನ್ನು ಪಡೆದುಕೊಂಡಿದೆ. ಇಂಥ ನಮ್ಮ ಹೆಮ್ಮೆಯ ಸಂಸ್ಥೆಯ ಸಪ್ತದಶ ಸಂಭ್ರಮದ ಈ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯಾತಿಗಣ್ಯ ಅತಿಥಿಗಳನ್ನು ಸ್ವಾಗತಿಸುವುದಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಆಗುತ್ತಾ ಇದೆ. ಬಂಧುಗಳೇ, ಇಂದಿನ ನಮ್ಮ ಸಭೆಯ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದವರು ಯಕ್ಷಗಾನ ಕ್ಷೇತ್ರದಲ್ಲಿ ವಿಶಿಷ್ಟ ಸೇವೆ ಸಲ್ಲಿಸಿರುವ ಪ್ರಸಿದ್ಧ ಸಾಮಗ ಮನೆತನ ಹೆಮ್ಮೆಯ ಕುಡಿಯಾದ ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿಯ ಮಾಜಿ ಅಧ್ಯಕ್ಷರು, ಹಿರಿಯ ಯಕ್ಷಗಾನ ವಿದ್ವಾಂಸಕರು ಹಾಗೂ ವಿಮರ್ಶಕರು ಆದಂತಹ ಪ್ರೊಫೆಸರ್ ಮಲ್ಪೆ ಲಕ್ಷ್ಮೀನಾರಾಯಣ್ ಸಾಮಗರು. ಮಲ್ಪೆಯ ಸಾಮಗ ಮನೆತನ ಅಂತ ಹೇಳಿದರೆ ಬಹುಶಃ ಈ ಹೆಸರು ಕೇಳದವರು ಯಾರೂ ಇರಲಿಕ್ಕಿಲ್ಲ. ಹರಿಕತೆ ಹಾಗೂ ತಾಳಮದ್ದಳೆ ಕ್ಷೇತ್ರದ ದಂತಕತೆ ದೊಡ್ಡ ಸಾಮಗರೆಂದೇ ಎನಿಸಿಕೊಂಡಿರುವಂಥ ಮಲ್ಪೆ ಶಂಕರನಾರಾಯಣ ಸಾಮಗರ ಜ್ಯೇಷ್ಠ ಪುತ್ರರಾಗಿರುತ್ತಾರೆ. ಇವರು ನನ್ನ ತಂದೆಯವರು ಹೇಳಿದ್ದನ್ನು ಕೇಳಿದ್ದೇನೆ. ಅಂದರೆ ಯಕ್ಷಗಾನ ಕೂಟಗಳಲ್ಲಿ ಸಿಂಹ ಸ್ವಪ್ನರೇರಿಸಿಕೊಂಡಂಥ ಮತ್ತೋರ್ವ ತಾಳಮದ್ದಳೆಯ ದಿಗ್ಗಜ ಶೇಣಿ ಗೋಪಾಲಕೃಷ್ಣ ಭಟ್ರು ಅವರು ದೊಡ್ಡ ಸಾಮಗ್ರನ್ನು ತಮ್ಮ ಗುರುಗಳೆಂದೇ ಪರಿಗಣಿಸ್ತಾ ಇದ್ರು. ಸೊ ಅಂತಹ ಒಂದು ಧೀಮಂತ ವ್ಯಕ್ತಿಯ ಪುತ್ರರಾಗಿ, ವೃತ್ತಿಯಲ್ಲಿ ಆಂಗ್ಲ ಭಾಷಾ ಪ್ರಾಧ್ಯಾಪಕರಾಗಿ, ಉಡುಪಿಯ MGM ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿ, ಪ್ರವೃತ್ತಿಯಲ್ಲಿ ಮಾತ್ರ ಇವರು ಒಳ್ಳೆಯ ಯಕ್ಷಗಾನ ಕಲಾವಿದರಾಗಿ, ವಿಮರ್ಶಕರಾಗಿ ದೇಶ ವಿದೇಶಗಳಲ್ಲಿ ಯಕ್ಷಗಾನ ಪ್ರದರ್ಶನಗಳನ್ನು ನೀಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಹಾಗೆ ಹೇಳುವುದಿದ್ರೆ ಇವರ ಇಡೀ ಕುಟುಂಬವೇ ಒಂದು ಕಲಾ ಕುಟುಂಬ ಅಂತ ಹೇಳ್ಬೋದು. ಶ್ರೀಯುತರ ಮಡದಿಯವರು ವಿದೂಷಿ ಪ್ರತಿಭಾ ಸಾಮಗ್ರು, ನಮ್ಮ ನಾಡಿನ ಅಗ್ರಮಾನ್ಯ ಭರತನಾಟ್ಯ ಕಲಾವಿದೆ. ಇವರ ಮಗಳು ಸಹ ದೂರದ ಅಮೆರಿಕದಲ್ಲಿ ವಿದೂಷಿಯಾಗಿ ಭರತನಾಟ್ಯದ ತರಗತಿಗಳನ್ನು ನಡೆಸ್ತಾರೆ ಅಂತ ನಾನು ಕೇಳಿದ್ದೇನೆ. ಅವರ ಮಗ ಶ್ರೀ ಹರ್ಷ ಸಾಮಗ್ರು ನಮ್ಮ ನಾಡಿನ ಉತ್ಕೃಷ್ಟ ಮೃದಂಗವಾದಕರಾಗಿದ್ದಾರೆ. ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯ ಪುರಸ್ಕೃತರಾದ ಇವರು ಕಲಾ ಪೋಷಕರಾಗಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ಗೆ 1 ಕೋಟಿಗೂ ಹೆಚ್ಚಿನ ಮೌಲ್ಯದ ಜಾಗವನ್ನು ಉಚಿತವಾಗಿ ದೇಣಿಗೆ ನೀಡಿರುವವರು. ಇನ್ನು ಹೇಳಲಿಕ್ಕಿದ್ರೆ ಸುಮಾರಿದೆ, ಸಮಯದ ಅಭಾವದಿಂದ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೇನೆ. ಇಂತಹ ಕಲಾ ತಪಸ್ವಿ ನಮ್ಮ ಸಂಸ್ಥೆಯ ಕಾರ್ಯಕ್ರಮಕ್ಕೆ ಆಗಮಿಸಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವುದು ನಮ್ಮ ಸೌಭಾಗ್ಯವೇ ಸರಿ. ಇವರಿಗೆ ಸನಾತನ ಯಕ್ಷಾಲಯದ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪ್ರೊಫೆಸರ್ ML ಸಾಮಗ ಇವರಿಗೆ ಸಂಸ್ಥೆಯ ಗುರುಗಳಾದಂತಹ ರಾಕೇಶ್ ರೈ ಅಡ್ಕ ಇವರು ಸ್ಮರಣಿಕೆಯನ್ನ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ
ನಮ್ಮೊಂದಿಗಿದ್ದಾರೆ ಶ್ರೀ ಪ್ರದೀಪ್ ಕುಮಾರ್ ಕಲ್ಕೂರ ಸರ್. ಇವರು ಕನ್ನಡ ನಾಡು ನುಡಿಯ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಸಾಹಿತ್ಯ, ಸಾಂಸ್ಕೃತಿಕ, ಧಾರ್ಮಿಕ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ವಿಶಿಷ್ಟ ಕೊಡುಗೆ ನೀಡಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಮಾಜಿ ಅಧ್ಯಕ್ಷರಾದ ಶ್ರೀ ಪ್ರದೀಪ್ ಕಲ್ಕೂರ ಅವರ ಉಪಸ್ಥಿತಿ ನಮಗೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಸತತ 24 ವರ್ಷಗಳ ಕಾಲ ಕನ್ನಡ ಸಾಹಿತ್ಯ ಪರಿಷತ್ತು ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಸಾಹಿತ್ಯ ಸೇವೆಯನ್ನು ನಿರಂತರವಾಗಿ ಮಾಡಿದ್ದಾರೆ. ಇದೊಂದು ಅದ್ಭುತ ವಿಷಯವೇ ಸರಿ. ಯಾಕೆಂತ ಹೇಳಿದರೆ, ಒಂದು ಸಂಘಟನೆಯ ಅಧ್ಯಕ್ಷರಾಗಿ 1-2 ವರ್ಷ ಕಾಲ ನಡೆಸುವುದೇ ಬಹಳ ಕಷ್ಟಕರ, ನಮಗೆಲ್ಲರಿಗೂ ಗೊತ್ತಿದೆ ಅದು. ಆದರೆ ಇವರು ಸತತ 24 ವರ್ಷಗಳ ಕಾಲ ಆ ಹೊಣೆಗಾರಿಕೆಯನ್ನು ವಹಿಸಿ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಎಂದರೆ ಇದು ಅದ್ಭುತವೇ ಹೌದು. ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನ ಸೇರಿದಂತೆ ರಾಜ್ಯದ ಅನೇಕ ಪ್ರತಿಷ್ಠಿತ ದೇವಸ್ಥಾನಗಳ ಸಮಿತಿಗಳಲ್ಲಿ ತಮ್ಮ ಸೇವೆಯನ್ನು ನೀಡುತ್ತಾ ರಾಷ್ಟ್ರೀಯ ಮಟ್ಟದಲ್ಲಿ ಮನೆ ಮಾತಾಗಿರುವಂತಹ ಕಲ್ಕೂರ ಪ್ರತಿಷ್ಠಾನವನ್ನು ಸ್ಥಾಪಿಸಿದವರು ಇವರು. ಪ್ರತಿಷ್ಠಾನದ ಮೂಲಕ ಕಳೆದ 4.5 ದಶಕಗಳಿಂದ ನಡೆಸಲ್ಪಡುವ ರಾಷ್ಟ್ರೀಯ ಮಕ್ಕಳ ಉತ್ಸವ, ಶ್ರೀಕೃಷ್ಣ ವೇಷ ಸ್ಪರ್ಧೆ ಮಾತ್ರವಲ್ಲದೆ ಸಾವಿರಾರು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ, ಸಾಧಕ ಸನ್ಮಾನ ಕಾರ್ಯಕ್ರಮಗಳು, ಯಕ್ಷಗಾನ, ತಾಳಮದ್ದಳೆ, ಸಂಗೀತ, ಭರತನಾಟ್ಯ ಕಾರ್ಯಕ್ರಮಗಳನ್ನು ಸತತವಾಗಿ ಆಯೋಜಿಸುತ್ತಾ ಬಂದಿದ್ದಾರೆ. ಇಂತಹ ಒಂದು ವಿಶಿಷ್ಟ ವ್ಯಕ್ತಿತ್ವವನ್ನು ಹೊಂದಿದಂಥ ಶ್ರೀಯುತ ಪ್ರದೀಪ್ ಕಲ್ಕೂರ ಸರ್ ಇವರನ್ನು ಇಂದಿನ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪ್ರದೀಪ್ ಕಲ್ಕೂರ ಇವರಿಗೆ ವಿಷ್ಣುಮೂರ್ತಿ ಆಚಾರ್ಯ ಇವರು ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದು ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರಬೇಕಿದ್ದವರು ಶ್ರೀ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಇವರು, ನಿವೃತ್ತ ಯೋಧರು ಹಾಗೂ ಮಾಜಿ ಸಚಿವರು, ಕರ್ನಾಟಕ ವಿಧಾನ ಪರಿಷತ್. ಆದರೆ ಅನಾರೋಗ್ಯದ ನಿಮಿತ್ತ ಅವರಿಗೆ ಈ ಕಾರ್ಯಕ್ರಮಕ್ಕೆ ಬರಲು ಸಾಧ್ಯವಾಗದೆ ಹೋಗಿದೆ. ಕಾರ್ಯಕ್ರಮಕ್ಕೆ ಬರಲಿಕ್ಕಾಗದಿದ್ದರೂ ಅವರು ಕಾರ್ಯಕ್ರಮಕ್ಕೆ ತಮ್ಮ ಶುಭ ಹಾರೈಕೆಗಳನ್ನು ಸಲ್ಲಿಸಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕಿದ್ದ ಇನ್ನೋರ್ವ ಅತಿಥಿ ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಹಾಗೂ ಕಾರ್ಡೆಲೈಟ್ ಸ್ಪೆಷಾಲಿಟಿ ಕೆಮಿಕಲ್ಸ್ ಇಂಡಿಯಾ ಮಂಗಳೂರು ಇದರ ಜನರಲ್ ಮ್ಯಾನೇಜರ್ ಆದ ಶ್ರೀ ದಿವಾಕರ್ ಕದ್ರಿ ಇವರು. ಇವರಿಗೂ ತನ್ನ ಕಂಪನಿಯ ಕಾರ್ಯನಿಮಿತ್ತವಾಗಿ ತುರ್ತಾಗಿ ಬೆಂಗಳೂರಿಗೆ ಹೋಗಬೇಕಾದ ಕಾರಣ ಇವತ್ತಿನ ಕಾರ್ಯಕ್ರಮಕ್ಕೆ ಬರಲು ಅಸಾಧ್ಯವೆಂದು ವಿಷಾದವನ್ನು ತಿಳಿಸಿದ್ದಾರೆ. ಅವರು ಕೂಡ ತಮ್ಮ ಶುಭ ಹಾರೈಕೆಗಳನ್ನು ನಮಗೆ ನೀಡಿದ್ದಾರೆ. ಮಾತ್ರವಲ್ಲದೆ ಅವರ ಪ್ರತಿನಿಧಿಯಾಗಿ ಅವರದೇ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿರುವಂತಹ ಶ್ರೀಯುತ ಕಿರಣ್ ಪಕ್ಕಳ ಪೆರ್ಮಂಕಿಗುತ್ತು ಇವರನ್ನು ಕಳುಹಿಸಿದ್ದಾರೆ. ಶ್ರೀ ಕಿರಣ್ ಪಕ್ಕಳ ಅವರ ಪರಿಚಯ ಬಹುಶಃ ನಮಗೆಲ್ಲರಿಗೂ ಇದೆ, ನಮ್ಮವರೇ ಇವರು. ಶ್ರೀಯುತ ಕಿರಣ್ ಪಕ್ಕಳ ಪೆರ್ಮಂಕಿಗುತ್ತು ಇವರು ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನ ವಾಮಂಜೂರು ಇದರ ಸಂಘಟನಾ ಕಾರ್ಯದರ್ಶಿಗಳಾಗಿದ್ದಾರೆ. ನಮ್ಮದೇ ಸಹ ಸಂಸ್ಥೆಯಾದಂತಹ ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನ ವಾಮಂಜೂರು ಇದರ ಸಂಘಟನಾ ಕಾರ್ಯದರ್ಶಿಯಾಗಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಧಾರ್ಮಿಕ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಇವರಿಗೆ ಸನಾತನ ಯಕ್ಷಾಲಯದ ಪರವಾಗಿ ನಾನು ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಶ್ರೀಯುತ ಕಿರಣ್ ಪಕ್ಕಳ ಇವರಿಗೆ ನಾರಾಯಣ ಶೆಟ್ಟಿ ವೇದಿಕೆಗೆ ಆಗಮಿಸಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಇಂದಿನ ಕಾರ್ಯಕ್ರಮದ ಮತ್ತೋರ್ವ ಅತಿಥಿ ಶ್ರೀಯುತ ದೇವಕಾನ ಶ್ರೀಕೃಷ್ಣ ಭಟ್ ಸರ್ ಇವರು ಗಣೇಶ ಕಲಾವೃಂದ ಪೈವಳಿಕೆ ಇದರ ಸಂಚಾಲಕರಾಗಿದ್ದಾರೆ.
ಗಣೇಶ ಕಲಾವೃಂದ ಪೈವಳಿಕೆ ಅಂದರೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಯಕ್ಷಗಾನದ ವೇಷಭೂಷಣ ಪ್ರಸಾದನದಲ್ಲಿ ಅತ್ಯಂತ ಎತ್ತಿದ ಕೈ ಅಂದರೆ ಪೈವಳಿಕೆಯ ಗಣೇಶ ಕಲಾವೃಂದ. ಶ್ರೀಯುತ ದೇವಕಾನ ಶ್ರೀಕೃಷ್ಣ ಭಟ್ರು ವೃತ್ತಿಯಲ್ಲಿ ಅಧ್ಯಾಪಕರಾದರು. ತನ್ನ ತಂದೆಯವರಾದಂತಹ ದೇವಕಾನ ಕೃಷ್ಣ ಭಟ್ಟರು ಆರಂಭಿಸಿದ ವೇಷಭೂಷಣ ಸಂಸ್ಥೆಯನ್ನು ಮುನ್ನಡೆಸುತ್ತಾ ಬಂದಿದ್ದಾರೆ. ಅತ್ಯಂತ ಮುತುವರ್ಜಿಯಿಂದ ಶಿಸ್ತುಬದ್ಧತೆಯಿಂದ ಈ ಒಂದು ಸಂಸ್ಥೆಯನ್ನು ಮುನ್ನಡೆಸುತ್ತಾ ಬಂದಿರುವವರು. ಅಷ್ಟು ಮಾತ್ರವಲ್ಲದೆ ಸ್ವತಃ ಒಳ್ಳೆಯ ಯಕ್ಷಗಾನ ಕಲಾವಿದ, ಒಳ್ಳೆಯ ವೇಷಧಾರಿ, ಅಂತಹ ಕಲಾವಿದ ನಮ್ಮ ಜೊತೆಗೆ ಇರುವುದು ನಮ್ಮ ಸೌಭಾಗ್ಯವೇ ಸರಿ. ಇವರಿಗೂ ಸನಾತನ ಯಕ್ಷಾಲಯದ ಪರವಾಗಿ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ದೇವಕಾನ ಶ್ರೀಕೃಷ್ಣ ಭಟ್ ಇವರಿಗೆ ಡಾಕ್ಟರ್ ಬಾಲಚಂದ್ರ ಶೆಟ್ಟಿ ದಂತವೈದ್ಯರು ಇವರು ಸ್ಮರಣಿಕೆಯನ್ನ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಜೊತೆಗಿರುವ ಮತ್ತೋರ್ವ ಅತಿಥಿ ನಮ್ಮವರೇ ಆದಂತಹ ಡಾಕ್ಟರ್ ಜನಾರ್ದನ್ ನಾಯಕ್ CH ಇವರು. ನಮ್ಮ ಸನಾತನ ಯಕ್ಷಾಲಯದ ಸಕ್ರಿಯ ಸದಸ್ಯ. ಇವರು ಕಾಸರಗೋಡು ಜನರಲ್ ಆಸ್ಪತ್ರೆಯಲ್ಲಿ ಕನ್ಸಲ್ಟೆಂಟ್ ಫಿಸಿಷಿಯನ್ ಹಾಗೂ ಜೆರಿಯಾಟ್ರಿಕ್ ಸ್ಪೆಷಲಿಸ್ಟ್ ಆಗಿ ಸೇವೆ ಸಲ್ಲಿಸುತ್ತಾ ಇದ್ದಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಅಪಾರ ಅನುಭವ ಹೊಂದಿರುವ ಇವರು ರೋಗಿಗಳ ಆರೋಗ್ಯ ಮತ್ತು ಸಮಾಜ ಸೇವೆಯ ಮೂಲಕ ಜನಮನ್ನಣೆ ಗಳಿಸಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಇವರು ಮಾಡಿದಂಥ ಅದ್ಭುತವಾದಂಥ ಜನಾನುರಾಗಿ ಸೇವೆಯನ್ನು ಪರಿಗಣಿಸಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇವರಿಗೆ ಕೋವಿಡ್ ವಾರಿಯರ್ ಎಂಬ ಪ್ರಶಸ್ತಿಯನ್ನು ಕೊಟ್ಟಿರುತ್ತಾರೆ. ಇವರು ವೃತ್ತಿಯಲ್ಲಿ ವೈದ್ಯರಾದರೂ ಕೂಡ ಪ್ರವೃತ್ತಿಯಲ್ಲಿ ಒಳ್ಳೆಯ ಯಕ್ಷಗಾನ ಹಾಗೂ ನಾಟಕ ಕಲಾವಿದರು. ತಮ್ಮನ್ನು ಕಾಸರಗೋಡಿನ ಸಂಸ್ಥೆಯಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡಿದ್ದಾರೆ. ಇವರು ಯಕ್ಷಗಾನ ಕಲಾ ಪೋಷಕರೂ ಹೌದು. ನಮ್ಮವರೇ ಆದಂತಹ ಡಾಕ್ಟರ್ ಜನಾರ್ದನ್ ನಾಯಕ್ CH ಸರ್ ಇವರನ್ನು ಆತ್ಮೀಯವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತ ಸರ್. ಜನಾರ್ದನ್ ನಾಯಕ್ CH ಇವರಿಗೆ ಶ್ರೀಯುತ ಜಯಪ್ರಕಾಶ್ ಹೆಬ್ಬಾರ್ ಇವರು ಸ್ಮರಣಿಕೆಯನ್ನ ನೀಡಿ ನಲ್ಮೆಯಿಂದ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಜೊತೆಗೆ ಅತಿಥಿಯಾಗಿ ಬಂದಿರುವವರು RK ಭಟ್ ಬೆಳ್ಳಾರೆ. ಮೂಲತಃ ದಕ್ಷಿಣ ಕನ್ನಡದವರಾದ ಇವರು ದೂರದ ಬೆಂಗಳೂರಿನಲ್ಲಿ ನೆಲೆಸಿ ವ್ಯಾಪಾರ ಮತ್ತು ಉದ್ಯಮ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ನಮ್ಮ ಈ ಜಿಲ್ಲೆಯ ಮೇಳದ ಯಕ್ಷಗಾನ ಕಲಾವಿದರಿಗಂತೂ RK ಭಟ್ ಸರ್ ಅಂದರೆ ಚಿರಪರಿಚಿತರೇ. ಯಾಕೆಂತ ಹೇಳಿದರೆ ಬೆಂಗಳೂರಿನಲ್ಲಿ ಯಾವುದಾದ್ರೂ ಆಟ ಉಂಟು ಅಂತ ಆದರೆ ಹೆಚ್ಚಿನ ಮೇಳದ ಕಲಾವಿದರೆಲ್ಲ ಹೋಗಿ ತಂಗುವುದು ಅವರ ಮನೆಯಲ್ಲಿ. ಯಕ್ಷಗಾನ ಕಲಾವಿದರಿಗೆ ಅವರು ನೀಡುವಂಥ ಅತಿಥಿ ಸತ್ಕಾರವೇನಿದೆ ಅದು ಜನಜನಿತವಾದುದು. ಅವರನ್ನು ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀ RK ಭಟ್ ಬೆಳ್ಳಾರೆ ಇವರಿಗೆ ಶಶಿಧರ್ ಬಳ್ಳಾಲ್ ಇವರು ಸ್ಮರಣಿಕೆಯನ್ನ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮೊಂದಿಗೆ ಅತಿಥಿಗಳಾಗಿ ಬಂದಿರುವವರು ಮತ್ತೋರ್ವರು ಲಯನ್ ಗಣೇಶ್ ಶೆಟ್ಟಿ ಇವರು. ಲಯನ್ ಗಣೇಶ್ ಶೆಟ್ಟಿ ಇವರು ಮಂಗಳೂರಿನ ಹೆಸರಾಂತ ಉದ್ಯಮಿಗಳಾಗಿದ್ದು ಉದ್ಯಮ ಕ್ಷೇತ್ರದ ಜೊತೆಗೆ ಸಾಮಾಜಿಕ ಮತ್ತು ಸೇವಾ ಚಟುವಟಿಕೆಗಳಲ್ಲಿಯೂ ಸಕ್ರಿಯವಾಗಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಲಯನ್ಸ್ ಚಳುವಳಿಯ ಮೂಲಕ ಸಮಾಜದ ವಿವಿಧ ವರ್ಗಗಳ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿರುತ್ತಾರೆ. ಉದ್ಯಮಶೀಲತೆ, ನಾಯಕತ್ವ
ಮತ್ತು ಸಮಾಜ ಸೇವೆಯ ಸಮನ್ವಯದ ಮೂಲಕ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇವರನ್ನು ಸನಾತನ ಯಕ್ಷಾಲಯದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಲಯನ್ ಗಣೇಶ್ ಶೆಟ್ಟಿ ಇವರಿಗೆ ಸತೀಶ್ ಶೆಟ್ಟಿ ಬೋಂದೇಲ್ ಇವರು ವೇದಿಕೆಗೆ ಆಗಮಿಸಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಜೊತೆಗೆ ಮತ್ತೋರ್ವ ಅತಿಥಿ ಶ್ರೀಯುತ ರೂಪೇಶ್ ಕುಮಾರ್ ಶೆಟ್ಟಿ ಆದ್ಯಪಾಡಿ. ಶ್ರೀ ರೂಪೇಶ್ ಕುಮಾರ್ ಶೆಟ್ಟಿ ಅವರು ಆದ್ಯಪಾಡಿಯ ಹೆಸರಾಂತ ಉದ್ಯಮಿಗಳಾಗಿದ್ದು ತಮ್ಮ ಪರಿಶ್ರಮ, ದೂರದೃಷ್ಟಿ ಮತ್ತು ಉದ್ಯಮಶೀಲತೆಯ ಮೂಲಕ ಸಮಾಜದಲ್ಲಿ ವಿಶಿಷ್ಟವಾದ ಸ್ಥಾನವನ್ನು ಗಳಿಸಿದ್ದಾರೆ. ಉದ್ಯಮ ಕ್ಷೇತ್ರದ ಯಶಸ್ಸಿನ ಜೊತೆಗೆ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಚಟುವಟಿಕೆಗಳಿಗೂ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದಾರೆ. ಇವರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆದ್ಯಪಾಡಿ ಇದರ ಹಳೆ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷರಾಗಿದ್ದಾರೆ ಹಾಗೂ ಆದ್ಯಪಾಡಿ ಬಂಟರ ಸಂಘದ ಕಾರ್ಯದರ್ಶಿಯಾಗಿ ಸದ್ಯಕ್ಕೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲದೆ ಇವರು RSSನಲ್ಲಿ ಕೂಡ ಸಕ್ರಿಯವಾಗಿ ತಮ್ಮ ಕಾರ್ಯಚಟುವಟಿಕೆಗಳನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತಾ ಇದ್ದಾರೆ. ಯುವಜನರಿಗೆ ಉದ್ಯಮಶೀಲತೆಯ ಮಾದರಿಯಾಗಿ ನಿಂತಿರುವ ಇವರು ಸಮಾಜದ ಅಭಿವೃದ್ಧಿಯಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ನೀಡಿರುತ್ತಾರೆ. ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ನಾನು ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೆಲ್ಕಮ್ ಸರ್. ಶ್ರೀ ರೂಪೇಶ್ ಕುಮಾರ್ ಶೆಟ್ಟಿ ಇವರಿಗೆ ಶಂಕರ್ ಅರಿಗ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕೊನೆಯದಾಗಿ ಸಭೆಯ ಮೇಲೆ ಆಸೀನರಿರುವಂಥ ಎಲ್ಲ ಗಣ್ಯರಿಗೂ, ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯ ಅತಿಥಿಗಳಿಗೂ, ಕಲಾಭಿಮಾನಿಗಳಿಗೂ, ಪೋಷಕರಿಗೂ, ವಿದ್ಯಾರ್ಥಿಗಳಿಗೂ, ಹಿತೈಷಿಗಳಿಗೂ, ಮಾಧ್ಯಮದ ಮಿತ್ರರಿಗೂ, ಸರ್ವರಿಗೂ ಒಂದೇ ಮಾತಿನಲ್ಲಿ ಸನಾತನ ಯಕ್ಷಾಲಯದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಮಾತುಗಳಿಗೆ ವಿರಾಮವನ್ನು ನೀಡುತ್ತಾ ಇದ್ದೇನೆ. ಜೈ ಹಿಂದ್. ಯಕ್ಷಗಾನಂ ಗೆಲ್ಗೆ. ವೇದಿಕೆಯಲ್ಲಿರುವಂತಹ ಗಣ್ಯರೆಲ್ಲರೂ ದೀಪವನ್ನ ಪ್ರಜ್ವಲಿಸುವ ಮೂಲಕ ಸಮಾರಂಭವನ್ನ ಉದ್ಘಾಟಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. शुभं कुरुत्वं कल्याणं
ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾಗಿ ಕನ್ನಡ ನಾಡು ನುಡಿಗೆ ಅಪಾರ ಕೊಡುಗೆಯನ್ನು ನೀಡಿದಂತಹ ಇಂದಿನ ಮುಖ್ಯ ಅತಿಥಿಗಳಾದಂತಹ ಶ್ರೀಯುತ ಪ್ರದೀಪ್ ಕುಮಾರ್ ಕಲ್ಕೂರ ಇವರು ಸಂಸ್ಥೆಯನ್ನುದ್ದೇಶಿಸಿ ಶುಭ ಹಾರೈಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಓಂ ಶ್ರೀಮಂಜುನಾಥಾಯ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೋರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೀ ಗುರುಭ್ಯೋ ನಮಃ. ಮಂಗಳೂರಿನ ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ಈ ಅಧಿಕ ಮಾಸದ ಸಂದರ್ಭದಲ್ಲಿ ಅಧಿಕಸ್ಯ ಅಧಿಕ ಫಲಂ ಅಂತೆ ಶ್ರೀದೇವಿ ಲಲಿತೋಪಾಖ್ಯಾನ ಎನ್ನುವ ನೆಲೆಯಲ್ಲಿ ಆ ತಾಯಿ ಭುವನೇಶ್ವರಿಯನ್ನು ಸಂಭ್ರಮಿಸುವಂಥ ಒಂದು ಪವಿತ್ರ ಸನ್ನಿವೇಶ. ಮಂಗಳೂರಿನ ನೆಹರು ಮೈದಾನದಲ್ಲಿ ಜೋಡಾಟಗಳು ಇದೆಲ್ಲ ಆಗುವಂಥ ಸಂಭ್ರಮವನ್ನು ನಾವು ಅನುಭವಿಸಿದ್ದುಂಟು ಈ ಪ್ರದೇಶದವರು. ಮೂಲತಃ ನಾನು ಉಡುಪಿಯವನು. ಉಡುಪಿಯಲ್ಲಿಯೂ ಅಜ್ಜರಕಾಡು ಮೈದಾನದಲ್ಲಾಗಲಿ ಅಲ್ವಾ ಸಾಮಗರೆ, ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಕಾರ್ಕಳದ ಗಾಂಧಿ ಮೈದಾನದಲ್ಲಾಗಲೂ ಹಿರೇಡ್ಕದಲ್ಲೂ ನೀರೇಬೈಲೂರಿನಲ್ಲೂ ಆಗ್ತಾ ಇದ್ದದ್ದು. ಅಭಿವೃದ್ಧಿ ಹೊಂದುತ್ತಾ ಇತ್ತೀಚೆಗೆ ಯಕ್ಷಗಾನ ಪ್ರೇಮಿಗಳು 5 ಮೇಳಗಳನ್ನು ಒಂದೇ ವೇದಿಕೆಯಲ್ಲಿ ಅನಾವರಣ ಮಾಡಿದ ಸಂದರ್ಭವನ್ನು ನಾವು ಅನುಭವಿಸಿದ್ದೇವೆ. ನನಗೆ ನೆನಪಾಗ್ತದೆ, ಶಾನಾಡಿ ಅಜಿತ್ ಕುಮಾರ್ ಹೆಗಡೆಯವರು ಮಾಡಿದಂಥದ್ದು ತೆಕ್ಕಟ್ಟೆಯ ಸಮೀಪದಲ್ಲಿ, ಅಥವಾ ಕಟೀಲು ಸೇವೆಯಾಟ ಕೊನೆಗೊಳ್ಳುವಾಗ ಆಗುವಂಥದ್ದು. ನಾವೊಂದು ಮಾತು ಕೇಳ್ತೇವೆ, ಹಿರಿಯರು ಹೇಳಿದ್ದು, ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರ ಎನ್ನುತ್ತಿಲ್ಲ. ಅಂದರೆ ವೈಕುಂಠದ ಅನಾವರಣ ಯಕ್ಷಗಾನ ಎನ್ನುವಂಥ ಒಂದು ಪವಿತ್ರವಾದಂತಹ, ಒಂದು ವಿಶ್ವದಲ್ಲೇ ವಿಶಿಷ್ಟವಾದಂತಹ ಒಂದು ಕಲಾ ಮಾಧ್ಯಮದ ಮುಖಾಂತರ ಅನುಭವಿಸುವಂಥ ಒಂದು ಸೌಭಾಗ್ಯ ನಮ್ಮೀ ಅವಿಭಜಿತ ಜಿಲ್ಲೆಗೆ ಭಗವಂತನ ಅನುಗ್ರಹದಿಂದ ಪ್ರಾಪ್ತವಾಗಿದೆ. ಅದರ ಅರ್ಥ ಬೇರೆ ಕಡೆಗಳಲ್ಲಿ ಯಕ್ಷಗಾನಗಳು ಇಲ್ಲ ಅಂತ ಹೇಳುವಾಗಿಲ್ಲ. ಇಲ್ಲಿ ಅದರ ತಜ್ಞರಾದಂಥ ನಮ್ಮ ಇವತ್ತಿನ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಂಥ ಹಿರಿಯರಾದಂಥ ಸಾಮಗರ ಉಪಸ್ಥಿತಿಯಲ್ಲಿ ನಾನು ಅದು ಹೇಳಿದರೆ ತಪ್ಪಾದೀತು. ಎಲ್ಲ ರಾಜ್ಯಗಳಲ್ಲೂ ಅದು ಇದೆ, ಬೇರೆ ಬೇರೆ ಸ್ವರೂಪದಲ್ಲಿ. ನಮ್ಮ ಜಿಲ್ಲೆಯಲ್ಲೂ ನಾವು ಅಖಿಲ ಭಾರತ ಯಕ್ಷಗಾನ ಸಾಹಿತ್ಯ ಸಮ್ಮೇಳನವನ್ನು ಮಾಡಿದವರು ರಾಮದಾಸ್ ಸಾಮಗರ ಅಧ್ಯಕ್ಷತೆಯಲ್ಲೂ ಉಡುಪಿಯ ರಾಜಾಂಗಣದಲ್ಲಿ ನಾವು ಮಾಡಿದ್ದೇವೆ. ಪಂಜಾಜಯರನ್ನು ನೆನಪಿಸಿಕೊಳ್ತೇನೆ ನಾನು. ಪೂಜ್ಯ ಪೇಜಾವರ್ಷಿಗಳ ಸಂದರ್ಭದಲ್ಲಿ ದೊಡ್ಡಾಟ, ಸಣ್ಣಾಟ, ತೊಗಲು ಬೊಂಬೆ ಆಟ, ಶ್ರೀಕೃಷ್ಣ ಪಾರಿಜಾತ, ಹೀಗೆ ಬೇರೆ ಬೇರೆ ತೆಂಕು, ಬಡಗು, ಬಡಗು, ಬೇರೆ ಬೇರೆ ನೆಲೆಗಳಲ್ಲಿ. ಬೇರೆ ರಾಜ್ಯದಲ್ಲೂ ಅದರ ಪ್ರದರ್ಶಿಕೆಯನ್ನು ಬೇರೆ ಹೆಸರಿನಲ್ಲಿ, ಪುರಾಲಿ ಇರಬಹುದು ಅಥವಾ ತಮಿಳುನಾಡಿನಲ್ಲೂ ನಾನು ಕಂಡಿದ್ದೇನೆ. ಆದರೆ ಇಲ್ಲಿ ಅದರ ಸಂಭ್ರಮವನ್ನು ಜನಾಶ್ರಯದಿಂದ ನಾವು ಅದನ್ನು ಉಳಿಸ್ಕೊಂಡಿದ್ದೇವೆ. ಇಂದಿಗೂ ಕರ್ನಾಟಕದ ನೀವು ಮೂಲೆಗಳಿಗೆ ಹೋದರೆ ಚಾಕಿನ ಬಣ್ಣದಲ್ಲಿ ಅದು ನಡೀತಾ ಇದೆ ವಿನಃ ನಮ್ಮಲ್ಲಿ ಬಹುಶಃ ಚಿನ್ನದ ಬಣ್ಣವನ್ನು ಹಾಕುವಂಥ ಸಂದರ್ಭ ಇದ್ದರೂ ನಮ್ಮ ಜನ ಕಲಾಭಿಮಾನಿಗಳು ಅದನ್ನು ಸಮರ್ಪಣೆ ನೆಲೆಯಲ್ಲಿ, ದೇವಿಗೆ ಸಮರ್ಪಿಸುವ ನೆಲೆಯಲ್ಲಿ, ಕಲಾಮತಿಗೆ ಸಮರ್ಪಿಸುವ ನೆಲೆಯಲ್ಲಿ ಅದನ್ನು ಸಾಕ್ಷಾತ್ಕಾರಗೊಳಿಸುವಂಥದ್ದು ಇದು ಈ ನಾಡಿನ ಸೌಭಾಗ್ಯ. ಯಾವುದೇ ರೀತಿಯ ಅನುದಾನಗಳು ಅಥವಾ ಅದರ ಬಗ್ಗೆ ಅಸಡ್ಡೆ ಅಲ್ಲ. ನಾನು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ 5 ಅವಧಿಯಲ್ಲಿ ಚಾಕರಿ ಮಾಡಿದವ, ಅಭಿವೃದ್ಧಿ ಪ್ರಾಧಿಕಾರದಲ್ಲೂ ಇದ್ದವ. ನಾವು ಅದನ್ನು ಅಗೌರವದಿಂದ ನೋಡ್ತೇವಂತಲ್ಲ. ಬಹುಶಃ ML ಸಾಮಗರು ಯಕ್ಷಗಾನ ಬಯಲಾಟ ಅಕಾಡೆಮಿ ಅಧ್ಯಕ್ಷರಾಗಿದ್ದಾಗ ಅವರು ಅದನ್ನು ಅನುಭವಿಸಿದ್ದಿರ್ಬೋದು. ಬೇರೆ ಎಲ್ಲ ಕಡೆಗಳಲ್ಲೂ ಏನು ಅನುದಾನ ಕೊಡ್ತೀರಿ ನೀವು ಅಂತ, ಅನುದಾನಗಳಿದ್ದರೆ ಮಾತ್ರ ನಡೆಯುತ್ತದೆ. ಆ ಸ್ಥಿತಿಗೆ ಹಿಂದೆ ರಾಜಾಶ್ರಯಗಳು, ಮಠದಾಶ್ರಯಗಳು. ಆದರೆ ಇಲ್ಲಿ ನಮ್ಮ ಇಲ್ಲಿಯ ಮಠಗಳು, ನಮ್ಮ ಇಲ್ಲಿಯ ಜನಾಶ್ರಯ ಜನರು, ಇಲ್ಲಿಯ ಜನ ಮುಂಬೈಗೋ ಮದ್ರಾಸಿಗೋ ಬೇರೆ ಎಲ್ಲ ಕಡೆಗೆ ಹೋಗಿ ಉದ್ಯಮಪತಿಗಳಾದರು. ಇಲ್ಲಿ ಕೃಷಿ ಸಂಸ್ಕೃತಿಯೊಂದಿಗೆ ನಮ್ಮ ಬದುಕನ್ನು ಕಟ್ಟಿಕೊಂಡದ್ದಿದ್ದರು. ಇಲ್ಲಿಯ ಈ ಕಲೆಯನ್ನು ಅಥವಾ ಇಲ್ಲಿಯ ದೇವಾಲಯಗಳನ್ನು, ಇಲ್ಲಿಯ ಶಿಕ್ಷಣ ಸಂಸ್ಥೆಗಳನ್ನು ಈ ಋಷಿ ಪೇಜಾವರ್ಷಿಗಳು ಹೇಳಿಕೊಂಡು ಋಷಿ ಸಂಸ್ಕೃತಿ ಮತ್ತು ಕೃಷಿ ಸಂಸ್ಕೃತಿ ಅಂತ, ಕೃಷಿ ಸಂಸ್ಕೃತಿಯನ್ನು ಋಷಿ ಸಂಸ್ಕೃತಿಯನ್ನು
ಉಳಿಸಿಕೊಂಡಂಥ ಹೆಗ್ಗಳಿಕೆ ಅದು ಈ ನಾಡಿನದ್ದು. ಆ ಋಷಿ ಸಂಸ್ಕೃತಿಯ ಪರಮೋಚ್ಚವಾದಂಥ ಈ ಸ್ಥಿತಿ ಬಹುಶಃ ರಾಜಾಂಗಣವನ್ನು ನಾವು ನೆನಪಿಸಿದರೆ ಯತಿಗಳು ಸಹಿತವಾಗಿ ಕುಳಿತುಕೊಂಡು ಯಕ್ಷಗಾನದ ಅರ್ಥಕಾರಿಕೆಯನ್ನು ಹೇಳ್ತಾರಂತ ಹೇಳಿದರೆ ಇದರಿಂದ ದೊಡ್ಡದಾದಂಥ ಪರಮ ವೈಭವದ ಸ್ಥಿತಿಯನ್ನು ನಾವು ಬೇರೆಯಲ್ಲಿ ಯಾವ ಕಲಾ ಮಾಧ್ಯಮದ ನೋಡಲಿಕ್ಕೆ ಸಾಧ್ಯ ಉಂಟು ಹೇಳಿ. ಬಂಧುಗಳೇ, ಅನೇಕ ಯಕ್ಷಗುರುಗಳು ಇವತ್ತು ಸರ್ಕಾರದಿಂದ ಅಥವಾ ಬೇರೆ ಸಂಸ್ಥೆಗಳ ವ್ಯವಸ್ಥೆಗಳು ಇಲ್ಲದಿದ್ದರೂ ಅದನ್ನು ತಮ್ಮ ಮುಂದಿನ ತಲೆಮಾರಿಗೆ ತಲುಪಿಸುವಂಥ ಕಾಯವಾಚ ಮನಸ ಬಹಳ ಶುದ್ಧ ನೆಲೆಯಿಂದ ಹಿಂದಿನ ಗುರು ಪರಂಪರೆಯ ನೆಲೆಯಲ್ಲಿ ಆ ಕಾಯಕವನ್ನು ಮಾಡ್ತಾ ಇದ್ದಾರೆ. ಆ ಕಾಯಕ ಪರಂಪರೆಯ ಆ ಕಾಯಕದ ಒಂದು ಮೂರ್ತ ಸ್ವರೂಪವೇ, ಪರಮ ವೈಭವದ ಸ್ವರೂಪವೇ ನಮ್ಮ ರಾಕೇಶ್ ರೈ ಅಡ್ಕ ಅವರ ಎಲ್ಲ ಕಡೆಗಳಲ್ಲಿ ಹರಡಿಕೊಂಡಂಥ ಯಕ್ಷಗಾನದ ಆ ಶಿಕ್ಷಣ ಕೇಂದ್ರಗಳು ಅಂತ ನಾನು ಸರ್ವ ಬಂಧುಗಳ ಪರವಾಗಿ ಅವರಿಗೆ, ಅವರೆಲ್ಲರ ಅಭಿಮಾನಿಗಳ ಪರವಾಗಿ ಮತ್ತು ವೈಯಕ್ತಿಕ ಪರವಾಗಿಯೂ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಿಸ್ತೇನೆ. ಹೆಚ್ಚು ಸದ್ದುಗೊದ್ದಲವಿಲ್ಲದೆ ಬಹಳ ಸೌಜನ್ಯದಿಂದ, ನಿಜ ಅರ್ಥದಲ್ಲಿ ಕೆಲವೊಮ್ಮೆ ಆ ಸ್ಥಾನದಲ್ಲಿರುವವರು ಬಹಳ ಸೆಲೆಬ್ರಿಟಿ ಅಂತ ಹೇಳ್ತಾರೆ, ಇವತ್ತಿನ ಆ ಭಾಷೆಯಲ್ಲಿ ಹೇಳಿದ ಅರ್ಥವಾದೀತು. ಆ ಥರದಲ್ಲಿ ಮೆರೆಯುವಂಥದ್ದನ್ನು ನಾವು ಕಂಡಿದ್ದೇವೆ. ಆದರೆ ಈ ವ್ಯಕ್ತಿ ಆ ತಮ್ಮ ಗುರುಗಳಲ್ಲಿ, ತಮ್ಮ ಶಿಷ್ಯರುಗಳಲ್ಲಿ ಯಕ್ಷಗಾನದ ನಿಜ ಅರ್ಥದ ಪಾತ್ರ ಗೌರವವನ್ನು ಉಳಿಸಿಕೊಂಡು ಆ ಯಕ್ಷಗಾನ ಕಲಾ ಸೇವೆಗೆ ನಿಜ ಅರ್ಥದ ಸೇವೆಯನ್ನು ಮಾಡ್ತಾ ಇರುವಂಥದ್ದು ನಾನು ಕಳೆದ ಹಲವಾರು ವರ್ಷಗಳಿಂದ ಕಂಡುಕೊಂಡಿದ್ದೇನೆ. ಬಂಧುಗಳೇ, ಈ ಪರಂಪರೆ ಉಳಿಬೇಕು. ಇತ್ತೀಚಿನ ದಿನಗಳಲ್ಲಿ ಬಹುಶಃ ನಾವೇನು ಸನಾತನ ಸಂಸ್ಕೃತಿ ಅಂತ ಹೇಳ್ತೇವೆ, ಇವತ್ತು ಸನಾತನ ಯಕ್ಷಾಲಯ, ಇಲ್ಲಿ ಸನಾತನ ನಾಟ್ಯ ಕೇಂದ್ರದವರು ಇಲ್ಲಿ ಕೂತ್ಕೊಂಡಿದ್ದಾರೆ. ಸನಾತನ ಅಂತ ಹೇಳುವಂಥದ್ದು ನಮಗೆ ಯಾವುದೋ ಒಂದು ರೀತಿಯ ವಿಕೃತ ಮನಸ್ಸಿನ ನೆಲೆಯಲ್ಲಿ ಅವರು ನೆನಪಿಸಿದ್ದು ಭಗವಂತನ ಅನುಗ್ರಹ ಕಾಣುತ್ತದೆ. ಇವತ್ತು ಅದನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಅಲ್ಲ, ಅದನ್ನು ಸಂಭ್ರಮಿಸುವ ಕೆಲಸದಲ್ಲಿ ನಾವು ತೊಡಗಿದ್ದೇವೆ. ಸನಾತನ ಸಂಸ್ಕೃತಿ ಉಳಿಬೇಕು. ಪೂಜ್ಯ ಪೇಜಾವರ ಶ್ರೀಗಳು ಯಾವತ್ತು ಇದೇ ವೇದಿಕೆಯಲ್ಲಿ ಹೇಳಿದಂಥ ಒಂದು ಮಾತು ನನಗೆ ನೆನಪಾಗ್ತದೆ. ಯಕ್ಷಗಾನ ಪರಂಪರೆ ಸೀಮೋಲ್ಲಂಘನ, ಹೀಗೆ ಒಂದು ಇಂಗ್ಲೀಷ್ ಯಕ್ಷಗಾನ ನಮ್ಮ ಪರಂಪೂರ್ಣ ಐತಾಳರ ಬಂಧುಗಳು ಎಮ್ ಎಲ್ ಸ್ವಾಮಿಗಳು ಇದ್ದರೂ ಕಾಣ್ತದೆ. ಅದು ಸೀಮೋಲ್ಲಂಘನ ಆಗಬೇಕು, ತಪ್ಪಲ್ಲ. ಆದರೆ ಬೇರೆ ಭಾಷೆಗಳಿಗೆ ಒಪ್ಪಬೇಕು. ಆದರೆ ಈ ಎಲ್ಲ ಸೀಮೋಲ್ಲಂಘನ ಅದು ನಮ್ಮ ಬದುಕಿಗೂ ಅನ್ವಯಿಸ್ತದೆ. ಯಕ್ಷಗಾನದ ರಂಗಸ್ಥಳದ ಚೌಕಟ್ಟಿನ ಒಳಗೆ ಅದು ಎಲ್ಲದರ ಅನಾವರಣವಾಗಬೇಕು. ಅಂದರೆ ನಮ್ಮ ಮಾತೃ ಸಂಸ್ಕೃತಿಯ ಚೌಕಟ್ಟಿನೊಳಗೆ, ನಮ್ಮ ರಾಷ್ಟ್ರದ ಸಂವಿಧಾನದ ಚೌಕಟ್ಟಿನ ಒಳಗೆ ಕಲೆಯ ಆ ಒಂದು ಏನು ವ್ಯವಸ್ಥೆ ಇದೆ, ಕಲೆ ಏನು ಚಿಂತನೆ ಇದೆ, ಕಲೆ ಏನು ಚೌಕಟ್ಟಿದೆ, ಅದರ ನೆಲೆಯ ಒಳಗೆ ಅದು ಸಂಭ್ರಮಿಸಬೇಕು ಅಂತ ಅವರ ಮಾತು ಯಾವತ್ತೂ ಅದು ಎಲ್ಲ ವಿಷಯಗಳಿಗೂ ಅದು ಅನ್ವಯವಾಗ್ತದೆ. ಬಂಧುಗಳೇ, ಇವತ್ತು ಮೌಲ್ಯ ಶಿಕ್ಷಣಗಳು ಇಲ್ಲದಿದ್ದಂಥ ಒಂದು ಶೈಕ್ಷಣಿಕ ಪದ್ಧತಿಯ ಕಾಲಘಟ್ಟದಲ್ಲಿ ನಮಗೇನಾದರೂ ಒಂದು ಸ್ವಲ್ಪ ಮಟ್ಟಿಗೆ ನಮ್ಮ ಪುರಾಣ, ರಾಮಾಯಣ, ಮಹಾಭಾರತ, ನಮಗೆ ಕೆಲವೊಮ್ಮೆ ಇದೆಲ್ಲ ಕಟ್ಟುಕತೆಗಳು ಅಂತ ಅನಿಸಿದ್ದು ಉಂಟು, ಭ್ರಮೆಗೊಳಗಾಗ್ತೇವೆ ನಾವು. ಅದರಲ್ಲಂತೂ ಇವತ್ತು ವಿದ್ಯುನ್ಮಾನ ಕ್ಷೇತ್ರದಲ್ಲಿ ಏನೇನೋ ನೆಲೆಗಳಲ್ಲಿ ಕೀಳರಿಮೆ, ಮೇಲರಿಮೆ, ಮೇಲ್ಜಾತಿ, ಕೀಳ್ಜಾತಿ, ಅಥವಾ ಅದೇನದು ಪುರಾಣ, ಇಂತಹ ಒಂದು ಭ್ರಮೆಗೊಳಗಾಗುವಂಥದ್ದುಂಟು. ಇಷ್ಟು ನಾವು ಯೋಚನೆ ಮಾಡೋಣ. ಎಲ್ಲ ಹಿಂದಿನ ರಾಮಾಯಣ, ಮಹಾಭಾರತ, ಎಲ್ಲ ಸನಾತನದ ಚಿಂತನೆಗಳು ಇರುವುದಿದ್ದರೂ ಆ ಕಾಲದಲ್ಲಿ ಅದು ಖಂಡಿತವಾಗಿಯೂ ಅದು ವರ್ತಮಾನವೇ, ಖಂಡಿತವಾಗಿಯೂ ವರ್ತಮಾನ. ರವಿ ಕಾಣದನ್ನು ಕವಿ ಕಾಣ್ತಾನಂತೆ, ಕವಿ ಕಂಡದನ್ನು ಮಾತ್ರ ಆತ ನಮಗೆ ಸಾಹಿತ್ಯದ ಸ್ವರೂಪದಲ್ಲಿ ನಮ್ಮ ಬದುಕಿಗೆ ಅದನ್ನು ಧಾರೆ ಎರಿತಾನೆ. ಆ ಸಾಹಿತ್ಯ ಸ್ವರೂಪದ ಒಂದು ವಿಶೇಷವಾದಂಥ ಒಂದು ವಿಭಾಗ ಅದು ಯಕ್ಷಗಾನ, ಯಕ್ಷಗಾನದ ಪ್ರಸಂಗ. ನಾನು ಸಾಹಿತ್ಯ ಪರಿಷತ್ತಲ್ಲಿರುವಾಗಲೂ ನಾವು ಅದನ್ನು ಕಂಡುಕೊಂಡಿದ್ದೇವೆ. ಅದೇನು ಯಕ್ಷಗಾನ, ನಾವು ಬಹುಶಃ ಯಾವ ದಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಥವಾ ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನಾಧ್ಯಕ್ಷ ಸ್ಥಾನ ಓರ್ವ ನಿಜ ಅರ್ಥದ ಯಕ್ಷಗಾನದ ಪ್ರಸಂಗಕರ್ತನಿಗೆ ಅದು ಲಭಿಸ್ತದೋ ಆವಾಗ ಈ ವ್ಯವಸ್ಥೆಗೆ ನಾವು ಗೌರವ ಕೊಟ್ಟಾಗೆ. ಅತ್ಯದ್ಭುತವಾದಂಥ ಒಂದು ಸಾಹಿತ್ಯದ ಕೃತಿಗಳು ನಮ್ಮ ಹಿಂದಿನ ತಲೆಮಾರಿನವರು ನಮಗೆ ಅದನ್ನು ಕೊಡಮಾಡಿದ್ದಾರೆ. ಅದು ರಾಮಾಶ್ವಮೇಧ ಇರುವುದು, ಬೇರೆ 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 ವಿಭಾಗಗಳಿರ್ಬೋದು. ಅದರ ಒಕ್ಕಣೆ, ಅದರ ತಾಳ, ಅದರ ಲಯ, ಅದು ಬೇರೆ ಬೇರೆ ತಿಟ್ಟಿಗೆ ಸರಿಯಾಗಿರುವಂಥ ವ್ಯವಸ್ಥೆ, ಇದನ್ನು ಉಳಿಸ್ಕೊಳ್ಬೇಕಾಗಿದೆ. ಇವತ್ತು ಕೆಲವೊಮ್ಮೆ ನಾವು ಅದೇನೋ ಒಂದು ಅಭಿವೃದ್ಧಿ ನೆಲೆಯಲ್ಲಿಯೋ ಅಥವಾ ಇವತ್ತಿನ ವಿದ್ಯುನ್ಮಾನ ಕ್ಷೇತ್ರದಲ್ಲಿ ಏನು ಹೇಳ್ತಾರಲ್ಲ, ಲೈಕ್ಸ್, ಥಮ್ಸ್, ಅದನ್ನೇ ಭ್ರಮೆ ಅಂತ ಹೇಳುವಂಥದ್ದು. 1 ಕೋಟಿ 2 ಕೋಟಿ ಲೈಕ್ಸ್ ಬಂದಾಗ ಅಷ್ಟು ಜನ ನಮಗೆ ಫಾಲೋವರ್ಸ್ ಅಂದರೆ ನಮ್ಮ ಅವಲಂಬಿಸ್ತಾ ಇದ್ದಾರಂತ ಅಲ್ಲ. ಅದು ಇರ್ಬೋದು, ಅದು ಇರಲಿ, ಅದೊಂದು ವಿಭಾಗ. ಆದರೆ ನಿಜ ಅರ್ಥದಲ್ಲಿ ನಾವು ಆ ಚೌಕಟ್ಟಿನ ಒಳಗೆ ಅದು ಮುಂದಕ್ಕೆ ಹೋದಾಗ ಅದು ಉಳೀತದೆ. ನಾನು ಇಲ್ಲಿ ಭಿನ್ನವಹಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ಇವತ್ತು ಯಕ್ಷಗಾನದ ವ್ಯವಸ್ಥೆಗಳಲ್ಲಿಯೂ ಸ್ವಲ್ಪ ಮಟ್ಟಿಗೆ ಅವಲಂಬನೆ ವ್ಯವಸ್ಥೆಗಳಿಗೆ ನಾವು ಹೋಗ್ತಾ ಇದ್ದೇವೆ ಅನುಕೂಲತೆಯ ದೃಷ್ಟಿಯಿಂದ. ಅದು ಶ್ರುತಿ ಪೆಟ್ಟಿಗೆಗಳಿರ್ಬೋದು. ಶ್ರುತಿ ಪೆಟ್ಟಿಗೆ ಅಂದರೆ ಹಿಂದೆ ಪರಂಪರೆಗಳು ಹೇಗೆ ಮುಂದೆ ಹೋಗ್ತಾ ಇತ್ತು, ಆ ಶ್ರುತಿ ಪೆಟ್ಟಿಗೆಯನ್ನು ಅವರೇ ಅವರ ಸ್ವರಕ್ಕೆ ಸರಿಯಾಗಿ ಅದನ್ನು ಉಟ್ಕೊಳ್ತಾ ಇದ್ದರು.
ಪಕ್ಕದಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ಪರಿಕರಗಳ ವ್ಯವಸ್ಥೆಗಳಿದ್ದಾಗ ಅದು ಆ ವಿದ್ಯೆಯನ್ನು ಕಲೀಲಿಕ್ಕೆ ಮುಂದೆ ಹೋದಾಗೆ ಆಗ್ತದೆ. ಇವತ್ತು ಆ ಚರ್ಮವಾದ್ಯಗಳು ಹೋಗಿ ನಾಳೆ ಚಂಡೆಯಲ್ಲೂ ಪ್ಲಾಸ್ಟಿಕ್ ಹೊದಿಕೆ ಬಂದರೆ ಆಶ್ಚರ್ಯ ಇಲ್ಲ ಅಂತ ಅನಿಸ್ತದೆ. ಆ ಶ್ರುತಿಯನ್ನು ಮಾಡುವಂಥ ಶಕ್ತಿ ನಮಗೆ ಹೊರಟೋದ್ರೆ ಇಲ್ಲ ಕಿರೀಟಗಳು, ಬಣ್ಣದ ವೇಷಗಳು. ಹೌದು, ಯಕ್ಷಗಾನ ನಮ್ಮ ಶಾಲೆಗಳಲ್ಲಿ ನಾವು ಛದ್ಮವೇಷ ಮಾಡುವಾಗ ಅದೇನೋ ಇವತ್ತು ಅಥವಾ ಒಂದು ತತ್ಕಾಲಕ್ಕೆ ಮಾಡುವಾಗ ನಮಗೇನು ಸಿಗ್ತದಲ್ಲ ಅಂಗಡಿಗಳಲ್ಲಿ, ಅದರ ಮುಖವರ್ಣಿಕೆಗಳನ್ನು ಒಂದು ರಾಕ್ಷಸ ವೇಷಕ್ಕೆ ಮಾಡಿದ್ದಿರ್ಬೋದು. ಆದರೆ ಹೇಳ್ತಾರೆ ಹಿಂದಿನವರು, ಬಣ್ಣದ ಕುಟ್ಯಪ್ಪ ಅವರು ಇಂಥವರೆಲ್ಲ ಹೆಸರುಗಳು. ನಾನೇನು ದೊಡ್ಡ ಯಕ್ಷಗಾನ ತಜ್ಞ ಅಲ್ಲ. 3-4 ಗಂಟೆಗಳ ಕಾಲ ಚೌಕಿಯಲ್ಲಿ ಕುಳಿತುಕೊಂಡು ಆ ಚಿಟ್ಟೆಯನ್ನು ಇಟ್ಟುಕೊಂಡು ಕೇವಲ 10 ನಿಮಿಷಕ್ಕೆ ವೇದಿಕೆ ಬರುವಂಥ ಸಂಭ್ರಮ ಉಂಟು ನೋಡಿ, ಅದರ ವೈಭವ. ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಇವತ್ತು ರಾಕೇಶ್ ರವರು ಅದೇನು ಸಾವಿರಾರು ವಿದ್ಯಾರ್ಥಿಗಳನ್ನು ಅವರು ತಯಾರು ಮಾಡಿದ್ದಾರೆ, ಅದರಲ್ಲೊಂದು 10 ವಿದ್ಯಾರ್ಥಿಗಳಾದರೂ ಖಂಡಿತವಾಗಿ ನಮ್ಮ ಮಕ್ಕಳು ಖಂಡಿತವಾಗಿ ಅವರು ಬುದ್ಧಿವಂತರಲ್ಲ ಅಂತ ಹೇಳುವಂಥ ಭ್ರಮೆ ಅದು ನಮ್ಮದು ತಪ್ಪು. ನಮ್ಮ ಮಕ್ಕಳು ನಮ್ಮನ್ನು ಮೀರಿಸುವಂಥ ವಿಶಿಷ್ಟ ಶಕ್ತಿಯುಳ್ಳವರಾಗಿದ್ದಾರೆ. ಅವರು ಖಂಡಿತ ನಮ್ಮ ಹಿಂದಿನ ಪರಂಪರೆಗಳನ್ನು ಉಳಿಸ್ಕೊಂಡು ಮುಂದಕ್ಕೆ ಹೋಗುವಂಥ ಸಾಧ್ಯತೆಗಳು ಇವತ್ತು ಕಂಡು ಬರ್ತಾ ಇದೆ. ಅಂಥದ್ದು ಅದು ಆಗಲಿ, ಸಾಂಪ್ರದಾಯಿಕ ವ್ಯವಸ್ಥೆಗಳು ಮುಂದುವರಿಲಿ. ಹೌದು, ರಾತ್ರಿ ಇಡೀ ಯಕ್ಷಗಾನಗಳು ಅದು ನಡೀತಾ ಇದ್ದದ್ದು ಕಾಲ. ಯಾರೋ ಒಂದು ಪ್ರಶ್ನೆ ಕೇಳಿದರು, ಅದೇನು ರಾತ್ರಿ ಇಡೀ ಅಂತ. ನಾವು ತ್ರಿಕಾಲ ಪೂಜೆಯನ್ನು ಮಾಡ್ತೇವೆ. ತ್ರಿಕಾಲ ಪೂಜೆಯಲ್ಲಿ ಬೆಳಿಗ್ಗಿನದ್ದು ಮಧ್ಯಾಹ್ನದ್ದು ರಾತ್ರಿಯನ್ನು ಒಟ್ಟಿಗೆ ಪೂಜೆ ಮಾಡ್ಬೋದು. ಆದರೆ ನಮ್ಮ ದೃಷ್ಟಿಯಿಂದ ಯಕ್ಷಗಾನ ಅಂತ ಹೇಳುವಂಥದ್ದು ಒಂದು ಆರಾಧನಾ ಕಲೆ. ಅದು ಎಲ್ಲ ವೈಶಿಷ್ಟ್ಯಗಳೊಂದಿಗೆ ಇರುವಂಥದ್ದು, ವಿಶ್ವದ ವಿಶಿಷ್ಟ ಅದು ಎಲ್ಲವೂ ನಮಗೆ ಎಲ್ಲವೂ ಗೊತ್ತಿದ್ದದ್ದೇ. ಆ ಆರಾಧನಾ ವ್ಯವಸ್ಥೆಯಲ್ಲಿ ಆ ತಾಯಿಯನ್ನು ಅಥವಾ ದೇವತೆಯನ್ನು ಆಯಾ ಕಾಲಘಟ್ಟದಲ್ಲಿ ನಾವು ಬೇರೆ ಬೇರೆ ಸ್ವರೂಪದಲ್ಲಿ ನೋಡ್ತೇವೆ. ಹಾಗೆ ರಾತ್ರಿಡಿಯ ವ್ಯವಸ್ಥೆಯಲ್ಲಿ ಸಂಜೆಯ ಕೇಳಿಯಿಂದ ಮೊದಲುಗೊಂಡು, ತದನಂತರ ಚೌಕಿ ಪೂಜೆಯಿಂದ ಮೊದಲುಗೊಂಡು, ಅಥವಾ ತದನಂತರ ಬರುವಂಥ ಹಾಸ್ಯಗಾರ ಅದನ್ನು ದಕ್ಕೀತು ಅಂತ ಹೇಳಿಕೊಂಡು ಸಮರ್ಪಿಸುವ ನೆಲೆಯಿಂದ ಮೊದಲುಗೊಂಡು ಮಧ್ಯಕಾಲದ 12 ಗಂಟೆ ನಂತರ ಇದೇ ಪುರಭವನಕ್ಕೆ 12 ಗಂಟೆಗೆ ಯಕ್ಷಗಾನಕ್ಕೆ ಬರುವ ಒಂದು ವರ್ಗವೇ ಬೇರೆ ಇತ್ತು. 3 ಗಂಟೆ ನಂತರ ಎದ್ದು ರಾತ್ರಿ ಮನೆಯಿಂದ ಎದ್ದು ನಿದ್ರೆಯನ್ನು ಮುಗಿಸಿ ಬರುವಂಥ ಒಂದು ವರ್ಗವೇ ಬೇರೆ ಇತ್ತು. ಇದೇ ನೆಹರು ಮೈದಾನಕ್ಕಾಗಲಿ ಇದೇ ಪುರಭವನಕ್ಕೆ ನಾನು ಬಂದವ. ಅದು ಎಲ್ಲ ಆದ ನಂತರ ಬೆಳಿಗ್ಗೆ ಮುಂಜಾನೆ ಸೂರ್ಯೋದಯ ನಂತರ ಈ ಕಟೀಲು ಮೇಟದ ಆಳ ಇದ್ದರೆ ಪ್ರಸಾದ ತೆಗೆದುಕೊಳ್ಳುವ, ಮುಂಜಾನೆಗೆ ಪ್ರಸನ್ನಕ ದೇವಿಯ ಕಾಲದ ತೆಗೆದುಕೊಳ್ಳುವಂಥದ್ದು ಇದು ಎಲ್ಲವೂ ಇತ್ತು. ಇದು ಎಲ್ಲ ಇವತ್ತಿನ ಆಧುನಿಕ ವ್ಯವಸ್ಥೆಗಳ ಕಾಲಮಿತಿಯ ವ್ಯವಸ್ಥೆಯೊಂದಿಗೆ ಆ ಪರಂಪರೆಯನ್ನು ನಮ್ಮ ಮುಂದಿನ ಜನಾಂಗ ಉಳಿಸಿಕೊಳ್ಳುವಂಥ ಕಾಲ ಬಂದೇ ಬರ್ತದೆ. ಅದು ಉಳಿಯುವಂತೆ ಆಗಲಿ. ಯಕ್ಷಗಾನದ ಬಲಿಪರಾಗಲಿ ಅಥವಾ ಇನ್ನಿತರ ವ್ಯಕ್ತಿಗಳಾಗಲಿ ಇವತ್ತು ಸೌಭಾಗ್ಯ ಅಂತ ಹೇಳಿದರೆ ಅದರ ಹಿಂದಿನ ಕಲಾವಿದರ ಸ್ವರವನ್ನು ನಮ್ಮ ಕಿವಿಯಿಂದ ನಾವು ಕೇಳುವಂತಿಲ್ಲ. ಭದ್ರಗಿರಿ ಅಚ್ಯುತದಾಸ ತನಕದ ನಾವು ಹರಿಕತೆಯನ್ನು ಕೇಳಬಹುದು, ಇಲ್ಲ ನಾವು ಕೆಲವು ವ್ಯಕ್ತಿಗಳ ತನಕ ಕೇಳ್ಬೋದು. ಆದರೆ ಅದರ ಹಿಂದಿನವರನ್ನು ಅಂದರೆ ಆವಾಗ ಆ ಸೌಲಭ್ಯ ಇರಲಿಲ್ಲ ತಂತ್ರಜ್ಞಾನ. ಇವತ್ತಿನ ತಂತ್ರಜ್ಞಾನದಲ್ಲಿ ಅದನ್ನೂ ನಾವು ಕೇಳಿಕೊಳ್ತಾ ನಮ್ಮ ಇವತ್ತಿನ ಶಕ್ತಿಯನ್ನು ಅದರೊಳಗೆ ನಾವು ಅಳವಡಿಸಿಕೊಳ್ತಾ ಮುಂದಿನ ಜನಾಂಗಕ್ಕೆ ತಲುಪಿಸುವಂಥ ತಂತ್ರಜ್ಞಾನವನ್ನು ನಮ್ಮಲ್ಲಿದೆ. ಹಾಗಾಗಿ ಆ ಪರಂಪರೆಯನ್ನು ನಮ್ಮಲ್ಲಿ ಉಳಿಸಿಕೊಳ್ಳುವಂಥ ಪ್ರಯತ್ನ, ನಮ್ಮಿಂದ ಆಗುವಂಥ ಪ್ರೇರಣೆ ನಮ್ಮ ಹಿರಿಯ ಕಲಾವಿದರುಗಳಿಂದ, ನಮ್ಮ ಕಲಾಭಿಮಾನಿ ಬಂಧುಗಳಿಂದ, ಇದಕ್ಕೆ ಆಶೆ ನೀಡುವಂಥ ಜನಾಶ್ರಯದ ಜನರಿಂದ ಅದು ಆಗುವಂತೆ ಆಗಲಿ. ಅದರ ಮುಖೇನ ಈ ವಿದ್ಯಾರ್ಥಿಗಳು ಇವತ್ತು ನನಗೆ ನೆನಪಾಗ್ತದೆ, ನಮ್ಮದೇ ನಾವು ಪೇಜಾವರ್ಷಿಗಳ ಜೊತೆಗೆ ಸೇವೆ ಮಾಡಿದ ವಿಶಿಷ್ಟ ವ್ಯಕ್ತಿ ವಿಷ್ಣು ಇದ್ದಾರೆ. ಇವತ್ತು ಅವರ ಮಗಳು ನನಗೆ ಮೊನ್ನೆ ನಮ್ಮ ಇಲ್ಲಿಯ ಪೊಳಲಿಯ ಪಕ್ಕದಲ್ಲಿ ರಾತ್ರಿ 10:30, 11 ಗಂಟೆ ಹೊತ್ತಿಗೆ ಕಾಣ್ತದೆ, ವೇಷ ಹಾಕಲಿಕ್ಕೋಸ್ಕರ ತನ್ನ ಅಮ್ಮನೊಂದಿಗೆ ಅಲ್ಲಿ ಬಂದಿದ್ದಾಳೆ. ಅಂದರೆ ನಮ್ಮ ಮಕ್ಕಳಲ್ಲಿರುವ ಬದ್ಧತೆ ನೋಡಿ. ಗುರುಗಳು ಹೇಳಿದ್ದಾರೆ ಬರಬೇಕಂತ. ಹಾಗಾದರೆ ಗುರುಗಳ ಮೇಲಿರುವ ಶ್ರದ್ಧೆ ಮತ್ತು ಕಲೆಯ ಮೇಲಿರುವ ಬರೀ ಆಸಕ್ತಿ ಇಲ್ಲ, ಕಲೆಯ ಮೇಲಿರುವಂಥ ಅತ್ಯದ್ಭುತವಾದಂಥ ಗೌರವ ಅಥವಾ ಅದರ ಆಸಕ್ತಿ ಆ ಮಕ್ಕಳನ್ನು ಆ ರಾತ್ರಿ ನಿದ್ರೆ ಬಿಟ್ಟು ಅಲ್ಲಿಗೆ ಬಂದು ಕಲಾ ಸೇವೆಯನ್ನು ಮಾಡುವಂಥ ಒಂದು ಪ್ರೇರಣೆಯನ್ನು ನೀಡುತ್ತದೆ. ಹಾಗಾಗಿ ಮಕ್ಕಳಲ್ಲಿ ಎಲ್ಲವೂ ಅಡಕವಾಗಿದೆ. ಅದರ ಜೊತೆಗೆ ಪರಂಪರೆ ಉಳಿಸುವಂಥ ಪ್ರೇರಣೆಯನ್ನು ನಾವು ನೀಡೋಣ. ಬಣ್ಣದ ಸಾಂಪ್ರದಾಯಿಕ ವ್ಯವಸ್ಥೆ ಬದಲಿಗೆ ಕೆಮಿಕಲ್ನ ವ್ಯವಸ್ಥೆಗೆ ಹೋದರೆ ಯಕ್ಷಗಾನವೂ ಹಾಳಾದೀತು, ತಂತ್ರಜ್ಞಾನದ ಅವಲಂಬನೆ ಅತಿರೇಕವಾದಾಗ ಅದು ಮಾಯವಾದೀತು. ಅದು ಇಲ್ಲದೆ ಎಲ್ಲವೂ ಪರಂಪರೆಯೊಂದಿಗೆ ಮುಂದುವರಿತಾ ಆಧುನಿಕ ಸೌಲಭ್ಯಗಳನ್ನು ನಮ್ಮದಾಗಿರಿಸಿಕೊಂಡು ಈ ವಿಶಿಷ್ಟ ವ್ಯವಸ್ಥೆಯನ್ನು ಮುಂದುವರಿಸೋಣ. ರಾಕೇಶ್ ರೈ ಅವರೇ, ನಿಮಗೆ ಎಲ್ಲ ಕಲಾ ಬಂಧುಗಳ ಪರವಾಗಿ ನಾನು ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸದ್ದು ಗೊದ್ದಲವಿಲ್ಲದ ಈ ಮಾತೆಯ ನಿಜ ಅರ್ಥದ ಕಲಾರಾಧನೆಯ ನಿಮ್ಮ ಸೇವೆ ಅದು ನಿಮಗೆ ಮಾತ್ರ ಗೌರವ ಅಲ್ಲ, ನಮ್ಮ ಈ ನಾಡಿಗೂ ಗೌರವವನ್ನು ತಂದುಕೊಟ್ಟಿದೆ. ಅನನ್ಯ ಸಾವಿರಾರು ವಿದ್ಯಾರ್ಥಿಗಳನ್ನು ನಿಮಗೆ ಗೌರವದ ಗುರುಸ್ಥಾನವನ್ನು ನೀಡಿದ್ದು ಅದು ಭಗವಂತ ನೀಡಿದ ನಿಮಗೆ ಸೌಭಾಗ್ಯ ಅಂತ ನಿಮಗೂ ವಿಶೇಷವಾಗಿ ಶುಭಾಶಯಗಳನ್ನು ಹೇಳ್ತಾ, ಯಕ್ಷಗಾನ ಅದು ನಮ್ಮದು. ಅದು ಕೇವಲ ಕನ್ನಡದ ಕಲೆಯಲ್ಲ, ಅದು ನಮ್ಮ ಭಾರತದ ಸನಾತನ ಸಂಸ್ಕೃತಿಯ ಪ್ರತೀಕವಾದಂಥ ಎಲ್ಲ ಭಾಷೆಗಳಲ್ಲಿ ಹುದುಗಿರುವಂಥ ಒಂದು ವಿಶಿಷ್ಟ ಕಲೆ. ಆದರೆ ನಮ್ಮ ಈ ತುಳುನಾಡಿನಲ್ಲಿ, ನಮ್ಮ ಈ ಕರಾವಳಿ ಭಾಗದಲ್ಲಿ
ಅದನ್ನು ಉಳಿಸಿಕೊಂಡಂಥ ಬಹುಶಃ ಕೃಷ್ಣ ಪರಮಾತ್ಮನ ದಯೆಯೋ, ಕಟೀಲು ತಾಯಿಯ ದಯೆಯೋ, ಮಂಜೇಶ್ವರ ಅದು ಮಂದರ್ತಿಯ ತಾಯಿಯ ನೆಲೆಯೋ, ಮಧುರು ಗಣಪತಿಯ ದಯೆಯೋ, ಇಲ್ಲ ಧರ್ಮಸ್ಥಳದ ಮಂಜುನಾಥನ ಅನುಗ್ರಹವೋ ಈ ಕದಿರಿ ಮಂಜುನಾಥನ ಕ್ಷೇತ್ರದಲ್ಲಿ ಇದು ಯಾವತ್ತೂ ಉಳಿಲಿ, ನಮಗಾಗಿ ಅಲ್ಲ ನಮ್ಮ ಮುಂದಿನ ಜನಾಂಗಕ್ಕಾಗಿ ಅಂತ ಹೇಳ್ತಾ ಶುಭಾಶಯಗಳ ನುಡಿಯೊಂದಿಗೆ ಈ ಪವಿತ್ರ ಸಂದರ್ಭದಲ್ಲಿ ಜೋಡಾಟ ಸಂದರ್ಭ ಇದ್ದರೆ 5 ವೇದಿಕೆಗಳನ್ನು ಹಾಕ್ತಿದ್ರೋ ಏನೋ ಅಂಥ ಅವಕಾಶಗಳು ಮುಕ್ತ ರಂಗದಲ್ಲಿ ನಮಗೆ ಇವತ್ತು ಇದು ನೆಹರು ಮೈದಾನ ಇದಕ್ಕೆ ನಮಗೆ ಲಭ್ಯವಾಗ್ತಾ ಇಲ್ಲ. ಅದು ಲಭ್ಯವಾಗುವಂಥ ಕಾಲವು ನಮಗೆ ನಮ್ಮ ಸರ್ಕಾರ ನಮಗೆ ನೀಡುವಂತೆ ಆಗಿ ಆ ಮುಖೇನ 1000 ವಿದ್ಯಾರ್ಥಿಗಳು ಸಂಭ್ರಮಿಸುವಂಥ ದಿನ ಬರಲಿ ಅಂತ ಹೇಳ್ತಾ ಶುಭಾಶಯಗಳ ನುಡಿಯೊಂದಿಗೆ ವಿರಮಿಸ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಇನ್ನೋರ್ವ ಮುಖ್ಯ ಅತಿಥಿಯಾಗಿದ್ದಂತಹ ಹಿರಿಯ ವೈದ್ಯರು, ಸಮಾಜಮುಖಿ ಚಿಂತಕರು, ಕಲಾವಿದರು ಆಗಿರುವಂತಹ ಡಾಕ್ಟರ್ ಜನಾರ್ದನ್ ನಾಯಕ್ CH ವೇದಿಕೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವ ಪ್ರೊಫೆಸರ್ ML ಸಾಮಗರವರೇ, ಮುಖ್ಯ ಅತಿಥಿಗಳಾದ ಶ್ರೀಯುತ ಪ್ರದೀಪ್ ಕಲ್ಕೂರವರೇ, ಶ್ರೀಯುತ ಕಿರಣ್ ರವರೇ, ಶ್ರೀಯುತ ಪೈವಳಿಕೆ ಕೃಷ್ಣ ಭಟ್ರವರೇ, ಶ್ರೀಯುತ RK ಭಟ್ ಬೆಳ್ಳಾರವರೇ, ಲಯನ್ ಗಣೇಶ್ ಶೆಟ್ಟಿಯವರೇ, ಶ್ರೀ ರೂಪೇಶ್ ಕುಮಾರ್ ಶೆಟ್ಟಿಯವರೇ, ಯಕ್ಷಗುರು ಶ್ರೀ ರಾಕೇಶ್ ರೈಯವರೇ, ಸನಾತನ ಯಕ್ಷಾಲಯದ ಎಲ್ಲ ಸದಸ್ಯರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ, ಕಲಾವಿದರೇ, ಕಲಾ ಪೋಷಕರೇ, ಕಲಾಭಿಮಾನಿಗಳೇ, ನಿಮಗೆಲ್ಲರಿಗೂ ಗಡಿನಾಡು ಕನ್ನಡಿಗನ ಮುಸ್ಸಂಜೆಯ ನಮನಗಳು. ಶ್ರೀಯುತ ರಾಕೇಶ್ ರೈ ಅವರ ಬಗ್ಗೆ ಈಗ ತಾನೇ ಮಾತನಾಡಿದವರೆಲ್ಲರೂ ತುಂಬ ವರ್ಣಿಸಿದ್ದಾರೆ. ನನಗೂ ರಾಕೇಶ್ ರೈ ಅವರಿಗೆ ಎಂಥ ಸಂಬಂಧ ಅಂತ ಹೇಳಿದರೆ, ಕಾಸರಗೋಡು SVTಯಲ್ಲಿ ಯಕ್ಷಗಾನ ಕ್ಲಾಸಿಗೆ ನನ್ನ ಮಕ್ಕಳನ್ನು ಕರೆದುಕೊಂಡು ಹೋಗ್ತಾ ಇದ್ದೆ. ಸಣ್ಣದಿರುವಾಗಲೇ ನನಗೆ ಯಕ್ಷಗಾನ ನೋಡುವ ಒಂದು ಹವ್ಯಾಸ ಇತ್ತು, ಕಲಿಬೇಕು ಅಂತ ಇತ್ತು. ಆದರೆ ನನ್ನ ಪರಿಸರ, ನನ್ನ ಪರಿಸ್ಥಿತಿ, ನನ್ನ ಫ್ಯಾಮಿಲಿ ಇಶ್ಯೂ ನನಗೆ ಯಕ್ಷಗಾನ ಕಲೀಲಿಕ್ಕೆ ಆಗಲಿಲ್ಲ. ಮಕ್ಕಳನ್ನು ನನಗೆ ಕಲಿಯೋದು ಆಗದ ವಿಷಯವನ್ನು ಮಕ್ಕಳ ಮೂಲಕ ಕಲಿಬೇಕು ಅಂತ ಮಕ್ಕಳನ್ನು ಬಿಟ್ಟೆ. ಮಕ್ಕಳು ಸ್ವಲ್ಪ ಉದಾಸೀನ ತೋರಿಸುವಾಗ ಅದು ಸರಿಯಲ್ಲ, ನಾನೇ ಯಾಕೆ ಯಕ್ಷಗಾನ 2 ಹೆಜ್ಜೆ ಕಲಿಬಾರ್ದು ಅಂತ ಒಂದು ಆಸಕ್ತಿಯಿಂದ ಶ್ರೀಯುತ ರಾಕೇಶ್ ಅವರು ಕೇಳಿದಾಗ ತುಂಬ ನನಗೆ ಮೋಟಿವೇಶನ್ ಕೊಟ್ಟರು. ಅನಾರೋಗ್ಯದ ಇದ್ದರೂ ಕೂಡ 2-3 ಹೆಜ್ಜೆ ನಾನೀಗ LKG ಸ್ಟೂಡೆಂಟ್ ಅಷ್ಟೇ, 2-3 ಹೆಜ್ಜೆ ಇಟ್ಟು ಒಂದು ವೇಷ ಹಾಕುವಂತಹ, ಯಕ್ಷಗಾನದ ರಂಗಸ್ಥಳದಲ್ಲಿ ವೇಷ ಹಾಕುವಂಥ ಒಂದು ಭಾಗ್ಯ ಶ್ರೀ ರಾಕೇಶ್ ಅವರು ನನಗೆ ಒದಗಿಸಿಕೊಟ್ಟಿದ್ದಾರೆ. ಅದು ನಾನು ನನ್ನ ಜನ್ಮದಲ್ಲಿ ನನಗೆ ಮರೀಲಿಕ್ಕಾಗದಂತಹ ಒಂದು ವಿಷಯ. ಯಕ್ಷಗಾನ ಅನೇಕ ಸಂಘ ಸಂಸ್ಥೆಗಳಿವೆ, ಅನೇಕ ಸಂಘಗಳು ಹುಟ್ಟುತ್ತವೆ, ಕಣ್ಮರೆಯಾಗುತ್ತವೆ. ಆದರೆ ಸನಾತನ ಯಕ್ಷಾಲಯ ಇವತ್ತು ನಾವು ಕಾಣ್ತಾ ಇರೋದು 17ನೇ ವಾರ್ಷಿಕೋತ್ಸವ. ಅಂದರೆ ರಾಕೇಶ್ ಅವರು ತಮ್ಮ ಜೀವನವನ್ನು ಯಕ್ಷಗಾನಕ್ಕೆ ಮುಡಿಪಾಗಿರಿಸಿ ಅವರು ಸನಾತನ ಯಕ್ಷಾಲಯವನ್ನು ಬೆಳೆಸಿ ಎಲ್ಲ ಮಕ್ಕಳಿಗೂ, ಅಂದರೆ ಸಾವಿರಾರು ಮಕ್ಕಳಿಗೂ ಯಕ್ಷಗಾನದ ಕಲೆಯನ್ನು ಹೇಳಿಕೊಟ್ಟ ಮಹಾಗುರು. ಅದರ ಸಂಶಯ ಏನಿಲ್ಲ. ಅವರಿಗೆ ಕಳೆದ ವೇದಿಕೆಯಲ್ಲಿ ಕೂಡ ನಾನು ಮಾತು ಹೇಳಿದ್ದೆ, ಕೇಂದ್ರ ಸರ್ಕಾರದ ಯಾವುದಾದ್ರು ಪುರಸ್ಕಾರ ಕೊಡುವುದಾದರೆ ಶ್ರೀಯುತ ರಾಕೇಶ್ ಅವರಿಗೆ ದೊರಕುವ ಸಮಯ ಮೀರಿದೆ. ಅಂದರೆ ಯಕ್ಷಗಾನ ಎಂಬುದು ಕೇವಲ ಕಲೆ ಅಲ್ಲ, ಅದು ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ಪರಂಪರೆ. ನಮ್ಮ ವಿಶ್ವಾಸದಲ್ಲಿ ಯಕ್ಷಗಾನ, ತೆಂಕುತಿಟ್ಟು ಯಕ್ಷಗಾನ ಕಾಸರಗೋಡಿನ ಕುಂಬಳೆಯಲ್ಲಿ ಪಾರ್ಥಿಸುಬ್ಬನವರ ನೇತೃತ್ವದಲ್ಲಿ ಹುಟ್ಟಿಕೊಂಡನ್ನು ನಾವು ನಂಬ್ತಾ ಇದ್ದೇವೆ. ಆದರೆ ಇವತ್ತು ಅದು ಕರ್ನಾಟಕದ ವೈಶಿಷ್ಟ್ಯವಾದ ಸಾಂಸ್ಕೃತಿಕ ಪರಂಪರೆ. ಅದು
ಯಕ್ಷಗಾನವನ್ನು ಉಳಿಸಿ ಬೆಳೆಸಿ ನಮ್ಮ ಸಂಪ್ರದಾಯವನ್ನು ನಮ್ಮ ಸಂಸ್ಕೃತಿಯನ್ನು ಉಳಿಸುವಂಥ ಪ್ರಯತ್ನ ಯಕ್ಷಗಾನದ ಮೂಲಕ ಆಗಬೇಕು. ಸಂಘ ಸಂಸ್ಥೆಗಳಿಗೆ ತುಂಬ ಜವಾಬ್ದಾರಿ ಇದೆ. ಇವತ್ತು ಹಿಂದೆಲ್ಲ ನಾವು ರಾತ್ರಿಯಿಂದ ಬೆಳಗ್ಗೆವರೆಗೆ ಯಕ್ಷಗಾನ ಅಂತ ಇರುವಾಗ ಇವತ್ತು ಯಕ್ಷಗಾನ ಬೆಳಗ್ಗೆವರೆಗೆ ನೋಡೋರು ಯಾರೂ ಇರುವುದಿಲ್ಲ. ಆದರೆ ಯಕ್ಷಗಾನವನ್ನು ಬೆಳೆಸುವುದು, ಅದರ ಅಭ್ಯುದಯಕ್ಕೆ ಪ್ರಯತ್ನ ಪಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಸಂಘ ಸಂಸ್ಥೆಗಳು ಒಂದೊಂದು ಕಡೆ ಯಕ್ಷಗಾನದ ತರಬೇತಿ ನೀಡಬೇಕು, ಶಿಬಿರಗಳನ್ನು ಮಾಡಬೇಕು, ಅದರ ಬಗ್ಗೆ ಕಾರ್ಯಾಗಾರ ಮಾಡಿಸಿ ಜನರಿಗೆ ಅದರ ಬಗ್ಗೆ ಪ್ರಜ್ಞೆಯನ್ನು ಬೆಳೆಸಬೇಕು. ಯಕ್ಷಗಾನದ ಮುಮ್ಮೇಳ ಹಿಮ್ಮೇಳ ಕಲಾವಿದರಿಗೆ ಅವರಿಗೆ ಆರ್ಥಿಕ ಸಹಾಯವನ್ನು ಒದಗಿಸುವಂತಹ ಕಾರ್ಯಕ್ರಮಗಳು ಯಕ್ಷಗಾನ ಸಂಘಗಳಿಂದ ಆಗಬೇಕು. ಇದು ಮಾತ್ರ ಅಲ್ಲ, ನಾವು ಮರೆತು ಹೋಗುವ ಒಂದು ವಿಷಯವಿದೆ. ಮುಮ್ಮೇಳ ಹಿಮ್ಮೇಳದವರ ನೆನಪುಂಟು, ಆದರೆ ಚೌಕಿಯಲ್ಲಿ ವೇಷ ಹಾಕುವವರು ಅವರು ಕಲಾವಿದರೇ. ಮುಖವರ್ಣಿಕೆ ಆಗಿರಲಿ, ವೇಷ ಕಟ್ಟುವವರಾಗಲಿ, ಅವರೆಲ್ಲ ಯಕ್ಷಗಾನದ ಕಲಾವಿದರು. ಅವರಿಗೂ ಕೂಡ ಆರ್ಥಿಕ ಸಹಾಯ ನೀಡುವಂತಹ ಕಾರ್ಯಕ್ರಮಗಳು ಆಯೋಜಿಸಿ ತುಂಬ ಉತ್ತಮ. ಹಿಂದೆ ಈಗ ತಾನೇ ಕಲ್ಕೂರವರು ಹೇಳಿದಂತೆ ನಾವೆಲ್ಲ ಕಲಿಯುತ್ತಾ ಇರುವಾಗ ಶಾಲೆಯಿಂದ ರಾಮಾಯಣ, ಮಹಾಭಾರತ, ಪುರಾಣ ಈ ಕಥೆ ಎಲ್ಲ ಸಿಗ್ತಾ ಇತ್ತು. ಚಂದಮಾಮದಲ್ಲಿ ಸಿಗ್ತಾ ಇತ್ತು. ಇವತ್ತು ಚಂದಮಾಮ ಕಾಣೋದೇ ಇಲ್ಲ. ಆದರೆ ಇವತ್ತು ಟಿ ವಿಯಲ್ಲಿ ಹಾಕಿದ್ರು ಕೂಡ ಟಿ ವಿ ಇಂಥದ್ದೆಲ್ಲ ನೋಡೋ ಮಕ್ಕಳು ಯಾರೂ ಇಲ್ಲ. ಅವರಿಗೆ ಮೊಬೈಲ್ ಮಾತ್ರ ಸಾಕು, ಆಟ ಸಾಕು. ಇಲ್ಲಿ ನಾವು ಗಮನಿಸಬೇಕಾದ ಅಂಶ, ಎಲ್ಲೆಲ್ಲ ಯಕ್ಷಗಾನ ಕ್ಲಾಸ್ ಅಥವಾ ತರಬೇತಿ ನಡೆಯುತ್ತದೆಯೋ ಅಲ್ಲಿ ಮಕ್ಕಳಿಗೆ ಒಂದು 10 ನಿಮಿಷ ನಮ್ಮ ಪುರಾಣದ ಬಗ್ಗೆ, ನಮ್ಮ ರಾಮಾಯಣದ ಬಗ್ಗೆ, ಮಹಾಭಾರತದ ಬಗ್ಗೆ, ನಮ್ಮ ಪರಂಪರೆಯ ಬಗ್ಗೆ ಹೇಳಿಕೊಡುವಂಥ ಒಂದು ಯೋಜನೆಯನ್ನು ಹಮ್ಮಿಕೊಳ್ಳಬೇಕು. ಅದು ಮಾತ್ರ ಅಲ್ಲ, ಒಂದು ಯಕ್ಷಗಾನ ಪ್ರಸಂಗ ಮಕ್ಕಳಿಂದ ಹೇಳಿಕೊಡುವಾಗ, ಅವರಿಗೆ ಟ್ರೈನಿಂಗ್ ಕೊಡುವಾಗ ಆ ಪ್ರಸಂಗದ ಬಗ್ಗೆ, ಆ ಕಥೆಯ ಬಗ್ಗೆ ಸರಿಯಾದ ಮಾಹಿತಿ ಅವರಿಗೆ ಕೊಟ್ಟರೆ ತುಂಬ ಉಪಯೋಗ ಆಗ್ಬೋದು. ಮಕ್ಕಳಿಗೆ ಆ ಸಮಯದಲ್ಲಿ ಅದು ಅರ್ಥವಾಗುವಂಥ ಪ್ರಾಯ, ಅರ್ಥವಾಗುವುದಕ್ಕೆ ಸುಲಭವಾದ ಒಂದು ಮಾಧ್ಯಮ ಕೂಡ ಯಕ್ಷಗಾನ ತರಬೇತಿ ಕ್ಲಾಸುಗಳು. ಆತ್ಮೀಯರೇ, ಈಗ ತಾನೇ ನಾನು ಬೆಳಿಗ್ಗೆ ಕಾಸರಗೋಡಿನಲ್ಲಿ ಒಂದು ರಂಗ ಚಿನ್ನಾರಿ ಅಂತ ಒಂದು ಕಾರ್ಯಕ್ರಮದ ಸ್ವರ ಚಿನ್ನಾರಿ, ರಂಗ ಚಿನ್ನಾರಿ ಒಂದು ಭಾಗ, ಸ್ವರ ಚಿನ್ನಾರಿ ಕೆರೋಕೆ ಕ್ಲಬ್ಬಿನ ಒಂದು ಹಾಡುವಂತಹ ಒಂದು ಕಾರ್ಯಕ್ರಮ ಇತ್ತು. ಅಲ್ಲಿ ಮ್ಯೂಸಿಕ್ ಥೆರಪಿ ಬಗ್ಗೆ ನಾನು ಸ್ವಲ್ಪ ಮಾತು ಹೇಳಿದ್ದೆ. ಏನಪ್ಪ ಮ್ಯೂಸಿಕ್ ಥೆರಪಿ, ಇಲ್ಲಿ ಕೆಲವರಿಗೂ ಇಲ್ಲಿ ಆಸೀನ ಆಗಿರುವವರಿಗೆ ಗೊತ್ತಿರ್ಬೋದು. ಇವತ್ತು ವೈದ್ಯಕೀಯ ರಂಗದಲ್ಲಿ ಮ್ಯೂಸಿಕ್ ಥೆರಪಿಗೆ ತುಂಬ ಪ್ರಾಧಾನ್ಯತೆ ಇದೆ. ಇದರಲ್ಲಿ ಈಗ ನಾನೊಬ್ಬ ಆಧುನಿಕ ವೈದ್ಯಶಾಸ್ತ್ರದಲ್ಲಿ ಕೆಲಸ ಮಾಡುವ ವ್ಯಕ್ತಿ. ನನ್ನಲ್ಲಿ ಬರುವಂತಹ ಪಕ್ಷವಾತ, ಹೆಮಿಪ್ಲೀಜಿ ಆಗಿ ಬರುವವರು ಅಥವಾ ಡೆಮೆನ್ಷಿಯಾ ಆಗಿ ಬರುವವರು, ಬೆಡ್ ರಿಡನ್ ಆಗಿರುವವರಿಗೆ, ಅವರಿಗೆ ಇಷ್ಟ ಇದ್ದ ಅಥವಾ ಚಿಕ್ಕಂದಿನಲ್ಲಿ ಇಷ್ಟ ಇದ್ದಂತಹ ಯಾವ ಸಂಗೀತ ಕೇಳಿಕೊಂಡು ಆ ಸಂಗೀತವನ್ನು ಅವರಿಗೆ ಕೇಳಿಸಬೇಕು. ಅಂದರೆ ಹೆಚ್ಚಿನವರು, ನಮ್ಮ ಊರಿನವರು ಹೆಚ್ಚಿನವರಿಗೆ ಯಕ್ಷಗಾನ ಇಷ್ಟ ಇರ್ಬೋದು. ಆಗ ಯಕ್ಷಗಾನ ಇಷ್ಟ ಇದ್ದವರಿಗೆ ಚಂಡೆ ಆಗಲಿ, ಭಾಗವತಿಗೆ ಆಗಲಿ ಅಥವಾ ಪೂರ್ಣ ಯಕ್ಷಗಾನದ ರೂಪ ಆಗಲಿ ಅವರಿಗೆ ಕೇಳಿಸುವುದು, ತೋರಿಸುವುದು, ಅದರಿಂದ ಬ್ರೈನ್ನಲ್ಲಿರುವಂತಹ ನರಗಳು ಕಂಪಿಸ್ಬೋದು. ಅಂದರೆ ಮೆಡಿಕಲ್ ಹೇಳುವುದಾದರೆ ರೀವೈರಿಂಗ್ ಆಫ್ ನ್ಯೂರಾನ್ಸ್ ಅಥವಾ ನ್ಯೂರೋಪ್ಲಾಸ್ಟಿಸಿಟಿ, ಈ ರೀತಿಯ ಪ್ರಕ್ರಿಯೆಗಳು ಬ್ರೈನಲ್ಲಿ ಆಗ್ಬೋದು. ಅಂದರೆ ಇವತ್ತು ಸಂಗೀತಕ್ಕೆ ತುಂಬ ಮೆಡಿಕಲ್ ಇದರಲ್ಲಿ ತುಂಬ ಇಂಪಾರ್ಟೆನ್ಸ್ ಇದೆ. ಯಕ್ಷಗಾನ ಕೂಡ ಅದರ ಒಂದು ಭಾಗ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಆತ್ಮೀಯರೇ, ಇವತ್ತಿನ ಈ ಕಾರ್ಯಕ್ರಮಕ್ಕೆ 17ನೇ ವಾರ್ಷಿಕೋತ್ಸವಕ್ಕೆ ನನ್ನನ್ನು ಆಮಂತ್ರಿಸಿದ್ದಕ್ಕೆ ಮಗದೊಮ್ಮೆ ವಂದನೆ ಸಲ್ಲಿಸುತ್ತಾ, ಯಕ್ಷಗಾನದ ಮೂಲಕ ನಮ್ಮ ದೇಶದ ಭಾರತದ ಭವ್ಯ ಪರಂಪರೆಯನ್ನು ಉಳಿಸುವುದರೊಂದಿಗೆ ಸನಾತನ ಯಕ್ಷಾಲಯವು ಇನ್ನೂ ಅನೇಕ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ಜರುಗಿಸ್ತಾ ಇರಲಿ. ಅನೇಕ ಮಕ್ಕಳಿಗೆ ರಾಕೇಶ್ ರೈವರಿಂದ ಯಕ್ಷಗಾನದ ವಿದ್ಯಾಭ್ಯಾಸ ಕಲೀಲಿ. ಅವರೆಷ್ಟು ಒಳ್ಳೆಯ ಒಬ್ಬ ಗುರು ಅಂತ ಹೇಳಿದರೆ ನಿಯತ್ತು. ಯಕ್ಷಗಾನದಲ್ಲಿ ಇರುವುದು, ನಮ್ಮ ಸಂಗೀತದಲ್ಲಿರುವುದು ಧರ್ಮ, ನ್ಯಾಯ, ನಿಯತ್ತು ಅಂತ ಗೌರವ ಇದು ಸ್ವಾಗತ ಮಾಡಿದ ಶ್ರೀ ಡಾಕ್ಟರ್ ಅಶ್ವಿನಿ ಅವರು ಹೇಳಿದ್ದಾರೆ.
ನಿಯತ್ತು ಶ್ರೀ ರಾಕೇಶ್ ಅವರ ಇನ್ನೊಂದು ಹೆಸರು. ಅಂದರೆ ಸಮಯಕ್ಕೆ ಸರಿಯಾಗಿ ಬಾರದಿದ್ದರೆ ಗುರುಗಳು ಎಂತ ಕೊಡ್ತಾರ ಸಿಗ್ತದೆ. ನಾನು ಕೊಡುವ ಶಿಷ್ಯನೇ, ಅದಕ್ಕೆ ಬೇಕೇನೋ ಹೇಳ್ತಾ ಇದ್ದೇನೆ. ಅಂದರೆ ಅವರ ಕೈಯಿಂದ ಕಲಿತಂತಹ ಮಕ್ಕಳು ಇವತ್ತು ಶಾಲೆಯಲ್ಲಿ, ಕಾಲೇಜಿನಲ್ಲಿ ತುಂಬ ಪ್ರತಿಭಾವಂತರಾಗಿದ್ದಾರೆ. ಈಗ ಪುರಸ್ಕಾರ ನಿಮಗೆ ಕೊಡುವಾಗ ನಿಮಗೆ ಗೊತ್ತಾಗ್ಬೋದು, ಹೆಚ್ಚಿನವರು ರ್ಯಾಂಕ್ ವಿಜೇತರು. ಅಂದರೆ ಆ ನಿಯತ್ತು ಅವರಿಂದ ಸಿಕ್ಕಿದ ಕಾರಣ. ಹೆಚ್ಚೇನು ಮಾತನಾಡುವುದಿಲ್ಲ, ಹೆಚ್ಚು ಕಡಿಮೆ ಆಗಿರ್ಬೋದು, ಕ್ಷಮಿಸಿ. ನಿಮಗೆಲ್ಲರಿಗೂ ಪುನಃ ವಂದನೆ ಸಲ್ಲಿಸ್ತಾ ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾಲ್ಗೆ, ಜೈ ಹಿಂದ್. ಧನ್ಯವಾದಗಳು ಸರ್. ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರುವಂತಹ ಉದ್ಯಮಿಗಳು, ಸಮಾಜ ಚಿಂತಕರೂ ಆಗಿರುವಂತಹ ಶ್ರೀ RK ಭಟ್ ಬೆಳ್ಳಾರೆ ಸಭೆಯನ್ನು ಉದ್ದೇಶಿಸಿ ತಮ್ಮ ನುಡಿಗಳನ್ನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಸಭಾಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಮತ್ತು ಸಭೆಯಲ್ಲಿ ಆಸೀನರಾದ ಎಲ್ಲ ಯಕ್ಷ ಪ್ರೇಮಿಗಳಿಗೆ ನಮಸ್ಕರಿಸ್ತಾ, ಏನು ಹೇಳ್ಬೋದು ಅಂತ ಆಲೋಚನೆ ಮಾಡ್ತಾ ಇದ್ದೇನೆ. ನಾನು ಒಂದು ಅರ್ಧ ಗಂಟೆ ಯಕ್ಷಗಾನ ನೋಡಬೇಕು ಅಂತ ಮೊದಲೇ ಬಂದಿದ್ದೆ. ಇನ್ನು 1 ಗಂಟೆ ಮೊದಲೇ ಬರ್ಬೋದು. ನನಗೆ ತುಮಕೂರಲ್ಲಿ ಒಂದು ಬೇರೆ ಕಾರ್ಯಕ್ರಮದ ಕಾರಣ ಬೆಂಗಳೂರಿಂದ ಹೊರಟು ಬರುವಲ್ಲಿ ಸ್ವಲ್ಪ ತಡ ಆಯಿತು. ಆದರೂ 4:20 ಇದ್ದೆ ನಾನಿಲ್ಲಿ. ಮೇಳದ ಆಟ ನೋಡಿದಾಗ ಆಯಿತು ರಾಕೇಶ್ ರೈ ಅವರೇ. ಮೇಳದ ಆಟ ನೋಡಿ, ನಾನು ಇದೇ ರಂಗಸ್ಥಳದಲ್ಲಿ 1-2 ಸಲ ಜೋಡಾಟ ನೋಡಿದ್ದೇನೆ, ಬೆಂಗಳೂರಿಂದ ಬಂದು ನೋಡಿದವನು. ಅದೇ ಅನುಭವ ಆಯಿತು ನಮಗೆ. ಇದು ನಿಜವಾದ ಯಕ್ಷಗಾನದ ಉಳಿಸುವಿಕೆ ಹೋರಾಟ. ಇದು ನಾವು ಬಾಯಲ್ಲಿ ಭಾಷಣ ಮಾಡಿ ಅದು ಮಾಡಬೇಕು ಇದು ಮಾಡಬೇಕು ಹೇಳಿದರೆ ಮಾಡುವವರಿಲ್ಲ, ಎಲ್ಲ ಹೇಳುವವರು ಇರ್ತಾರೆ. ಆದರೆ ರಾಕೇಶ್ ರೈ ಅಂತವರು ಮಾಡಿ ತೋರಿಸ್ತಾ ಇದ್ದಾರೆ. ಇದು ಯಕ್ಷಗಾನದ ಉಳಿಸುವಿಕೆ ಅಂದರೆ ಇದು. ಬೆಂಗಳೂರಲ್ಲಿ ಒಂದು 4-5 ಮೇಳಕ್ಕಾಗುವಷ್ಟು ಕಲಾವಿದರಿದ್ದಾರೆ. ಆಳ್ವಾಸ್ ಪ್ರಾಡಕ್ಟ್. ಆ ಮಟ್ಟಿಗೆ ನಾವು ಆಳುವವರನ್ನು ಮೆಚ್ಚಿಕೊಳ್ಳಲೇಬೇಕು. ಅದೇ ರೀತಿ ಮುಂದಿನ ದಿನಗಳಲ್ಲಿ ರಾಕೇಶ್ ರೈ ಅವರೇ ನಿಮ್ಮ ಪ್ರಾಡಕ್ಟ್ ಕೂಡ ಬರಲಿ ಬೆಂಗಳೂರಿಗೆ. ಬೆಂಗಳೂರಲ್ಲಿ ತುಂಬ ಸಪೋರ್ಟ್ ಇದೆ ಯಕ್ಷಗಾನಕ್ಕೆ. ನಿನ್ನೆ ಈಗ ಯಕ್ಷಗಾನ ಕ್ಲಾಸು ದಿವಂಗತ ಸೂರ್ಯಕುಮಾರ್ ಗೋವಿಂದ ಭಟ್ರ ನೆನಪಲ್ಲಿ ನಿನ್ನೆ ನಾನೇ ಒಂದು ಉದ್ಘಾಟನೆ ಮಾಡಿದ್ದೆ ನಮ್ಮ ದಾಸರಳ್ಳಿಲಿ. ಬೆಂಗಳೂರಲ್ಲೂ ಕೂಡ ತುಂಬ ಅವಕಾಶಗಳಿದ್ದಾವೆ, ಕ್ಲಾಸ್ಗಳು ಆಗ್ತಾ ಇದ್ದಾವೆ. ಆದರೆ ನಿಮ್ಮ ಕ್ಲಾಸಲ್ಲಿ ನಾನು ನೋಡಿದ್ದ ನಾಟ್ಯದಲ್ಲಿ ಪರ್ಫೆಕ್ಷನ್, ಮೇಳದ ಕಲಾವಿದರು ಕೂಡ ಕೆಲವು ನನ್ನ ಮಕ್ಕಳು ಇದು ಮಾಡಿದ್ರೆ ಕಲಾವಿದರಲ್ಲಿ ಕೂಡ ಬರಲಿಕ್ಕಿಲ್ಲ, ಪ್ರೊಫೆಷನಲ್ ಕಲಾವಿದರಲ್ಲಿ ಕೂಡ ಬರೋದಂಥ ಅಂಥ ಪರ್ಫೆಕ್ಷನ್ ಇದೆ ಮಕ್ಕಳಲ್ಲಿ. ಒಂದಷ್ಟು ಕಲಾವಿದರು ಇದ್ದಾರೆ ಈ ಥರ ನಮ್ಮ ತೆಂಕಿನಲ್ಲಿ. ಈಗ ರಕ್ಷಿತ್ ಪಾಟ್ರೆ ಇರ್ಬೋದು, ರಾಕೇಶ್ ರೈ ಅವರು ಇರ್ಬೋದು, ಪ್ರಶಾಂತ್ ನೆಲ್ಯಾಡಿ ಇರ್ಬೋದು, ಪುತ್ತೂರು ಶ್ರೀಧರ ಭಂಡಾರಿ ಅವರು, ಅವ್ನು ನೆನೆಸ್ಕೊಳ್ಳೇಬೇಕು ನಾವು, ಗಣಪಣ್ಣ ಭಾಗವತರಲ್ಲಿ. ನಾನು ಹೇಳೋದು ಎಲ್ಲ ಕಲಾವಿದರಿಗೆ ಹೇಳೋದು, ಹೆಚ್ಚು ಬೇಡ, ಅಟ್ಲೀಸ್ಟ್ ಒಬ್ಬೊಬ್ಬರು ಒಂದೊಂದು 10 ಕಲಾವಿದರನ್ನು ರೆಡಿ ಮಾಡಿ. ಅವರೇನು ಮೇಳಕ್ಕೆ ಬರಬೇಕು ಅಂತಿಲ್ಲ, ಹವ್ಯಾಸಿಗಳಾಗಿ ವೇಷ ಮಾಡಲಿ. ಈಗ ಅವರ ಒಂದು ಅಭಿರುಚಿ ಮತ್ತು ಅವರ ಮೈಂಡನ್ನು ಡೈವರ್ಟ್ ಮಾಡಲಿಕ್ಕೆ ಯಕ್ಷಗಾನದಷ್ಟು ಒಳ್ಳೆ ಇದು ಯಾವುದೂ ಇಲ್ಲ. ಈಗ ನಾವೆಲ್ಲ 12, 14, 16 ಗಂಟೆ 18 ಗಂಟೆ ವರ್ಕ್ ಮಾಡೋದಿದೆ. ಆದರೆ ಕಡೆಗೆ ಒಂದು ಅರ್ಧ ಗಂಟೆ ನಾವು ಯಕ್ಷಗಾನ ನೋಡಿ ಮತ್ತೆ ಮಲಗೋದು. ಮೈಂಡ್ ಅವಾಗ ಒಂದ್ಸಲ ಎಲ್ಲ ನಮ್ಮದು ಕಂಟ್ರೋಲಿಗೆ ಬರ್ತದೆ. ಬೆಳಿಗ್ಗೆಯಿಂದಿದ್ದ ಒತ್ತಡಗಳು, ನಮ್ಮ ಬಿಸ್ನೆಸ್ ಇದ್ದು, ಇನ್ನೊಂದು ತಿರುಗಾಟ ಎಲ್ಲವೂ ಕೂಡ. ಮತ್ತು ನಾನು ಒಂದು ಗಮನಿಸಿದ್ದು ರಾಕೇಶ್ ರೈ ಅವರಲ್ಲಿ, ಒಂದು ಮನುಷ್ಯನಿಗೆ ಅನಗತ್ಯವಾಗಿ ಅವಮಾನ ಆದಾಗ ಅದನ್ನು ಚಾಲೆಂಜ್ ಆಗಿ ತಗೊಂಡ್ರೆ ಅದು ಹೀಗೂ ಬದಲಾಗಬಹುದು ಅಂತ ನಾನು ಕಂಡುಕೊಂಡೆ. ಒಂದಷ್ಟು ವರ್ಷಗಳ ಹಿಂದೆ ಅವರಿಗೆ ಅವಮಾನಗಳು ನಡೆದವು, ಕಿಡಿಗೇಡಿಗಳಿಂದ ಅಂತಲೇ ಹೇಳಬೇಕು, ಅದನ್ನು ಬೇರೆ ಏನು ಹೇಳಲಿಕ್ಕಿಲ್ಲ. ನಾವು ಕೂಡ ಆ ಟೈಮಲ್ಲಿ ಎಲ್ಲರೂ ಕೂಡ ನಾವೆಲ್ಲ ಒಟ್ಟಿಗೆ ನಿಂತಿದ್ದೇವೆ. ಅದನ್ನು ಅವರು ಚಾಲೆಂಜ್ ಆಗಿ ತಗೊಂಡಾಗ ನೋಡಿ ಎಷ್ಟೊಳ್ಳೆ ಕಲಾವಿದರು ರೆಡಿ ಆದರು. ಆವಾಗ MC ಮಾಡೋರು ಹೇಳೋದನ್ನು ಕೇಳಿದೆ, 1,000 ಮಕ್ಕಳು ಅಂದರೆ ಸಣ್ಣ ವಿಷಯ ಅಲ್ಲ. 1,000 ಮಕ್ಕಳಿಗೆ ಯಕ್ಷಗಾನ ನಾಟ್ಯ ಹೇಳಿಕೊಟ್ಟದಂದರೆ ದೊಡ್ಡ ಕೊಡುಗೆ ಯಕ್ಷಗಾನ ಪ್ರಪಂಚಕ್ಕೆ. ನಾನು ಹೇಳ್ತಾರೆ, ನಿಜವಾಗಲೂ ರಾಜ್ಯೋತ್ಸವ ಪ್ರಶಸ್ತಿ ಕೊಡೋದು ಇಂಥವರಿಗೆ ಕೊಡಬೇಕು, ಇಂಥವರಿಗೆ ಕೊಡಬೇಕು. ನಮ್ಮಲ್ಲಿ ಅದಾಗ್ತಾ ಇಲ್ಲ, ನಮ್ಮಲ್ಲಿ ಇನ್ಫ್ಲುಯೆನ್ಸ್. ಇವರು ಅರ್ಜಿಯನ್ನು ಯಾರು ಕೊಟ್ಟವರಿಲ್ಲ ಅಂತ ಕಾಣ್ತದೆ. ಈ ಸತಿ ಎಲ್ಲ ಈಗ ಇಷ್ಟು ಜನಷ್ಟು ಅವರ ಶಿಷ್ಯರ ಪೇರೆಂಟ್ಸ್ ಇದ್ದೀರಿ, ಎಲ್ಲರೂ ಒಂದೊಂದು ಅರ್ಜಿ ಹಾಕಿ ಹೇಳ್ತೀನಿ ರಾಕೇಶ್ ಅವರಿಗೆ ಈ ಸಲ ಆದರೂ ಬರಲಿ. ಈಗ ಬಂದಿಲ್ಲ ಅಂದರೆ ಇನ್ನೊಂದು ವರ್ಷ ಬಿಟ್ಟಾದರೂ ಬರಲಿ.
ಅವರ ಕೊಡುಗೆ ಇದೆ, ಯಕ್ಷಗಾನಕ್ಕೆ ಅವರ ಕೊಡುಗೆ ಇದೆ. ಮತ್ತು ತುಂಬ ಅಚ್ಚುಕಟ್ಟಾದ ವೇಷ. ನಾನು ಎಷ್ಟೋ ಸಲ ತುಂಬ ವರ್ಷದಿಂದ ಅವರ ವೇಷ ನೋಡ್ತಾ ಇದ್ದೇನೆ. ನಮ್ಮಂದ್ರೆ ನಾವು ಗಡಿಬಿಡಿಯಲ್ಲೇ ಬರ್ತೇವೆ, 1 ಗಂಟೆ 2 ಗಂಟೆ ಹೊತ್ತು ಯಕ್ಷಗಾನ ನೋಡ್ತೇವೆ, ಚೌಕಿಗೆ ಹೋಗೋದಿಲ್ಲ, ಅವ್ರಿಗೆ ಗೊತ್ತಿರೋದೇ ಇಲ್ಲ. ನಾವು ಬಂದು ಯಕ್ಷಗಾನ ನೋಡ್ಕೊಂಡು ಹಾಗೆ ಹೋಗ್ತಾ ಇರ್ತೇವೆ. ಕೃಷ್ಣ ಭಟ್ರಿಗೆ ಗೊತ್ತಿರ್ತದೆ ಅದು, ಕೆಲವು ಕಡೆಗೆ ಸಿಗ್ತಾರೆ ಅವರು. ಈ ರೀತಿ ಎಲ್ಲ ಕಲಾವಿದರು ಕೂಡ ಒಂದು 5-5, 10 ಮಕ್ಕಳನ್ನು ಪ್ರಾಕ್ಟಿಕಲ್ ಆಗಿ ಅವರಿಗೆ ಒಂದು ಸರಿಯಾದ ತಯಾರಿ ಕೊಟ್ಟು ಅವರಿಗೆ ಒಂದು ತರಬೇತಿ ಕೊಟ್ಟು ಮಾಡಿದರೆ ಯಕ್ಷಗಾನ ಉಳಿಸ್ಬೋದು, ಇನ್ನೂ ಚೆಂದ. ಅದು ಉಳಿಸ್ಬೋದು ಅಂದರೆ ನಾವು ಹೇಳ್ಬೋದು ಯಕ್ಷಗಾನ ಅದೇ ಉಳಿತದೆ, ಯಾರು ಉಳಿಸಬೇಕಾಗಿಲ್ಲ ಅಂತ. ಬಟ್ ದೇವರು ನಮಗೆ ಅನುಗ್ರಹ ಮಾಡಿದರೂ ಕೂಡ ಅದಕ್ಕೆ ಪೂರಕವಾಗಿ ನಮ್ಮ ಒಂದು ಪ್ರಯತ್ನ ಬೇಕು. ಆ ನಿಟ್ಟಿನಲ್ಲಿ ಈಗ ಬಾಯಲ್ಲಿ ಹೇಳ್ಬೋದು ನಾವು ಯಕ್ಷಗಾನ ಏನು ಅದು ಅಳಿಯುವ ಇದರಲಿಲ್ಲ, ಅದು ಉಳಿತದೆ ಅಂತ. ಅದು ಉಳಿತದೆ, ಖಂಡಿತವಾಗಿ ಉಳಿತದೆ. ಬಟ್ ಅದಕ್ಕೆ ಪೂರಕವಾಗಿ ನಮ್ಮ ಈ ರಾಕೇಶ್ ರೈ ಅಂತವರು ಒಂದಷ್ಟು ಕೊಡುಗೆ ಇದ್ದರೆ ಮಾತ್ರ ಉಳಿತದೆ. ಆ ನಿಟ್ಟಿನಲ್ಲಿ ತುಂಬ ಉತ್ತಮವಾಗಿ ರಾಕೇಶ್ ರೈ ಅವರು 17 ವರ್ಷದಿಂದ ಸನಾತನ ಯಕ್ಷಾಲಯ ಎಂಬ ಸಂಸ್ಥೆ ಕಟ್ಟಿಕೊಂಡು ಅವರ ತಿರುಗಾಟದ ಸಮಯ ಇರ್ಬೋದು, ವರ್ಷದ 12 ತಿಂಗಳು ಕೂಡ ಕ್ಲಾಸುಗಳು, ವೇಷಗಳು ಮಾಡಿಕೊಂಡು ಎಲ್ಲವನ್ನು ಜೊತೆಯಾಗಿ ಮಾಡಿಕೊಂಡು ಮುಂದುವರಿಸ್ತಾ ಬರ್ತಾ ಇದ್ದಾರೆ. ಅವರಿಗೆ ಆ ಭಗವಂತ ಇನ್ನೂ ಹೆಚ್ಚಿನ ಧೃತಿ, ಧೈರ್ಯ, ಆರೋಗ್ಯ ಹಾಗೂ ಮಾನಸಿಕ ನೆಮ್ಮದಿಯನ್ನು ಕೊಟ್ಟು ಹರಸಲಿ. ಅವಕಾಶಕ್ಕಾಗಿ ಎಲ್ಲರಿಗೂ ವಂದಿಸುತ್ತಾ ನನ್ನೆರಡು ಮಾತುಗಳು ಮುಗಿಸ್ತೇನೆ. ಯಕ್ಷಗಾನಂ ವಿಶ್ವಗಾನಂ. ಧನ್ಯವಾದಗಳು ಸರ್. ಪ್ರತಿ ಬಾರಿಯೂ SSLC, PUC ಅದೇ ರೀತಿ ವಿಶೇಷವಾದ ಸಾಧನೆಯನ್ನು ಮಾಡಿದ ಸಂಸ್ಥೆಯ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವ ಪರಿಪಾಠವನ್ನು ಹೊಂದಿರುವಂತಹ ಸಂಸ್ಥೆ ನಮ್ಮದು. 2025-26ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಸಾಧನೆಯನ್ನು ಮಾಡಿದಂತಹ ಸಂಸ್ಥೆಯ ವಿದ್ಯಾರ್ಥಿಗಳು ಮಾಸ್ಟರ್ ಶಿಖರ್ ಕೃಷ್ಣ ಎಸ್ ಬಳ್ಳಾಲ್, ಕುಮಾರಿ ಶಿಖಾ ಬಿ ಶೆಟ್ಟಿ, ಕುಮಾರಿ ಬಿಂದು ಪಿ ಶೆಟ್ಟಿ, ಕುಮಾರಿ ಅನರ್ಘ್ಯ ಎಚ್ ಶೆಟ್ಟಿ, ಕುಮಾರಿ ಅದಿತಿ, ಮಾಸ್ಟರ್ ಕೀರ್ತನ್ ಕುಮಾರ್ ಎಸ್ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎರಡು 2025-26ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಸಾಧನೆಯನ್ನ ಮಾಡಿದಂತಹ ವಿದ್ಯಾರ್ಥಿಗಳು ಆದಷ್ಟು ಬೇಗ ವೇದಿಕೆಗೆ ಬಂದು ಆಸನವನ್ನ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮಾಸ್ಟರ್ ಶಿಖರ್ ಕೃಷ್ಣ ಎಸ್ ಬಳ್ಳಾಲ್ 2025-26ನೇ ಸಾಲಿನ SSLC ಪರೀಕ್ಷೆಯಲ್ಲಿ 96.16% ಶೈಕ್ಷಣಿಕ ಸಾಧನೆ ಮಾಡಿದ ಬಹುಮುಖ ಪ್ರತಿಭೆ, ನಮ್ಮ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿ. ಕುಮಾರಿ ಶಿಖಾ ಬಿ ಶೆಟ್ಟಿ 2025-26ನೇ ಸಾಲಿನ SSLC ಪರೀಕ್ಷೆಯಲ್ಲಿ 92.36% ಅಂಕಗಳೊಂದಿಗೆ ಶೈಕ್ಷಣಿಕ ಸಾಧನೆ ಮಾಡಿದ ಬಹುಮುಖ ಪ್ರತಿಭೆ. ಕುಮಾರಿ ಬಿಂದು ಪಿ ಶೆಟ್ಟಿ 2025-26ನೇ ಸಾಲಿನ SSLC ಪರೀಕ್ಷೆಯಲ್ಲಿ 91.52% ಅಂಕಗಳನ್ನು ಗಳಿಸಿ ಸಾಧನೆಯನ್ನ ಮಾಡಿದ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿ. ಕುಮಾರಿ ಅನರ್ಘ್ಯ ಎಚ್ ಶೆಟ್ಟಿ 2025-26ನೇ ಸಾಲಿನ SSLC ಪರೀಕ್ಷೆಯಲ್ಲಿ 91% ಅಂಕವನ್ನು ಗಳಿಸಿ ಸಾಧನೆಯನ್ನ ಮಾಡಿದಂತಹ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿ. ಕುಮಾರಿ ಅದಿತಿ 2025-26ನೇ ಸಾಲಿನ SSLC ಪರೀಕ್ಷೆಯಲ್ಲಿ 89.92% ಅಂಕಗಳಿಂದ ವಿಶೇಷವಾದ ಸಾಧನೆಯನ್ನ ಮಾಡಿದ್ದಾರೆ. ಅದೇ ರೀತಿ ಮಾಸ್ಟರ್ ಕೀರ್ತನ್ ಕುಮಾರ್ ಎಸ್ SSLC ಪರೀಕ್ಷೆಯಲ್ಲಿ 90% ಅಂಕದೊಂದಿಗೆ ಸಾಧನೆಯನ್ನ ಮಾಡಿದ ಬಹುಮುಖ ಪ್ರತಿಭೆಯ ವಿದ್ಯಾರ್ಥಿಗಳು. ಗಣ್ಯರೆಲ್ಲ ಸೇರಿ ವಿದ್ಯಾರ್ಥಿಗಳಿಗೆ ಪುರಸ್ಕಾರವನ್ನ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ಪುರಸ್ಕಾರವನ್ನು ಪಡೆದಂತಹ SSLC ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ 2025-26ನೇ ಸಾಲಿನ PUC ಪರೀಕ್ಷೆಯಲ್ಲಿ ವಿಶೇಷವಾದ ಸಾಧನೆಯನ್ನು ಮಾಡಿದಂತಹ ಸಂಸ್ಥೆಯ ವಿದ್ಯಾರ್ಥಿಗಳಾದಂತಹ ಕುಮಾರಿ ಮಹಿ ಎಸ್ ಶೆಟ್ಟಿ, ಕುಮಾರಿ ಪೂರ್ವಿ ಶೆಟ್ಟಿ, ಸಮೃದ್ಧಿ ದಿ ಶೆಟ್ಟಿ, ಮೇಧಾಶ್ರೀ ಹೆಬ್ಬಾರ್, ಅನುಶ್ರೀ ಹೊಳ್ಳಾಕೆ, ನಿಶಾಂತ್ ಶೆಟ್ಟಿ, ಸುಶಾಂತ್ ಎಸ್ ಭಟ್, ಶ್ರೀನಿತ್ ಎನ್ ಸುವರ್ಣ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕುಮಾರಿ ಮಹಿ ಎಸ್ ಶೆಟ್ಟಿ 2025-26ನೇ ಸಾಲಿನ PUC ಪರೀಕ್ಷೆಯಲ್ಲಿ 97.6 ಅಂಕ ಗಳಿಸಿ ಶೈಕ್ಷಣಿಕ ಸಾಧನೆ ಮಾಡಿದ ಬಹುಮುಖ ಪ್ರತಿಭೆ. ಕುಮಾರಿ ಪೂರ್ವಿ ಶೆಟ್ಟಿ PG 2025-26ನೇ ಸಾಲಿನ PUC ಪರೀಕ್ಷೆಯಲ್ಲಿ 96.66 ಅಂಕ ಗಳಿಸಿ ಸಾಧನೆಯನ್ನ ಮಾಡಿದ ನಮ್ಮ ಹೆಮ್ಮೆಯ ವಿದ್ಯಾರ್ಥಿನಿ ಕುಮಾರಿ ಸಮೃದ್ಧಿ ಡಿ ಶೆಟ್ಟಿ. PUC ಪರೀಕ್ಷೆಯಲ್ಲಿ 94.5 ಅಂಕ ಗಳಿಸಿ ಶೈಕ್ಷಣಿಕ ಸಾಧನೆ ಮಾಡಿದ ಬಹುಮುಖ ಪ್ರತಿಭೆ. ಕುಮಾರಿ ಮೇಧಾಶ್ರೀ ಹೆಬ್ಬಾರ್ PUC ಪರೀಕ್ಷೆಯಲ್ಲಿ 92.8 ಅಂಕ ಗಳಿಸಿ ಶೈಕ್ಷಣಿಕ ಸಾಧನೆ ಮಾಡಿದ ಬಹುಮುಖ ಪ್ರತಿಭೆ. ಮಾಸ್ಟರ್ ನಿಶಾಂತ್ ಶೆಟ್ಟಿ PUC ಪರೀಕ್ಷೆಯಲ್ಲಿ 91.67 ಅಂಕ ಗಳಿಸಿ ಸಾಧನೆ ಮಾಡಿದ ಹೆಮ್ಮೆಯ ವಿದ್ಯಾರ್ಥಿ. ಮಾಸ್ಟರ್ ಸುಶಾಂತ್ ಎಸ್ ಭಟ್ PUC ಪರೀಕ್ಷೆಯಲ್ಲಿ 90.33 ಅಂಕ ಗಳಿಸಿ ಸಾಧನೆಯನ್ನ ಮಾಡಿದಂತಹ ಹೆಮ್ಮೆಯ ವಿದ್ಯಾರ್ಥಿ. ಮಾಸ್ಟರ್ ಶ್ರೀನಿತ್ ಎನ್ ಸುವರ್ಣ PUC ಪರೀಕ್ಷೆಯಲ್ಲಿ 89.6 ಅಂಕ ಗಳಿಸಿ ಶೈಕ್ಷಣಿಕ ಸಾಧನೆ ಮಾಡಿದ ಬಹುಮುಖ ಪ್ರತಿಭೆ. ಅದೇ ರೀತಿ ಕುಮಾರಿ ಅನುಶ್ರೀ ಕೆ ಹೊಳ್ಳ PUC ಪರೀಕ್ಷೆಯಲ್ಲಿ 92.5 ಅಂಕ ಗಳಿಸಿ ಶೈಕ್ಷಣಿಕ ಸಾಧನೆ ಮಾಡಿದ ನಮ್ಮ ಸಂಸ್ಥೆಯ ಬಹುಮುಖ ಪ್ರತಿಭೆ. ಸಭಿಕರು ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಿಮ್ಮ ಈ ಸಾಧನೆ ಇತರರಿಗೆ ಮಾದರಿಯಾಗಲಿ. ಇದು ಕೇವಲ ನಿಮ್ಮ ಯಶಸ್ಸಲ್ಲ, ನಿಮ್ಮ ಪರಿಶ್ರಮದ ಪ್ರತಿರೂಪ ಎನ್ನುವಂತಹ ಆಶಯದೊಂದಿಗೆ ನಮ್ಮ ಸಂಸ್ಥೆಯಿಂದ ನೀಡಲಾಗುವಂತಹ ಪ್ರತಿಭಾ ಪುರಸ್ಕಾರ. ಈ ಪುರಸ್ಕಾರ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಪ್ರೇರಣೆಯನ್ನ ನೀಡಲಿ, ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಎನ್ನುವಂತಹ ಹಾರೈಕೆಯೊಂದಿಗೆ ಸನಾತನ ಯಕ್ಷಾಲಯದ ಸಪ್ತದಶ ವಾರ್ಷಿಕೋತ್ಸವದಲ್ಲಿ ಕೊಡಮಾಡುವಂತಹ ಪ್ರತಿಭಾ ಪುರಸ್ಕಾರ. ಅದೇ ರೀತಿ
ಅದೇ ರೀತಿ ವಿಶೇಷವಾದ ಪ್ರತಿಭಾ ಪುರಸ್ಕಾರ ಡಾಕ್ಟರ್ ಮಯೂರಿ ಪ್ರಖ್ಯಾತ್ ಶೆಟ್ಟಿ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಡಾಕ್ಟರ್ ಮಯೂರಿ ಪ್ರಖ್ಯಾತ್ ಶೆಟ್ಟಿ ಇವರು ಮುನಿಯಾಲ್ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಮೆಡಿಕಲ್ ಸೈನ್ಸ್ ಮಣಿಪಾಲ ಇಲ್ಲಿ BAMS ಅಂತಿಮ ವರ್ಷದ ಪರೀಕ್ಷೆಯಲ್ಲಿ ಡಿಸ್ಟಿಂಕ್ಷನ್ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಪಂಚಕರ್ಮ ವಿಷಯದಲ್ಲಿ ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯಕ್ಕೆ 10ನೇ ರ್ಯಾಂಕ್ ಗಳಿಸಿರುತ್ತಾರೆ. ನಮ್ಮ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿನಿಯಾದಂತಹ ನಿಮ್ಮ ಸಾಧನೆಗೆ ಸಮರ್ಪಿಸಿದ ಪ್ರತಿಭಾ ಪುರಸ್ಕಾರ ಸನಾತನ ಯಕ್ಷಾಲಯದ ಈ 17ನೆಯ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಡಾಕ್ಟರ್ ಮಯೂರಿ ಪ್ರಖ್ಯಾತ್ ಶೆಟ್ಟಿ ವೇದಿಕೆಯಲ್ಲಿರುವಂತಹ ಗಣ್ಯರೆಲ್ಲ ಈ ಪುರಸ್ಕಾರವನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರ ಪತಿಯಾದಂತಹ ಪ್ರಖ್ಯಾತ್ ಶೆಟ್ಟಿ ನಮ್ಮ ಭಾಗವತರು, ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶುಭಾಶಯಗಳು ಮಯೂರಿ. ನಮ್ಮೊಂದಿಗೆ ಇರುವಂತಹ ಮುಖ್ಯ ಅತಿಥಿಗಳಾಗಿರುವಂತಹ ಲಯನ್ ಗಣೇಶ್ ಶೆಟ್ಟಿ ಉದ್ಯಮಿಗಳು, ಸಂಘಟನಾ ಚಿಂತಕರು, ಇವರು ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಾತಿರಲ್ಲ ಕನ್ನಡ ಪಾತಿರು ಅಂಚದನ್ ತೂಟೆ ಪಾತಿರು ಸನಾತನ ಯಕ್ಷಾಲಯ ಮಂಗಳೂರು ನೆತ್ತ ನೆರಳಿದ ಅಡಿಟ್ ನಡಪುನಂಚಿನ 17 ವರ್ಷದ ಕಜ್ಜೆಯದ ಚಾವರ್ದ ಮಲ್ಲಪೀಠಡು ಕುಲ್ದಿನಿಂಚಿನ ಗುರುಕಾರ್ ಮೇಂಚಿನ ಸಾಮಗಸ್ತರದೆ ಅಂಚನೆ ಕಿರಣ್ ಪಕ್ಕಲ್ರೆ, ಪ್ರದೀಪ್ ಕಲ್ಕುರ್ರೆ, ಜನಾರ್ದನ್ ನಾಯ್ಕರೆ, RK ಭಟ್ ಬೆಲ್ಲಾರೆ, ರೂಪೇಶ್ ಶೆಟ್ಟೆ ಅಂಚನೆ ರಾಕೇಶ್ ರೈಕ್ಲೆ ಯಕ್ಷಗಾನದ ಪೂರ ಕಲಾವಿದರೆ ಮೂಲಿನಿ ಸನ್ಮಾನಿತನಿಂಚಿನ ಪೂರ ವಿದ್ಯಾರ್ಥಿಲೆ ಅಂಚನೆ ಸೇದಿನಿಂಚಿನ ಮಾತಾ ಕಲಾ ಪೋಷಕರೇ ನಮಸ್ತೆ. ಇತ್ತ ಯಕ್ಷಗಾನದ ಬಗ್ಗೆ ದಾಲ ಪಾತ್ರೆ ದಯಪನ್ನಾಗ ಪ್ರದೀಪ್ ಸರ್ ಮಸ್ತ್ ಪಾತ್ರೆ ಮಾತ ಗೆಸ್ಟ್ ಅಂಚೆ ಕೂಡ ಮಸ್ತ್ ಪಾತ್ರೆಗಳು ಈ ಒಂಜಿ ಸನಾತನ ಯಕ್ಷಾಲಯದ ಬಗ್ಗೆ ಪನೋಡುಂಡ ಈ 17 ವರ್ಷ ಇಂಚ ನಿತ್ಯ ನಿರಂತರವಾದ ನಡ್ತೊಂದುಂಡು ಆಂಡ ಐತ ಇತಿಹಾಸನ ಪಿರತಿರ್ಗದ ರಾಕೇಶ್ ರೈಕಲ್ ತೂಯರಿಂದಂಡ ಅವೇತು ಎರ್ತೆ ಜೆಪ್ಪೆಲ್ಪು ಅವೇತು ಕಷ್ಟ ನಷ್ಟರಪ್ಪು ಆಂಡ ಇನಿ ಅವೇ ನಿರಂತರ 17 ವರ್ಷ ನಡ್ಪಡುಂಡ ಐಕ್ ನಿಕ್ಲ ಮಾತ ಸಹಕಾರ ನಾವು ಮಾತಿನ ಕೊನ ಸಹಕಾರ ಬಂದೆ ಪನೋಳಿ ಅಂಚೆಂದು ದಮ್ಮುಲ ನಿತ್ಯ ನಿರಂತರ ನಡಪಡು ಬಂದು ಶ್ರೀದೇವಿ ಡಕ್ಕೇನೊಂದಿಲ್ಲ ಅಂಚನೆ ಕಲ್ಕುರ ಸರ್ ಬಂಡೇರು ಯಕ್ಷಗಾನ ಮಸ್ತ್ ಕಲೆಕಲ್ಡೆ ಮನಸ್ತ ಬೇಜಾರ ಗೊತ್ತುಜಿ ಕಲೆಕಲ್ಡೆ ಬಂಡೆ ಇಂದು ಯಕ್ಷಗಾನ ಬಂದು ಇಂಚನೆ ಒರಿಯೋಡು ನಾ ದುಮ್ಮುಗಳ ಬಂದು ಅಂಡ ಯಾಂತುನ ಮಟ್ಟಿಗೆ ಅವೇತು ಕಲೆ ಉಂಡು ಅಂಡ ಯಕ್ಷಗಾನ ಪಂಪಿನವು ಮಾತ್ರ ದುಮ್ಮದ ಸಂಪ್ರದಾಯ ಸಂಸ್ಕೃತಿ ಬಕ್ಕ ಆಯ್ತ ಬೇರೆನು ಬುರ್ತುಜಿದ ಪನ್ಲಿ ದಯಪನ್ನ ಆಯ್ತ ಒಂಜಿ ಬನ್ನೊಪ್ಪಡು ಭಗವತಿನ ಒಂಜಿ ತಾಳೊಪ್ಪಡು ಮೃದಂಗಪ್ಪಡು ಚೆಂಡೆಪ್ಪಡು ಹತ್ತಂಡಾಕ್ಲ ದಿಗಿನ ಎಂಚಿನ ಪುರ ಅಂಚಿನ ಆವೊಂದುಂಡು ಅಂಚದೆಂಕ ತೋಜು ಈ ಒಂದು ಯಕ್ಷಗಾನ ಕಲೆ ಪನ್ಪಿನವು ಮಸ್ತ್ ಐತ ಬೇರೆನು ಬುಡಂದೆ ನಡ್ತೊಂದುಂಡು ಪಂತೋಜು ಅವತ್ತ ಯಕ್ಷಗಾನ ಪನ್ಪು ಖಾಲಿ ನಮ್ಮ ಉಡುಪಿ ಕುಡ್ಲಾಡು ಮಾತಾಡ್ತು ಬೇತೆ ರಾಜ್ಯಡ್ಲ ಬೇತೆ ಜಿಲ್ಲೆಡ ತಂದೆ ಇನ್ನು ನಮ್ಮ ಪ್ರಪಂಚದಾದ್ಯಂತ ನಮ್ಮ
ಅವೇನು ತೂ ಅಂದ್ರಲ್ಲ ದಯಪ್ಪನಗ ಲಾಸ್ಟ್ 2 ವರ್ಷ ಪಿರವಡು ಕಾಶ್ಮೀರದ ಶೃಂಗ ಸಭೆಯ ನಿಂಚ ಮಲ್ಲ ವಾಲಡು ಪಟ್ಲ ಫೌಂಡೇಶನ್ ಒಂಜಿ ಯಕ್ಷಗಾನ ಮಲ್ದರು ಅಲ್ಲಿ 150 ಜನ ಮಾತ್ರ పోತೀನಿ ಅಂಡ್ ಅಲ್ಪದ ಕಾಶ್ಮೀರದಕ್ಕೂ ಇಡೀ ವರ್ಲ್ಡ್ ನಿಲ್ಕೇತಾರೆ ಆಟ ಮುಗಿನ ಪನ್ ಪೇರು ಅಕ್ಲಿ ಅರ್ಥ ಭಾಷೆ ಅರ್ಥ ಇತ್ನಾ ಜಲ್ದಿ ಖತಮ್ ಹೋಗಿ ಅವು ಬಿ ಚಾಯ್ಯತ ಬಂತು ಪನ್ ಅಪ್ಪಾಂಡ್ ಅಕ್ಲು ಎತ್ತು ಲೈಕ್ ಅಂಚದ ಅವು ಪಟ್ಲ ಫೌಂಡೇಶನ್ಗಳು ಅಮೇರಿಕದ ಮಲ್ದೇರು ಅತ್ತಂಡ ದುಬೈ ಪೂರ ಕಟ್ಟು ಬಂದು ನೀವು ಮುಂಚೆ ಆಟ ಬಂದು ನಮ್ಮ ಗಂಡು ಕಾಲಿ ದಕ್ಷಿಣ ಕನ್ನಡ ಉಡುಪಿ ಮಾತ್ರ ಅವು ಗ್ಲೋಬಲೈಸೇಷನ್ ಪನೋಲಿಯಾನು ಅತ್ತಂದ ಇನ್ನು ಅಡ್ಕ 6 ಮುರಣಿ ಎಂಕುಲು 2 ತಾರೀಕು ಬಕ್ಕ 4 ಲಾಸ್ಟ್ ವೀಕಡು ಸಮುದ್ರ ಲಕ್ಷದ್ವೀಪದ ಸಮುದ್ರದ ಮಧ್ಯಡು ಅವಳು ಒಂಜಿ ಆಟ ಮಲ್ತಾರೆ ಯಕ್ಷಗಾನ ಅವು ಪನ್ನೊಂಜಿ ರೆಕಾರ್ಡಿಂದ ಪನೊಲಿ ಆ ಒಂಜಿ ಎಡಮ 1 ಗಂಟೆ ನಡಪುನಂಚಿನ ಆಟನು 2 ಗಂಟೆಗೆ ಆ 2 ಗಂಟೆಡು ಒವ್ವೇ ಒಂಜಿ ಪಾತ್ರ ಚ್ಯುತಿ ಬರಲಿಕ್ಕ ಒವ್ವೇ ಒಂಜಿ ಕಥೆಗೆ ಚ್ಯುತಿ ಬರಲಿಕ್ಕ ಆತ ಲಾಯ್ಕಡು ಪ್ರಸ್ತುತ ಮಲ್ದ್ರೆ ಐಟ್ ನಮ್ಮ ರಾಕೇಶನ್ನೇ ಮಲ್ದಿನ ಒಂಜಿ ರೋಲು ದೇವೇಂದ್ರನ ಒಡ್ಡ ದೇವೇಂದ್ರ ಆ ದೇವೇಂದ್ರನ ಒಡ್ಡಲ ಗಾನಗ ಮಾತ್ರ ಲೆಕ್ಕದ ತಾಟದ ಸನ್ಮಾನ ಮಾಡ್ತಾರೆ ಅವರಿಗೆ ಪುನಃ ಅರ್ಡ ಖಾಲಿ ಸಂಘಟನೆ ಮಾತ್ರ ತಾರೆ ಆರು ಗುರು ಮಾತ್ರ ಆಂಡ ಒಂದು ಎಡ್ಡ ಕಲಾವಿದಲ್ಲ ಅಂಚಿನ ನಂಗೆ ಬಹುಶಃ ಈ ಕಲಾರಂಗಡು ಕಮ್ಮಿ ಜನ ತೂವರ್ದಿಕ್ಕರು ಬಂದೊಳೆ ನಮ್ಮ ಇಂಚನೆ ಈ ಕಲಾ ಸೇವೆಗೆ ಸಹಕಾರ ಕೊಂದುಪುಗ ಅಂಚನೆ ಐಟುಪ್ನ ಯಕ್ಷಾಲಯದ ಕಲಾವಿದರುಗಳ ಶ್ರೀದೇವಿಯರು ಎಡ್ಡೆ ಮಲ್ಪಡು ಅಂಚನೆ ರಾಜೇಶ್ವರಿಗೆ ದುಂಬುಗಳ ಇಂಚಿನ ಎಡ್ಡೆ ಬೆಲೆ ಮಲ್ಪ ಶಕ್ತಿ ನಾ ಭಗವಂತ ಕೊಡು ಬೈದ ನಿಕ್ಲೆ ಮಾತಿರಲ್ಲ ದೇವರು ಎಡ್ಡೆ ಮಲ್ಪ ಬಂದು ಬೈಕೊಂದು ಈ ಗಣ್ಯರು ಬಿನ್ನಿರು ಸೇರಿ ಚಾವಣಿ ಪಟ್ಟುಂಡ್ರೆ ಅವಕಾಶ ಮಲ್ತ್ಕೊಂಡು ನಿಂಚಿನ ಸನಾತನ ಯಕ್ಷಾಲಯದಕ್ಕೆ ಸೋಲೈತು ಸೋಲ್ಮಿಸಂದೆ ಸೋಲ್ಮೇಲು ಸರ್ ಅಧ್ಯಕ್ಷೋ ದೀಪಕಃ ಸಭಾಯಾಹ ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹಿರಿಯರು ಯಕ್ಷಗಾನ ಕ್ಷೇತ್ರದಲ್ಲಿ ಅಪಾರ ಸಾಧನೆಯನ್ನು ಸಲ್ಲಿಸಿರುವವರು ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾಗಿರುವಂತಹ ನಮ್ಮವರೇ ಆದ ಪ್ರೊಫೆಸರ್ ML ಸಾಮಗಾಯ್. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಹಲವರು ನನ್ನ ಆತ್ಮೀಯರು, ಇನ್ನು ಕೆಲವರು ಕಲಾ ಪ್ರೋತ್ಸಾಹಕರು, ಅವರಿಗೂ ಕೂಡ ಗೌರವಪೂರ್ವಕವಾದಂಥ ವಂದನೆ. ಸಭಾಸದರೇ, ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ಅಂದರೆ ಸಭಾ ಕಾರ್ಯಕ್ರಮದಲ್ಲಿ ಹಲವು ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ. ಆದ್ದರಿಂದ ಅವುಗಳಿಗೆಲ್ಲವೂ ನನ್ನ ಸಮ್ಮತಿ ಇದೆ. ಆದ್ದರಿಂದ ಪುನಃ ನಾನು ಅದನ್ನು ಹೇಳಿ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ. ಆದರೆ ಒಂದೆರಡು ಮಾತುಗಳನ್ನು ಔಚಿತ್ಯ ಮೀರದೆ ನಾನು ಮಾತನಾಡಬೇಕಾದ ಅನಿವಾರ್ಯತೆ ಉಂಟು ಅಂತ ನಾನು ಭಾವಿಸಿಕೊಳ್ತೇನೆ. ಅಂದರೆ ಸನಾತನ ಯಕ್ಷಗಾನವು ಸನಾತನವಾದಂತಹ ಕಲೆ, ಯಕ್ಷಗಾನವು ಸಹ ನೂತನವಾದಂಥ ಕಲೆಯೂ ಹೌದು. ನಿತ್ಯ ನೂತನತೆ ಎನ್ನುವಂಥದ್ದು ಯಕ್ಷಗಾನದ ಒಂದು ಪ್ರಧಾನ ಲಕ್ಷಣ. ಆದರೆ ಅದು ಪಾರಂಪರಿಕ ಕಲೆ. ಅಂತ ಈ ಕಲೆ, ತೆಂಕುತಿಟ್ಟಿನ ಈ ಕಲೆಯನ್ನು ಸನಾತನ ಯಕ್ಷಾಲಯದ ರಾಕೇಶ್ ರೈ ಅವರು ಈ ರೀತಿಯಲ್ಲಿ ಪಸರಿಸ್ತಾ ಇದ್ದಾರೆ, ಶಿಕ್ಷಣ ಕೊಡ್ತಾ ಇದ್ದಾರೆ ಎನ್ನುವಂಥದ್ದು ನನಗಂತೂ ಅತ್ಯಂತ ಪ್ರಿಯವಾದಂತಹ ಸಂಗತಿ. ಅವರನ್ನು ಹಾರ್ದಿಕವಾಗಿ ನಾನು ಅಭಿನಂದಿಸ್ತೇನೆ. ನಾನು ತಿಳಿದಂತೆ ನಮ್ಮ ತೆಂಕುತಿಟ್ಟಿನಲ್ಲಿ ಇತ್ತೀಚೆಗೆ ಯಕ್ಷ ಶಿಕ್ಷಣ ಎನ್ನುವಂಥದ್ದು ಪ್ರಸರಿಸ್ತಾ ಇದೆ ಬೇರೆ ಕಡೆಗೆಲ್ಲ. ಹಾಗಾಗಿ ಎಲ್ಲ ಮಹಿಳೆಯರು, ಯುವತಿಯರು, ಯುವಕರು, ಮಕ್ಕಳು, ಬಾಲರು ಎಲ್ಲರೂ ಕೂಡ ಯಕ್ಷಗಾನವನ್ನು ಕಲಿತು ಅದು ಏನು ಅಂತ ಅನುಭವಿಸ್ತಾ ಇದ್ದಾರೆ. ಆದರೆ ರಾತ್ರಿ ವೇಷ ಮಾಡಿ ಹಗಲೊತ್ತಿಗೆ ಯಕ್ಷಗಾನವನ್ನು ಸಮರ್ಥವಾಗಿ ಕಲಿಸುವಂಥ ಕೆಲವು ಉತ್ತಮ ಗುರುಗಳಲ್ಲಿ ರಾಕೇಶ್ ಅವರು ಒಬ್ಬರು. ನಾನು ಅವರ ವೇಷವನ್ನು ಕಂಡಿದ್ದೇನೆ. ಆಮೇಲೆ ಈ ಹಿಂದೆಯೂ ಬೇರೆ ಸಂಘ ಸಂಸ್ಥೆಯವರಿಗೆ ನೀವು ರಾಕೇಶ್ ಅವರನ್ನು ಕರೆಸಿಕೊಂಡು ಅವರಿಂದ ಕಲಿಸಿ ಮಾರ್ಯಾರೆ, ಚೆನ್ನಾಗಿ ಆಗ್ತದೆ ಅಂತ ಹೇಳಿದ್ದೇನೆ. ಮತ್ತು ಯಾವುದೇ ಒಂದು ವಿಷಯ ಇನ್ನೊಬ್ಬನಿಗೆ ಕಲಿಸುವುದಕ್ಕೆ ನಾವು ಮುಂದಾಗ್ತೇವೆ ಅಂದರೆ ಶಿಕ್ಷಕರಾಗ್ತೇವೆ ಅಂತ ಆದರೆ ನಾವು ಕಲಿತಂಥ ಯಕ್ಷಗಾನದ ಜ್ಞಾನ ಸರಿಯಾಗಿ ಸ್ಫುಟವಾಗುವುದು ಇನ್ನೊಂದು ವ್ಯಕ್ತಿಗೆ. ಅಂದರೆ ಶಿಕ್ಷಣದಲ್ಲಿ ನಾವು ತೊಡಗಿಸಿಕೊಂಡು
ಮಕ್ಕಳಿಗೆ ಹೇಳಿಕೊಡುವಾಗ ನಮ್ಮಲ್ಲೇ ಗೊತ್ತಿರುವಂಥ ಯಕ್ಷಗಾನ ಇನ್ನೂ ಕ್ಲಿಯರ್ ಆಗ್ತದೆ, ಸ್ಫುಟವಾಗ್ತದೆ, ಹೆಚ್ಚು ಹೆಚ್ಚು ಚೆನ್ನಾಗಿ ನಾವು ಕೂಡ ತಿಳಿದುಕೊಳ್ಳುವ ಹಾಗೆ ಆಗ್ತದೆ. ಹಾಗೆ ಹಲವಾರು ವರ್ಷಗಳಿಂದ ಯಕ್ಷ ಶಿಕ್ಷಣವನ್ನು ನೀಡುತ್ತಾ ಬಂದಂಥ ರಾಕೇಶ್ ಅವರು ಕೂಡ ಅವರಲ್ಲಿರುವಂಥ ಯಕ್ಷಗಾನವನ್ನು ಇನ್ನೂ ಚೆನ್ನಾಗಿ ಬೆಳೆಸಿಕೊಂಡಿದ್ದಾರೆ ಎನ್ನುವುದು ಇತ್ತೀಚೆಗೆ ನಾನು ಅವರ ನೋಡಿದ ಹಲವಾರು ವೇಷಗಳಲ್ಲಿ ಕಂಡುಕೊಂಡಿದ್ದೇನೆ. ಇವತ್ತು ನಾವು ಆಟ ನೋಡಿದ್ದೇವೆ ಇಲ್ಲಿ. ಪಾರಂಪರಿಕವಾಗಿ ಯಕ್ಷಗಾನ ಆಟ, ಆಮೇಲೆ ಯಕ್ಷಗಾನ ಜೋಡಾಟ ಆಯಿತು, ಆಮೇಲೆ ಯಕ್ಷಗಾನ ಕೂಡಾಟ ಅಂತಲೂ ಆಗ್ತಾ ಇದೆ. ಈಗ ಸದ್ಯಕ್ಕೆ ಸ್ಥೂಲವಾಗಿ ನೋಡಿದರೆ ಒಂದು ಕಡೆ ಯಕ್ಷಗಾನ ಆಟ, ಮತ್ತು ಅಲ್ಲಲ್ಲಿ ಯಕ್ಷಗಾನ ಜೋಡಾಟ, ಮತ್ತು ಸಾಧ್ಯವಿದ್ದಲ್ಲಿ ಕೂಡಾಟ, ಈ 3 ಬಗೆಯ ಆಟಗಳು ಆಗ್ತಾ ಇವೆ. ಇವತ್ತಿನ ಪ್ರಸಂಗ ಶ್ರೀದೇವಿ ಲಲಿತೋಪಾಖ್ಯಾನ, ಪ್ರಸಿದ್ಧವಾದಂಥ ಪ್ರಸಂಗ. ತೆಂಕುತಿಟ್ಟಿನಲ್ಲಿ ಬೇರೆ ಬೇರೆ ಮೇಳಗಳು, ಕಟೀಲು ಮೇಳದವರೆಲ್ಲ ಸೇರಿ ಆಡ್ತಾರೆ. ಆ ಪ್ರಸಂಗವನ್ನು ನೋಡಿ ಆ ಕಥೆ ಏನು ಅಂತ ಗೊತ್ತಿದ್ದವರಿಗೆ ಇವತ್ತು ವೇದಿಕೆಯಲ್ಲಿ ಏನು ಆಗ್ತದೆ, ಏನು ಮಾಡ್ತಾರೆ, ಕಥೆ ಏನು ಅಂತ ಗೊತ್ತಾಗುತ್ತದೆ. ಹೊಸಬರಿಗೆ ಗೊತ್ತಾಗಿದ ಯಾವ ಪಾತ್ರ ಬಂದದ್ದು, ಕಥೆ ಹೇಗೆ ಬೆಳವಣಿಗೆ ಆಗ್ತದೆ ಅಂತ ಗೊತ್ತಾಗಿದ ಈ ಜೋಡಾಟದಲ್ಲಿ? ಗೊತ್ತಾಗಬೇಕಾದದ್ದಿಲ್ಲ. ಯಾಕೆಂದರೆ ಜೋಡಾಟದ ಉದ್ದೇಶವೇ ಬೇರೆ ಆಟಕ್ಕೆ ಇದ್ದ ಹಾಗೆ ಪ್ರೇಕ್ಷಕರಿಗೆ ಕಥೆಯನ್ನು ಕೊಡುವುದಕ್ಕಾಗಿ ಅಲ್ಲ. ಕಥಾ ನಿರೂಪಣೆಗಿಂತ ಬೇರೆ ಏನೋ ಸಂಗತಿ ಜೋಡಾಟದಲ್ಲಿ ಉಂಟು. ಸ್ವಲ್ಪ ಸಮಯದಿಂದ ವಾಮಂಜೂರಿನಲ್ಲಿ ಪ್ರೋತ್ಸಾಹಕರ ಸಹಾಯದಿಂದ ಅವರ ಶಿಷ್ಯವರ್ಗದವರನ್ನೆಲ್ಲ ಕೂಡಿಸಿಕೊಂಡು ಅವರು ಸ್ಪರ್ಧೆಯನ್ನು ಮಾಡಿದ್ದರು. ಬಹುಮಾನ ಬಂತು ಬಿಡಿ. ಜೋಡಾಟದ ಸ್ಪರ್ಧೆ ಉಂಟಾ? ಉಂಟು. ಇಲ್ಲಾಂದರೆ ಜೋಡಾಟ ಮಾಡುವುದೆಂತ ಅದಕ್ಕೆ? ಹಾಗಾಗಿ ಜೋಡಾಟದ ಸ್ಪರ್ಧೆಯನ್ನು ಪ್ರೇಕ್ಷಕರಿಗೆ ಮುಟ್ಟಿಸುವುದು ಹೇಗೆ ಅಂತ ನಾವು ಸ್ವಲ್ಪ ಇನ್ನೂ ಯೋಚನೆ ಮಾಡಬೇಕಾಗಿದೆ. ಯಾಕೆಂದರೆ ಇದೇ ಟೌನ್ ಹಾಲ್ನ ಹಿಂದೆ, ಕೆಲವು ವರ್ಷಗಳ ಹಿಂದೆ ಜೋಡಾಟದಲ್ಲಿ ನಾನು ವೇಷ ಮಾಡಿದ್ದೇನೆ. ಆಮೇಲೆ ಬೇರೆ ಒಂದೆರಡು ಕಡೆಯಲ್ಲಿ ಜೋಡಾಟದಲ್ಲಿ ವೇಷ ಮಾಡಿ ಅದನ್ನು ಅನುಭವಿಸಿದ್ದೇನೆ. ಮಾತ್ರವಲ್ಲ, ನಾನು ಬಾಲ್ಯವನ್ನೆಲ್ಲ ಅಂದರೆ ಬಡಗುತಿಟ್ಟಿನ ಯಕ್ಷಗಾನದ ಜೋಡಾಟವನ್ನು ತುಂಬ ನಾನು ಕಂಡಿದ್ದೇನೆ. ಈ ಜೋಡಾಟದಲ್ಲಿ ಸ್ಪರ್ಧೆ ಏನು? ಈಗ ಇವತ್ತು ಈ ವೇದಿಕೆಯನ್ನು ಹೀಗೆ ಅಕ್ಕಪಕ್ಕ ಮಾಡಿದ್ದಾರೆ. ಸಾಮಾನ್ಯವಾಗಿ ಬಯಲಿನಲ್ಲಿ ಆಗುವಾಗ ಸ್ವಲ್ಪ ದೂರ ದೂರ ಇರ್ತದೆ, ಅಲ್ಲಿ ಅಂತರ ಇರ್ತದೆ. ಒಂದು ಪ್ರಸಿದ್ಧವಾದಂಥ ಚೆನ್ನಾಗಿ ಕುಣಿಯುವುದಕ್ಕೆ ಇರತಕ್ಕಂಥ ಒಂದು ಪದ್ಯವನ್ನು ಭಾಗವತರು ಹಾಡ್ತಾರೆ ಒಂದು ತಂಡದವರು ಅಂತ ಆದರೆ, ಎರಡೂ ಮೇಳದ ಅಂದರೆ ಎರಡೂ ರಂಗಸ್ಥಳದಲ್ಲಿ ಒಟ್ಟಿಗೆ ಆದರೆ ನಾನು ಯಾರನ್ನು ನೋಡಿದ್ರಿ ಅಲ್ವಾ? ಅದಕ್ಕೆ ನಾನು ನೋಡಿದಂಥ ಬಡಗುತಿಟ್ಟಿನಲ್ಲಿ ಒಂದು ಅವರವರದ್ದೇ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಮಾಡಿದ್ದಾರೆ. ಏನು ಅಂತ ಹೇಳಿದರೆ, ಪದ್ಯಗಳಿದ್ದ ಪ್ರಸಿದ್ಧವಾದ ಪದ್ಯ, ಆ ಪದ್ಯಕ್ಕೆ ನಾವು ಈ ವೇಷಧಾರಿ ಹಾಗೆ ಕುಣಿತಾನೆ ನೋಡುವ ಅಂತ ಒಂದು ನಿರೀಕ್ಷೆ ಇರ್ತದೆ. ಆವಾಗ ಒಂದು ಮೇಳದವರು ಆ ಪದ್ಯ ಎತ್ಕೊಳ್ತಾರೆ. ಎತ್ಕೊಂಡಾವಾಗ ಈಚೆ ಮೇಳದವರು ಎಂತ ಮಾಡೋದು? ಯಾಕಂದರೆ ಸರಿ ಕೇಳೋದಿಲ್ಲ, ಕಾಣೋದು ಮಾತ್ರ ಅಲ್ಲ, ಏನೋ ಮಾಡ್ತಾ ಇರ್ತಾರೆ. ಪರೋಕ್ಷವಾಗಿ ಅವರು ನೋಡ ಇವ ಹಾಗೆ ಕುಣಿದ, ಆ ಪದ್ಯಕ್ಕೆ ಎಷ್ಟು ಕುಣಿದ, ಯಾವ ನಮೂನೆಯಲ್ಲಿ ಕುಣಿದ ಅಂತ ಆಚಿನವ ಈ ಸುಧನ್ವ ಕುಣಿದ್ರೆ ಆವಾಗ ಸುಧನ್ವ ಸ್ವಲ್ಪ ಸುಮ್ಮನೆ ಇರ್ತಾನೆ. ಎಲ್ಲ ಸಂದರ್ಭ ಅಂತಲ್ಲ, ಕೆಲವು ಪ್ರಸಿದ್ಧ ಪದಗಳಿಗೆ ಅವ ನೋಡಿದ, ಇವನದ್ದು ಮುಗಿಯಿತಾ ಆಚೆ ಭಾಗವತ್ ಎತ್ತಿದ ಪದ. ಈಗ ನಾವು ನೋಡೋದು ಯಾರನ್ನು? ಅವನನ್ನು. ಈಗ ನಾವೇ ಅವನ ಕುಣಿತ ಹಾಗಿತ್ತು, ಇವನ ಕುಣಿತ ಹಾಗಿತ್ತು ಅನ್ನೋದನ್ನು ನಾವೇ ಒಂದು ತೀರ್ಮಾನಿಸಿ ನಮ್ಮ ಮನಸ್ಸಿನ ಒಳಗೆ ಜಡ್ಜ್ಮೆಂಟ್ ಕೊಡ್ತೇವೆ. ಜಡ್ಜ್ಮೆಂಟು ಅಂತ ಹೇಳುವಾಗ ಇನ್ನೊಂದು ಸಂಗತಿ ಉಂಟು ಜೋಡಾಟದಲ್ಲಿ. ಈಗ ನಾನು ಭಾಗವಹಿಸಿದ ಜೋಡಾಟದಲ್ಲಿ ಅದು ಇರಲಿಲ್ಲ, ಆದರೆ ನಾನು ನೋಡಿದ ಬಡಗುತಿಟ್ಟಿನ ಜೋಡಾಟದಲ್ಲಿ ಸ್ಪರ್ಧೆ ಅನ್ನೋದು ಇತ್ತೇ ಇತ್ತು. ಸ್ಪರ್ಧೆ ಯಾವ ವಿಷಯದಲ್ಲಿ? ಕಥಾ ನಿರೂಪಣೆಯಲ್ಲ, ಅರ್ಥಗಾರಿಕೆಯಲ್ಲ, ಯಾಕಂದ್ರೆ ಒಟ್ಟಿಗೆ ಆಗ್ತದಲ್ಲ ಅದು. ಭಾಗವತಿಕೆಯಲ್ಲಿ ಉಂಟು ಸ್ಪರ್ಧೆ. ಅವ್ರು ಎಷ್ಟು ಬಬ್ಬೆ ಹಾಕೋದಪ್ಪ. ಈಗ ಪ್ರಖ್ಯಾತರದ್ದು ಕೇಳಬೇಕು, ಎಷ್ಟು ಏರಿಸುವುದು. ಮೈಕಿನವರಿಗೆ ಜಾಗ್ರತೆ ಮಾಡ್ತಾರೆ, ಇಬ್ಬರಿಗೆ ಒಂದೇ ರೀತಿಯ ಮೈಕ್ ಕೊಡಬೇಕು ಅಂತ ಹೇಳಿಕೊಂಡು. ಅದರಿಂದ ಏನಾದರೂ ಕುಸ್ಕೊಂಡು ಕೆಲವರು ಮಾಡಿದ್ರು ಮಾಡ್ಯಾರೋ, ಆ ವಿಷಯ ಬೇರೆ. ಆದರೆ ಈ ಸ್ಪರ್ಧೆ ಅನ್ನುವಂಥದ್ದು ಜೋಡಾಟದಲ್ಲಿ ಇರುವುದು ಒಂದು ಕುಣಿತ ವಿಭಾಗದಲ್ಲಿ. ಆಮೇಲೆ ನಾನು ಬಡಗಿಗೆ ಅನ್ವಯಿಸಿ ಹೇಳುವಂಥದ್ದು, ಬಡಗಿನಲ್ಲೆಲ್ಲ ವೇಷವನ್ನು ಹಾಗೆ ಕಟ್ಟಿಕೊಂಡ್ರು. ಅಲ್ಲಿ ಒಂದು ದೊಡ್ಡ ಮುಂಡಾಸನ ವೇಷ ಅಂತ ಉಂಟು. ಈ ಜೋಡಾಟಕ್ಕೆ ಬೇಕಾಗಿಯೇ ಶಲ್ಯನ ಮುಂಡಾಸು ಅವನು
ಆಳೆತ್ತರಕ್ಕಿಂತ ದೊಡ್ಡದನ್ನು ಕಟ್ಟಿದ್ದಾರೆ. ಈಗ ಥರ್ಮಾಕೋಲ್ನಲ್ಲಿ ಮಾಡಲಿಕ್ಕೆ ಆಗ್ತದೆ, ಸುಲಭ ಆಗ್ತದೆ. ಹೀಗೆ ವೇಷ ಕಟ್ಟಿಕೊಳ್ಳುವುದರಲ್ಲಿ ಒಬ್ಬನಿಗಿಂತ ಇನ್ನೊಬ್ಬ ಹೇಗೆ ಬುದ್ಧಿವಂತ, ಈ ಮೇಳದ ಕಲಾವಿದ ಹಾಗೆ ಮಾಡ್ತಾನೆ, ಆ ಮೇಳದ ಕಲಾವಿದ ಹಾಗೆ ಮಾಡ್ತಾನೆ, ನೋಡುವ ಕುತೂಹಲ ಉಂಟು ಪ್ರೇಕ್ಷಕರಿಗೆ. ಅದು ಒಂದು ಸ್ಪರ್ಧೆಯ ಅಂಶವೇ ಜೋಡಾಟದಲ್ಲಿ, ವೇಷ ಕಟ್ಟಿಕೊಳ್ಳುವುದರಲ್ಲಿ. ಎರಡನೇದು ಕುಣಿತದ ಅಂಶ. ನಾನು ಆವಾಗ ಹೇಳಿದೆ ಅಲ್ಲ, ಈ ಸ್ಪರ್ಧೆ ಕಲೆಯಲ್ಲಿ ಬೇಕಾ, ಈ ಪ್ರಶ್ನೆ ಉಂಟು. ಯಾಕಂದರೆ ಕಾಂಪಿಟೇಷನ್ಸ್ ಮಾಡೋದು, ಆವಾಗ ಕಾಂಪಿಟೇಷನ್ ಮಾಡಿದಾವಾಗ ಚಿಕ್ಕ ಮಕ್ಕಳಿಗೆ ಕಾಂಪಿಟೇಷನ್ ಮಾಡಿ ಒಬ್ಬರಿಗೆ ಫಸ್ಟ್ ಪ್ರೈಸ್ ಕೊಟ್ಟಾಗ ಇನ್ನೊಂದು ಮಗುವಿಗೆ ಮನಸ್ಸಿಗೆ ಬೇಸರ ಆಗ್ತದೆ. ಆದ್ದರಿಂದ ಕಲೆಯಲ್ಲಿ ಸ್ಪರ್ಧೆ ಅನ್ನೋದು ಬೇಡ ಅನ್ನುವಂಥ ಒಂದು ವಾದವೂ ಇದೆ. ಆದರೆ ಸ್ಪರ್ಧೆ ಅನ್ನೋದು ಪ್ರಕೃತಿಯಲ್ಲೇ ಉಂಟು. ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತೇಳಿ. ಇದು ಪ್ರಕೃತಿಯಲ್ಲಿ ಮಾತ್ರವಲ್ಲ, ಇಲ್ಲಿ ಡಾಕ್ಟರ್ಸ್ ಎಲ್ಲ ಇದ್ದಾರೆ. ನಮ್ಮ ದೇಹದೊಳಗೆ ಮನುಷ್ಯ ಹುಟ್ಟುವುದಕ್ಕಿಂತ ಮೊದಲೇ ಏನೋ ಒಂದು ಬಗೆಯ ಸ್ಪರ್ಧೆಯಾಗಿ ಮಗು ಬರ್ತದೆ. ಹೀಗೆ ಸ್ಪರ್ಧೆ ಅನ್ನುವಂಥದ್ದು ಸಾಹಜಿಕವಾಗಿರುವಂಥದ್ದು. ಶೇಣಿಯವರು ಬಹಳ ವರ್ಷಗಳ ಹಿಂದೆ ಒಮ್ಮೆ ಹೇಳಿದ್ದರು, ತಾಳಮದ್ದಳೆಯ ಅರ್ಥಧಾರಿಯ ಕುರಿತಾವಾಗ, ನಾವು ಅರ್ಥಧಾರಿಗಳಾಗಿ ಕುಳಿತಾವಾಗಲೂ ನಮ್ಮ ಒಳಗಿಂದ ಒಳಗೆ ಒಂದು ಸಾತ್ವಿಕವಾದಂತಹ, ನೆಗೆಟಿವ್ ಅಲ್ಲ ಪಾಸಿಟಿವ್ ಆದಂತಹ ಸ್ಪರ್ಧೆ ಇರ್ತದೆ, ಕಾಂಪಿಟೇಷನ್ ಇರ್ತದಲ್ಲ. ಅವರದ್ದು ಚೆಂದ ಆಯ್ತಾ, ಇವರದ್ದು ಚೆಂದ ಆಯ್ತು ಹೇಳಿ. ಆದ್ದರಿಂದ ಅದಕ್ಕೊಂದು ಹಿತಕರವಾದಂತಹ ವಾತಾವರಣವನ್ನು ಕಲ್ಪಿಸಿಕೊಡುವಲ್ಲಿ ಜೋಡಾಟ ಅದು ಮೆಚ್ಚಬೇಕು. ಆದರೆ ಎಲ್ಲಿವರೆಗೆ ಅಂತ ಹೇಳುವಾಗ ಒಮ್ಮೊಮ್ಮೆ ಸ್ಪರ್ಧೆ ಹೆಚ್ಚಾಗಿ ಕುಣಿತ ನಿಲ್ಲಿಸುವುದಿಲ್ಲ. ತೆಂಕಿನಲ್ಲಿ ಹಾಗುಂಟು ನಾನು ನೋಡೋದ್ರಲ್ಲಿ ಇರಲ್ಲ. ಬಡಗಿನಲ್ಲಾದರೆ ಈ ಸ್ಪರ್ಧೆಗೆ ನಿಲ್ಲುವ ಕುಣಿತದ ಅಂಶಗಳು ಅಂತ ಹೇಳಿದರೆ ಕುಂಚಟ್ ಹಾರುವುದು, ಗಿರ್ಕೆ ಅಲ್ಲ ಹಾರುವುದು. ಆಮೇಲೆ ಇನ್ನೊಂದು ವಿರಸದ್ದುಂಟು, ಅದು ಮಂಡಿ ತಿರುಗುವುದು. ಎರಡು ಸಂಗತಿ ಉಂಟು. ಬಡಗಿನ ಕಾಂಪಿಟೇಷನ್ ಬರುವಾಗ ಏನಾಗ್ತದೆ ಅಂತ ಹೇಳಿದರೆ, ಒಂದು ವೀರಸ ಪದ್ಯಕ್ಕೆ ಕುಂಚಟ ಹಾಡಿದೀವ. ಇಲ್ಲಿ ಸುಧನ್ವ ಕುಂಚಟ ಹಾಡಿದ ಅಂತ ಆದ ಕೂಡಲೇ ಅಲ್ಲಿ ಆ ರಂಗಸ್ಥಳದವನು ಅದೇ ಪದ್ಯವನ್ನು ತಕ್ಕೊಂಡು ಅವನು ನಿಲ್ತಾನೆ ಸ್ಪರ್ಧೆಗೆ. ನೀನು ಕುಣಿಯೋದು ಹೆಚ್ಚ, ನಾನು ಕುಣಿಯೋದು ಹೆಚ್ಚ ನೋಡುವ ಅಂತ ಹೇಳಿಕೊಂಡು 5 ನಿಮಿಷ ಆಯಿತು, 10 ನಿಮಿಷ ಆದರೂ ಇವರು ಹಾರ್ತಾ ಇದ್ದಾರೆ. ಹಾರಿ ಸಾಕಾಗಿ ಮತ್ತೊಮ್ಮೆ ಸರಿ ನೆಲ ಬಿಟ್ಟು ಹಾರಲಿಕ್ಕೂ ಕೊಡುವುದಿಲ್ಲ. ಅದು ಯಾರು ಮೊದಲು ನಿಲ್ಲಿಸುವುದು ಅಪಮಾನ ಅಲ್ವಾ? ಆವಾಗ ಕಡೆಗೆ ಜೋಡಾಟದಲ್ಲಿ ಹಾಗೊಂದು ಕ್ರಮ ಉಂಟು. ಎದುರಿಗೆ ಒಂದು 3 ಜನ ತೀರ್ಪುಗಾರರು ಇರ್ತಾರೆ, ಜಾಗಟ ಹಿಡ್ಕೊಂಡಿರ್ತಾರೆ. ಅವರು ಸಾಕು ನಿಮ್ಮದ್ದು ಈ ಹಾರಾಟದ ಕುಣಿಯ ಸ್ಪರ್ಧೆ ನಿಲ್ಲಿಸಿ, ಕತೆ ಮುಂದೆ ಹೋಗಬೇಕು ಅಂತ ಹೇಳಿಕೊಂಡು ಅವರು ಜಾಗಟೆಯನ್ನು ಟಾಯಿ ಅಂತ ಬರೀತಾರೆ. ಡಾಯಿ ಅಂತ ಬರೆದ ಕೂಡಲೇ ಇವರ ಬುದ್ಧಿವಂತಿಕೆ ನೋಡಿ, ಬಡಗದಲ್ಲಾದರೆ ಮಂಡಿಗೆ ಕೂತರು, ಮಂಡಿ ಶುರು ಮಾಡಿದರು. ಅದರಲ್ಲಿ ಕಾಂಪಿಟೇಷನ್ ಶುರು ಆಯಿತು. ಅಲ್ಲಿಯೂ ಪುನಃ ಕಡೆಗೆ ಒಂದು ಡೈ ಅಂತ ಹಾಕಿದ್ಮೇಲೆ ಇವರು ಎದ್ರು ಪುನಃ ಹಾರ್ಲಿಕ್ಕೆ ಶುರು ಮಾಡಿದರು. ಇದು ಮುಗಿಯುವುದಿಲ್ಲ ಇವರ ಸ್ಪರ್ಧೆ, ಜೋಡಾಟ. ಇದು ಜೋಡಾಟದ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಪ್ರೇಕ್ಷಕರೆಲ್ಲ ಬಿಸಿಲಾಕಿ ಅದನ್ನು ಉತ್ಸಾಹದಲ್ಲಿ ಅವರನ್ನು ಪ್ರೋತ್ಸಾಹಿಸುವುದೇನು. ಆಮೇಲೆ ಅದು ಯಾವುದು ಅಮೃತೇಶ್ವರಿ ಮೇಳವೋ ಅಂದರ್ತಿ ಮೇಳ ಅಂತ ಆದರೆ ಆ ಮೇಳದ ಆ ಊರಿನ ಸ್ಥಳಬಂದಿಗಳು ಬಂದು ಅವರು ಪ್ರೋತ್ಸಾಹ ಕೊಡ್ತಾರೆ. ನೀನು ನಿಲ್ಬೇಡ, ನಿಲ್ಲಿಸ್ಬೇಡ ಮಾರ, ನಮ್ಮ ಊರಿನ ಮರ್ಯಾದೆ ಹೋಗ್ತದೆ ಅಂತ ಹೇಳಿಕೊಂಡು. ಆಮೇಲೆ ಕಡೆಗೆ ಜಡ್ಜ್ಮೆಂಟಿಗೆ ಕೂತವರು ಕೈಯಲ್ಲಿ ಜಾಗಟೆ ಉಂಟಲ್ಲ, ಅವರು 2 ಗಂಟೆ ಬಡಿತಾರೆ. 2 ಗಂಟೆ ಬರೆದಾಗ ಇಬ್ಬರು ನಿಲ್ಲಿಸಬೇಕೆನ್ನುವಂಥದ್ದು ದಟ್ಸ್ ಅಂಡರ್ಸ್ಟುಡ್, ನಿಲ್ಲಿಸ್ತಾರೆ. ಹೀಗೆ ಇದು ಶೇಣಿಯವರ ಸಾಮಗುರು ಜೋಡಾಟಕ್ಕಲ್ಲ, ಅದು ಮಾತುಗಾರಿಕೆ ವಿಭಾಗ ಬೇರೆ. ಆದರೆ ದೈಹಿಕವಾಗಿ ಶಕ್ತಿ ಇರುವವರು, ಚೆನ್ನಾಗಿ ಕುಣಿಯುವವರು, ವೇಷಗಾರಿಕೆ ಕಸುಬನ್ನೆಲ್ಲ ಚೆನ್ನಾಗಿ ತಿಳಿದುಕೊಂಡವರು, ಅವರಿಗೊಂದು ಅವರ ಪ್ರತಿಭೆ ತೋರಿಸುವುದಕ್ಕೆ ಅವಕಾಶ ಬೇಕಲ್ಲ. ಅದಕ್ಕಾಗಿ ಯಾವುದೋ ಒಂದು ಕಾಲಘಟ್ಟದಲ್ಲಿ ಜೋಡಾಟ ಅಂತ ಬಂತು. ಆಮೇಲೆ ಅದು ಜೋಡಾಟ ಕೆಲವೊಮ್ಮೆ ನಾನು ನೋಡಿದೆ, ಬಡಗಿನಲ್ಲಿ ಕಡೆಗೆ ಅದು ಗಲಾಟೆ ಆಯಿತು. ಆಮೇಲೆ ಸಣ್ಣ ಸಣ್ಣ ವಯಲೆನ್ಸಿಗೂ ಅದು ತಿರುಗಿತು. ಹಿಡಿದುಕೊಂಡು ಜನ ಎಲ್ಲ ಅದು ಅವರವರ ಪಕ್ಷ, ಅವರವರ ಊರಿನ ಮರ್ಯಾದೆ ಬಿಡ್ಲಿಕ್ಕೆ ಆಗ್ತದೆ ಅವರಿಗೆ. ಹೀಗೆ ಒಟ್ಟಾರೆಯಾಗಿ ಜೋಡಾಟ ಎನ್ನುವುದರ ಕಲ್ಪನೆ ಹಿಂದೆ ಇರುವುದು ನಾವು ಕಥೆ ತಿಳ್ಕೊಳ್ಬೇಕು ಅಂತ ಅಲ್ಲ. ಕಿವಿ ಅಂದರೆ ಭಾಗವತಿಕೆ ಚೆನ್ನಾಗಿ ಕೇಳಬೇಕು ಅಂತ ಉಂಟು. ಆದರೆ ಇವತ್ತು ನಾನು ಇಷ್ಟರವರೆಗೆ ಕೇಳಿದ ಈ ಭಾಗವತಿಕೆ ಉಂಟಲ್ಲ, ಇದು ನನಗೆ ಅವರ ಪರಿಚಯ ಇದೆ. ಅವರು ಬೇರೆ ಆಟದಲ್ಲಿ ಎಷ್ಟು ಸುಶ್ರಾವ್ಯವಾಗಿ ಹಾಡಿ ನಮ್ಮಲ್ಲೊಂದು ರಸಾನುಭವವನ್ನು ಕೊಡ್ತಾರೋ ಅಂಥದ್ದಲ್ಲ ಇದು ಬೇರೆ ವಿಷಯ. ಆದರೆ ವೀರರಸ ಉಂಟು. ನಾನು ಹಾರ್ದಿಕವಾಗಿ ಅಭಿನಂದಿಸುವುದು ಗುರುಗಳು ಮಾತ್ರವಲ್ಲ, ಶಿಷ್ಯರು. ಸಣ್ಣ ಸಣ್ಣ ಮಕ್ಕಳು ಇಬ್ಬರು ಕುಣಿದಿದ್ದಾರೆ ಮಾರ್ಯಾರೆ ಇಲ್ಲಿ ಅದ್ಭುತವಾಗಿ. ಮಕ್ಕಳಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮಕ್ಕಳ ಹೆತ್ತವರಿಗೆ, ಅವರನ್ನು ಪ್ರೋತ್ಸಾಹಿಸಿದವರಿಗೂ ಕೂಡ ವಿಶೇಷವಾದಂಥ ಅಭಿನಂದನೆಯನ್ನು ವಿದ್ಯೆ ಕಂಡೀಷನ್ ಹೇಳ್ತಾ ಇದ್ದೇನೆ ನಾನು. ಏನು ಕಂಡೀಷನ್ ಅಂತ ಹೇಳಿದರೆ, ಯಾವುದೇ ಕಲೆ ಬೆಳೀಬೇಕಿದ್ರೆ ಕಲಾವಿದನಲ್ಲಿ ಅತೃಪ್ತಿ ಅನ್ನೋದು ಬೇಕು.
ಯಾವಾಗ ನನ್ನದು ಚೆನ್ನಾಗಿ ಆಯಿತು, ನನಗೆ ಸನ್ಮಾನ ಮಾಡಿದ್ದಾರೆ, ಎಲ್ಲ ಕ್ಲಾಪ್ಸ್ ಹೊಡೆದಿದ್ದಾರೆ, ಫೋಟೋ ಪೇಪರ್ನಲ್ಲಿ ಬಂದಿದೆ ಅಂತ ತೃಪ್ತಿಯ ಭಾವ ಯಾವ ಕಾಲಕ್ಕೆ ಮಕ್ಕಳಲ್ಲಿ ಆ ಕಲಾವಿದರಲ್ಲಿ ಭಾಗವಹಿಸಿದವರಲ್ಲಿ ಬರ್ತದೋ ಅಥವಾ ಮಕ್ಕಳನ್ನು ಪ್ರೋತ್ಸಾಹಿಸುವಂತಹ ಹೆತ್ತವರಲ್ಲಿ ಬರ್ತದೋ ಆವಾಗ ಮತ್ತೆ ಕಲೆ ಅಲ್ಲಿ ಬೆಳೆಯುವುದಿಲ್ಲ. ಆದ್ದರಿಂದ ನಾನು ಇನ್ನೂ ಕಲಿಯೋದಕ್ಕಿದೆ, ಇನ್ನೂ ಚೆನ್ನಾಗಿ ಮಾಡೋದಕ್ಕಿದೆ ಅಂತ ತಿಳ್ಕೊಳ್ಬೇಕು ಅವರು. ಮತ್ತು ಯಕ್ಷಗಾನ ಅಂದರೆ ಇದು ಒಂದು 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 ಕುಶಾಲಿಗೆ ಒಂದು ಆಸಕ್ತಿಯಿಂದ ಮಾಡುವಂಥದ್ದು. ಮತ್ತು ಬಹುಶಃ ಇವತ್ತು ಜೋಡಾಟ ಮಾಡುವುದಕ್ಕೆ ಇಷ್ಟು ಸಂಖ್ಯೆಯ ಅವರ ಶಿಷ್ಯರಿಗೆ ವೇದಿಕೆಯನ್ನು ಕೊಡಬೇಕಲ್ಲ. ವೇದಿಕೆಯನ್ನು ಕೊಡದಿದ್ದರೆ ನಾಳೆ ಅವ್ರ ಹತ್ರ ಕೇಳ್ತಾರೆ, ಎನ್ನ ಮಗಲು 4 ವರ್ಷದಿಂದ ಕಲ್ತೊಂದು ಇಲ್ಲಾರೆ, ಈಗ ಖಾಲಿ ಒಂದು ದೇವ ಬಲ ಕೊಡ್ತೀನಿ ಅವರಿಗೆ ಅಲ್ವಾ. ವೇದಿಕೆ ಬೇಕು ನೋಡಿ. ಅದರಿಂದ ವೇದಿಕೆ ಬಯಸಬೇಕಿದ್ರೆ ಮೊದಲು ಸಾಕಷ್ಟು ಪಕ್ವತೆಯನ್ನು ಪಡೆಯುವ ರೀತಿಯಲ್ಲಿ ಹಿರಿಯರೂ ಬೋಧನೆಯನ್ನು ಮಾಡಬೇಕು, ಗುರುಗಳು ಹಾಗೆ ಹೇಳಬೇಕು ಅವರಿಗೆ. ಅಂತೂ ಒಂದು ಒಳ್ಳೆಯ ಜೋಡಾಟವನ್ನು ಏರ್ಪಡಿಸಿದ್ದೀರಿ. ಕುಣಿತದಲ್ಲಿ ಯಾರು ಸಶಕ್ತರು, ದೇಹದಾರ್ಢ್ಯವನ್ನು ಹೊಂದಿದವರು ಅನ್ನೋದನ್ನು ನೋಡಿದ್ದೇವೆ. ಮತ್ತು ಆಗಲೇ ಇಲ್ಲಿ ಯಾರೋ ವೇದಿಕೆ ನಮ್ಮ ಆರ್ಕೆ ಭಟ್ರು ಯಾರು ಹೇಳಿದ್ರಲ್ಲ, ಮೇಳಗಳಲ್ಲಿ ವೃತ್ತಿ ಕಲಾವಿದರು ಎಷ್ಟು ಚೆನ್ನಾಗಿ ಕುಣಿತಾರೋ, ದಿಗಣ ಎಲ್ಲ ಹಾಕೋದಷ್ಟು ಸುಲಭದಲ್ಲ ಕುಣಿತಾರೋ, ಅದೇ ರೀತಿಯಲ್ಲಿ ಇಲ್ಲಿ ಕುಣಿದಿದ್ದಾರೆ ಹೆಚ್ಚಿನವರು. ಅಂದರೆ ಯಕ್ಷಗಾನ ಬೆಳೀತಾ ಉಂಟು, ಯಕ್ಷಗಾನ ಪ್ರಸಾರವನ್ನು ಪಡೆಯುತ್ತಾ ಇದೆ ನಮ್ಮ ದೇಶದಲ್ಲಿ. ನಾನು ಮುಗಿಸ್ತೇನೆ. ನಮ್ಮ ದೇಶದಲ್ಲಿ ಶಾಸ್ತ್ರೀಯ ಕಲೆ ಅಂತ ಒಂದು 6-7 ಕಲೆಗಳನ್ನು ಸರ್ಕಾರ ಗುರುತಿಸಿದೆ ಅಧಿಕೃತವಾಗಿ. ಆಮೇಲೆ ಯಾವ ರಾಜ್ಯಕ್ಕೆ ಹೋಗಲಿ, ನಮ್ಮ ದೇಶದ ಯಾವ ಭಾಗಕ್ಕೆ ಹೋದರೂ ಕೂಡ 100 ಜಾನಪದ ಕಲೆಗಳು ಇವೆ. ಹೀಗೆ ಕಲಾ ಶ್ರೀಮಂತಿಕೆ ಈ ಮಣ್ಣಿನ ಗುಣವಾಗಿಯೇ ಉಂಟು ಅಂತ ಹೇಳಿದರೂ ತಪ್ಪಲ್ಲ. ಆದರೆ ಅದು ಸಾಮಾಜಿಕ ಮಾಧ್ಯಮ ಇರ್ಬೋದು, ಪೇಪರ್ ಇರ್ಬೋದು, ವಾಟ್ಸಪ್ ಗ್ರೂಪ್ ಇರ್ಬೋದು, ಇಲ್ಲಿ ಎಲ್ಲವೂ ಕೂಡ ಯಕ್ಷಗಾನ ಕಲಾಸಕ್ತರ ಒಳಗೆ, ಯಕ್ಷಗಾನ ಕಲಾವಿದರೊಳಗೆ ನಿತ್ಯವೂ ಯಕ್ಷಗಾನದ ಬಗ್ಗೆ, ಅವರ ಪರ್ಫಾರ್ಮೆನ್ಸಿನ ಬಗ್ಗೆ, ಅವರ ಅರ್ಥಗಾರಿಕೆಯ ಬಗ್ಗೆ, ಯಕ್ಷಗಾನದ ವಿವಿಧ ಅಂಗಗಳ ಬಗ್ಗೆ ನಡೆಯುವ ಈ ಚರ್ಚೆ, ಈ ಡಿಸ್ಕಷನ್ಸು, ಈ ವಾದ ವಿವಾದ ಉಂಟಲ್ಲ, ಬಹುಶಃ ಭಾರತದ ಇನ್ನು ಯಾವ ಕಲೆಯಲ್ಲಿಯೂ ನಡೆಯುತ್ತಾ ಇಲ್ಲ. ಬೇರೆ ಕಡೆಯ ಕೆಲವು ಕಲಾವಿದರು ಬಂದು ನಮ್ಮಲ್ಲಿ ಯಕ್ಷಗಾನ ಪ್ರದರ್ಶನ ಇತ್ಯಾದಿ ಆದವಾಗೆಲ್ಲ ಯಕ್ಷಗಾನದ ಬಗ್ಗೆ ಪ್ರಕಟವಾದ ಪುಸ್ತಕಗಳ ರಾಶಿಯನ್ನು ನೋಡಿ, ಅವರು ಮಾಡಿರುವಂತಹ ಡಾಕ್ಟರೇಟ್ ಥೀಸಿಸ್ ಇದೆಲ್ಲ ನೋಡಿ, ಇದರ ವ್ಯಾಪಕತೆಯನ್ನು ನೋಡಿ, ನಿಮ್ಮ ಯಕ್ಷಗಾನ ಎಷ್ಟು ಬೆಳೆದಿದೆ ಅಂತ ಅವರು ಆಶ್ಚರ್ಯದಿಂದ ನಮ್ಮನ್ನು ಹೊಗಳುತ್ತಾ ಇದ್ದಾರೆ. ಅಂತಹ ಪವಿತ್ರವಾಗಿರುವಂಥ, ಈಗಲೇ ಹೇಳಿದ್ರಲ್ಲ ಆರಾಧನಾ ಕಲೆ ಅಂತೇಳಿ, ಯಕ್ಷಗಾನವನ್ನು ಈ ಕಾಲಕ್ಕೆ ಔಚಿತ್ಯ ಮೀರದಂತೆ ಅದನ್ನು ಪ್ರಸ್ತುತಗೊಳಿಸಿಕೊಂಡು ಸಮಗ್ರ ರಂಗಭೂಮಿ ಅಂತ ಅವಾಗ ಯಾರು ಹೇಳಿದರು, ಟೋಟಲ್ ಥಿಯೇಟರ್ ಯಕ್ಷಗಾನ ಅಂತ ಹೇಳಿಕೊಂಡು ಎಲ್ಲ ವಿಮರ್ಶಕರು ಹಾಗೆ ಹೇಳ್ತಾರೆ. ಯಾಕೆ ಅದರಲ್ಲಿ ಎಲ್ಲ ಉಂಟು. ಆದ್ದರಿಂದ ಯಕ್ಷಗಾನದ ಒಂದೊಂದೇ ಅಂಗವನ್ನು ಬೆಳೆಸಿ ಅದರ ಪ್ರದರ್ಶನ ಕೊಡುವಂಥ ಒಂದು ಪ್ರವೃತ್ತಿ ಈ ಕಾಲದಲ್ಲಿ ಉಂಟು. ಗಾನ ವೈಭವ ಬೇರೆ, ನಾಟ್ಯ ವೈಭವ ಬೇರೆ, ಜೋಡಾಟ ಬೇರೆ. ಆದರೆ ಇದೆಲ್ಲವೂ ಒಂದು ಸಮಪಾಕದಲ್ಲಿ ಬಂದು ಒಂದು ವಿಶಿಷ್ಟವಾದಂಥ ರಸಾನುಭವವನ್ನು ಕೊಟ್ಟು ನೇತ್ರಾನಂದ ನೋಡ್ಲಿಕ್ಕೆ ಭಾಳ ಖುಷಿ ಆಗ್ತದೆ ನೋಡಿ ಯಕ್ಷಗಾನ. ಆಮೇಲೆ ಕೇಳಲಿಕ್ಕೆ ಖುಷಿ ಆಗ್ತದೆ. ಹಾಗೆ ಕರ್ಣಾನಂದ, ಆಮೇಲೆ ಅರ್ಥಗಾರಿಕೆ ಕೇಳುವಾಗ ಜ್ಞಾನಾನಂದವೂ ನಮಗೆ ಸಿಗ್ತದೆ. ಈ ಎಲ್ಲ 3 ಬಗೆಯ ಆನಂದಗಳು ಒಟ್ಟಾಗಿ ಒಂದು ರಸಾನಂದವನ್ನು ಕೊಡುವಂಥ ಈ ಕಲೆಯನ್ನು ನಾವು ಉಳಿಸೋಣ, ನಾವು ಬೆಳೆಸೋಣ. ಇನ್ನೊಬ್ಬರ ಕೈಯಿಂದ ಬರುವಂಥ ಹಣಕ್ಕಾಗಿ ನಾವು ಕಾಯುವುದು ಬೇಡ. ಸರ್ಕಾರ ಕೊಟ್ಟರೆ ಕೊಡ್ತದೆ, ಆದರೆ ನಾವು ಇದ್ದೇವೆ, ನಾವು ಅದನ್ನು ಬೆಳೆಸಿ ಅದನ್ನು ಪ್ರೋತ್ಸಾಹಿಸಿ, ನಾವು ಎಲ್ಲರೂ ಹೇಳುವಾಗ ಯಕ್ಷಗಾನಂ ವಿಶ್ವಗಾನಂ, ವಿಶ್ವಗಾನ ಅಷ್ಟು ಮರ್ಯಾದಿತವಾಗಿ ಯಕ್ಷಗಾನ ಇರಬೇಕದು. ಮತ್ತು ಬೆಳೆ ಬೆಳೆಸುವಂಥ ಹೊಲದಲ್ಲಿ ಮಧ್ಯೆ ಮಧ್ಯೆ ಕಳೆ ಹುಟ್ಟಿಕೊಳ್ತದಲ್ಲ, ಕಳೆಯನ್ನು ಆಗಾಗ್ಗೆ ಕೀಳಬೇಕಾದದ್ದು ಕೃಷಿಕನ ಧರ್ಮ. ಅದೇ ರೀತಿಯಲ್ಲಿ ಯಕ್ಷಗಾನದಲ್ಲಿಯೂ ಅಪಸವ್ಯ ಇಂಥದ್ರ ಬಗ್ಗೆ ನಾವು ಮಾತು ಕೇಳ್ತಾ ಇರ್ತೇವೆ. ಬಣ್ಣದೆಲ್ಲ ಉಂಟು, ಇದು ಅಧಿಕ ಪ್ರಸಂಗ, ಇದು ಯಕ್ಷಗಾನವು ಅಂತೆಲ್ಲ ಕೇಳ್ತಾರೆ. ಅದನ್ನು ನಾವು ಬದಿಗಿರಿಸಿಕೊಳ್ಳೋಣ. ಸ್ಥೂಲವಾಗಿ ಯಕ್ಷಗಾನದ ಆ ಪಾರಂಪರಿಕವಾದಂಥ ಸೌಂದರ್ಯವನ್ನು ಉಳಿಸಿಕೊಂಡು ಬೆಳೆಸೋಣ ಅಂತ ಹೇಳಿ ಇನ್ನೊಮ್ಮೆ ರಾಕೇಶ್ ರೈ ಅವರನ್ನು ನಾನು ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ಅವರಿಗೆ ದೇವರು, ನಮ್ಮೆಲ್ಲರ ಪರವಾಗಿ ನಾನು ಹೇಳೋದು, ಅವರಿಗೆ ದೇವರು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಇನ್ನೂ ಸಾವಿರ ಸಂಖ್ಯೆಯಲ್ಲಿ ಇತರ ಗುರುಗಳ ಹಾಗೆ ಇವರು ಕೂಡ ಶಿಷ್ಯರನ್ನು ಬೆಳೆಸಿ ನಮ್ಮ ಹೆಮ್ಮೆಯ ಕಲೆ ಯಕ್ಷಗಾನ ನಾವು ಅಳಿದ ಬಳಿಕವೂ ಉಳಿದು ಬೆಳೆಯಲಿ ಅಂತ ಆಶಿಸಿ ನನಗೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ಕೃತಜ್ಞತೆಯನ್ನು ಹೇಳಿ ನಾನು ವಿರಮಿಸ್ತೇನೆ. ನಮಸ್ಕಾರ.
ಧನ್ಯವಾದಗಳು ಸರ್. ಇಂದಿನ ಸಭೆಯ ಕೊನೆಯ ಘಟ್ಟ ಧನ್ಯವಾದ ಸಮರ್ಪಣೆ. ಇದನ್ನು ನಡೆಸಿಕೊಡಬೇಕಾಗಿ ಸಂಸ್ಥೆಯ ಸದಸ್ಯರಾದ ಸುಕೇಶ್ ಮಾಣಯ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸನಾತನ ಯಕ್ಷಾಲಯ ರಿಜಿಸ್ಟ್ರೇಡ್ ಮಂಗಳೂರು ಇದರ 17ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದ ಕೊನೆಯ ಅಂಗ ಧನ್ಯವಾದ ಕಾರ್ಯಕ್ರಮ. ಇವತ್ತಿನ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಪ್ರೊಫೆಸರ್ ML ಸಾಮುಗ, ಮಾಜಿ ಅಧ್ಯಕ್ಷರು ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿ. ಇವರು ತುಂಬ ಒತ್ತಡ ಇದ್ದರೂ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಟ್ಟಿದ್ದಾರೆ. ಅವರಿಗೆ ಸನಾತನ ಯಕ್ಷಾಲಯ ಮಂಗಳೂರು ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಶ್ರೀ ಪ್ರದೀಪ್ ಕಲ್ಕೂರ, ಮಾಜಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ದಕ್ಷಿಣ ಕನ್ನಡ ಜಿಲ್ಲೆ, ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಡಾಕ್ಟರ್ ಜನಾರ್ದನ್ ನಾಯ್ಕ CH, ಜನರಲ್ ಆಸ್ಪತ್ರೆ ಕಾಸರಗೋಡು, ಅವರಿಗೆ ಕೂಡ ನಮ್ಮ ಸನಾತನ ಯಕ್ಷಾಲಯ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀ RK ಭಟ್ ಬೆಳ್ಳಾರೆ, ಉದ್ಯಮಿಗಳು ಬೆಂಗಳೂರು, ಅವರಿಗೆ ಕೂಡ ಧನ್ಯವಾದಗಳು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ದೇವಕಾನ ಶ್ರೀ ಕೃಷ್ಣ ಭಟ್, ಅವರಿಗೆ ಕೂಡ ಸನಾತನ ಯಕ್ಷಾಲಯ ರಿಜಿಸ್ಟ್ರೇಡ್ ಮಂಗಳೂರು ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಕಿರಣ್ ಪಕಲ, ಇವರು ನಮ್ಮ ಸಂಸ್ಥೆಯವರೇ, ಪೆರ್ಮಂಕಿ ಗೊತ್ತು, ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರು ಜನರಲ್ ಮ್ಯಾನೇಜರ್ ಕಾರ್ಡೋಲೈಟ್ ಸ್ಪೆಷಾಲಿಟಿ ಕೆಮಿಕಲ್ಸ್ ಇಂಡಿಯಾ ಮಂಗಳೂರು, ಇದರ ಮ್ಯಾನೇಜರ್ ಆಗಿದ್ದಾರೆ. ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಲಯನ್ಸ್ ಗಣೇಶ್ ಶೆಟ್ಟಿ, ಉದ್ಯಮಿ ಮಂಗಳೂರು, ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀ ರೂಪೇಶ್ ಕುಮಾರ್ ಶೆಟ್ಟಿ, ಉದ್ಯಮಿ ಅದ್ದೆಪಾಡಿ, ಅವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ರಾಕೇಶ್ ರಾಯ್ ಅಡ್ಕ ಯಕ್ಷಗುರುಗಳು, ಅವರು ಕೂಡ ಉಪಸ್ಥಿತಿಯನ್ನು ನಾವು ಗೌರವಿಸ್ತಾ ಅವರಿಗೆ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ವಿಷ್ಣುಮೂರ್ತಿ ಆಚಾರ್, ಅವರು ಕೂಡ ವೇದಿಕೆಯಲ್ಲಿದ್ದಾರೆ, ಅವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮಗೆ ಮುಖ್ಯವಾಗಿ ದೊಡ್ಡ ಮಟ್ಟದಲ್ಲಿ ಸಹಕಾರ ನೀಡಿದ ದಾನಿಗಳು ಹಾಗೂ ಪೋಷಕರು, ವಿದ್ಯಾರ್ಥಿಗಳು, ಎತ್ತವರು, ಅವರಿಗೆಲ್ಲರಿಗೆ ಕೂಡ ಇವತ್ತು ಪ್ರತಿಯೊಬ್ಬರ ಹೆಸರು ಹೇಳಲಿಕ್ಕೆ ತುಂಬ ಸಮಯದ ಅವಕಾಶ ಇಲ್ಲ. ಹಾಗೆ ಎಲ್ಲ ದಾನಿಗಳಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಮಾಧ್ಯಮ ಮಿತ್ರರವರಿಗೆ, ಹಾಗೆ ನೇರ ಪ್ರಸಾರದಲ್ಲಿ ನಮ್ಮ ಕುಡ್ಲ ಚಾನಲ್ನವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಧ್ವನಿವರ್ಧದಲ್ಲಿ ಸಹಕಾರ ಮಾಡಿದ ಕಾವೂರು ಎಲೆಕ್ಟ್ರಿಕಲ್ಸ್, ಅವರಿಗೆ ಕೂಡ ಧನ್ಯವಾದಗಳು. ಇನ್ವಿಟೇಷನ್ ಫ್ಲೆಕ್ಸ್ ಬ್ಯಾನರ್ ಮಾಡಿಕೊಟ್ಟ ಜೀವನ್ ಸೋಮೇಶ್ವರ್, ರಂಗಸ್ಥಳ ಸಜ್ಜಿಕೆಯನ್ನು ನೆರವೇರಿಸಿಕೊಟ್ಟವರಿಗೆ, ಅದೇ ರೀತಿ ವೇಷಭೂಷಣದಲ್ಲಿ ಸಹಕರಿಸಿದ ಗಣೇಶ್ ಕಲಾವೃಂದ ಪೈವಳಿಕೆ, ರಾಕೇಶ್ ಮಲ್ಲ, ದುರ್ಗಮ್ಮ ಯಕ್ಷಗಾನ ವೇಷಭೂಷಣ ಮಲ್ಲ, ಇವರಿಗೆ ಕೂಡ ಧನ್ಯವಾದಗಳು. ಅದೇ ರೀತಿ ಊಟೋಪಚಾರ ವ್ಯವಸ್ಥೆಯಲ್ಲಿ ಸಹಕರಿಸಿದ ಇಸ್ಕಾನ್ ಸಂಸ್ಥೆ ಮಂಗಳೂರು, ಅವರಿಗೆ ಕೂಡ ಧನ್ಯವಾದಗಳು. ಅದೇ ರೀತಿ ಉಚಿತ ವೈದ್ಯಕೀಯ ಯೋಗ ಚಿಕಿತ್ಸೆ ತಪಾಸಣೆ, ಇದರಲ್ಲಿ ಸಹಕರಿಸಿದ ಏನಪ್ಪಯ್ಯ ಪ್ರಕೃತಿ ಚಿಕಿತ್ಸೆ ಯೋಗ ವಿಜ್ಞಾನ ಕಾಲೇಜು ಆಸ್ಪತ್ರೆ ನರಿಂಗನ ಮಂಗಳೂರು, ಇವರಿಗೆ ಕೂಡ ಧನ್ಯವಾದಗಳು. ಸಹಕರಿಸಿದ ಹಿಮ್ಮೇಳದವರಿಗೆ ಕೂಡ ಧನ್ಯವಾದಗಳು. ಅದೇ ರೀತಿ ಈ ಸ್ಥಳ ಅವಕಾಶವನ್ನು ಒದಗಿಸಿಕೊಟ್ಟ ಟೌನ್ ಹಾಲ್ನ ಆಡಳಿತ ಮಂಡಳಿಯವರಿಗೆ ಕೂಡ ಧನ್ಯವಾದಗಳು. ಅದೇ ರೀತಿ ರಾಕೇಶ್ ರಾಯ್ ಅಡ್ಕ ಇವರಿಗೆ ತರಗತಿಯಲ್ಲಿ ಸಹಕರಿಸಿದ ತರಗತಿಗಳು, ಒಂದು ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನ ರಿಜಿಸ್ಟ್ರೇಡ್ ತಿರುವೈಲು ಓಮಂಜೂರು, ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ಯಕ್ಷಗಾನ ತರಬೇತಿ ಕೇಂದ್ರ ಕುತ್ತಾರು, ಶ್ರೀ ಉಮಾಮಹೇಶ್ವರ ಯಕ್ಷಗಾನ ತರಬೇತಿ ಕೇಂದ್ರ ಅತ್ತಾವರ ಮಂಗಳೂರು, ಯಕ್ಷನೂಪುರ ಸುರತ್ಕಲ್, ದುರ್ಗೇಶ್ವರಿ ಯಕ್ಷಕಲಾ ಕೇಂದ್ರ ಕುಪ್ಪೆಪದವು, ಶ್ರೀ ಮಹಾವಿಷ್ಣು ಯಕ್ಷಗಾನ ಅಧ್ಯಯನ ಕೇಂದ್ರ ಇಲಿಯೂರು, ಯಕ್ಷಸಿರಿ ಬಂಟರ ಸಂಘ ಸುರತ್ಕಲ್, ಪಣಮೂರು ವೆಂಕಟರಮಣ ಆಯಿತಾಳ ಸಂಸ್ಕೃತ ಪ್ರತಿಷ್ಠಾನ ಯಕ್ಷಾಂಬುದಿ ಉಡುಪಿ, ಸಿಂಚನ ಬಂಟಕಲ್ಲು, ಕಲಾಬಿ ಯಕ್ಷಗಾನ ಅಧ್ಯಯನ ಕೇಂದ್ರ ಕಲಾಗ್ರಾಮ ಬೋಂದೇಲ್, ಕೆಂಡ್ರಾ ಯಕ್ಷಗಾನ ಅಧ್ಯಯನ ಕೇಂದ್ರ ಮಂಗಳೂರು. ಅದೇ ರೀತಿ ಅಮೃತೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ತಿರುವೈಲು ಮೋಮಂಜೂರು, ಶ್ರೀ ಮಾಲಿಂಗೇಶ್ವರ ಯಕ್ಷಗಾನ ಅಧ್ಯಯನ ಕೇಂದ್ರ ಕಾವೂರು, ಶ್ರೀಕೃಷ್ಣ ಯಕ್ಷಗಾನ ಅಧ್ಯಯನ ಕೇಂದ್ರ ಶಕ್ತಿನಗರ ಮಂಗಳೂರು, ಆನ್ಲೈನ್ ತರಗತಿ USA, ಶ್ರೀ ವಿಜಯ ವಿಠಲ ಯಕ್ಷಗಾನ ಅಧ್ಯಯನ ಕೇಂದ್ರ ಬಜ್ಪೆ, ಶಾರದಾ ಶುಭೋದಯ ವಿದ್ಯಾಲಯ ಮೂಡುಶೆಡ್ಡೆ, ಶ್ರೀ ಶಾರದಾ ಯಕ್ಷಕಲಾ ಕೇಂದ್ರ ಉರ್ವಷ್ಟೂರು ಮಂಗಳೂರು, ಇವರಿಗೆಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸ್ತಾ ಭಾಗವಹಿಸಿದ ನಿಮಗೆ ಎಲ್ಲರಿಗೂ, ಅದೇ ರೀತಿ ವೇದಿಕೆ ಮುಂಭಾಗದಲ್ಲಿದ್ದ ಎಲ್ಲ ಯಕ್ಷ ಕಲಾಭಿಮಾನಿಗಳಿಗೆ, ವಿದ್ಯಾರ್ಥಿಗಳಿಗೆ, ಸ್ವಯಂ ಸೇವಕರಿಗೆ ಎಲ್ಲರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದವನ್ನು ಸಲ್ಲಿಸ್ತಾ ಈ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು.
Hello. Check. Hello. विधानसभे तुम्हें विस्तार
ನುಡಿಯದೆ ಮೂರೈದು ನಿಂದೋಡೆಂದನು ಮೇಳೆಂದೊಳೆಂದನು ವಿಷೊಕ್ಕೆ ನುಡಿದ ಶ್ರಮಿಸುವಾಗಲೇ ಧೈರ್ಯವಿದ್ದ ಚೋರಿಗಳು
ಮನದಲ್ಲಿ ಪುರುಷೋತ್ತಮ ಕೇವಲ ಇಷ್ಟು ಮಾತ್ರವೇ ಸಾಕೆ? ಸೃಷ್ಟಿ ಸ್ಥಿತಿ ಲಯವೆಲ್ಲವೂ ಬೇಕಲ್ಲವೇ? ಓಂಕಾರದಿಂದ ಸಕಾರಗೊಂಡು ಆ ತಾಯಿಯಿಂದ ಸಂಜಿತರಾದವು ನಾವು ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬುದಾಗಿ ಮಾಡಿಕೊಂಡದ್ದು ವೈಕುಂಠದಲ್ಲಿ ಶ್ರೀರಮಣಾಂತಹ ನಾನೇ ಮಹಾವಿಷ್ಣು ಇದ್ದೇನೆ. ಮನೆಯಲ್ಲಿ ಯೋಚಿಸುತ್ತಿರುವಾಗ ಅಂತರಂಗದಲ್ಲಿ ಏನೋ ಒಂದು ವ್ಯವಸ್ಥೆ ಇಲ್ಲ. ಕಾಣುತ್ತಿರುವಂತಹ ಸಂದರ್ಭದಲ್ಲಿ ಸನಾತನವಾದಂತಹ ಭಂಡಾಸುರನು ತಾನೇ ತಾನಾಗಿ ಮೆರೆಯುತ್ತಾ ಇದ್ದಾನೆ. ಹಾಗಾದರೆ ಅವನು ಮರ್ದಿಸಬೇಕಲ್ಲ? ಹೇಗೆ ಮರ್ದಿಸಲಿ? ಗಣಪತಿಯಿಂದ ಸೃಷ್ಟಿಗೊಂಡವನಿದ್ದಾನೆ, ಆದರೆ ಮಹೇಶ್ವರನಿಂದ ಗಮನಹರಿಸಿದ್ದಾನೆ. ಆತನನ್ನು ವಧಿಸಲು ಒಂದು ಕಾರಣವು ಅಥವಾ ಒಂದು ದಾರಿಯೂ ಬೇಕಲ್ಲವೇ? ಏನು ಮಾಡಲಿ? ಹೆಣ್ಣು ಹೊನ್ನು ಮಣ್ಣು ಇವುಗಳಿಗೆ ಬಲಬಲವಾಗಿ ಆಗುತ್ತಾನೆ. ಹಾಗಾಗಿ ಮಣ್ಣು ಅದರಿಂದ ಸೃಷ್ಟಿಯಾಗಿದೆ. ಹಾಗಾದರೆ ಹೆಣ್ಣಿನ ಮೂಲಕ ಆತನನ್ನು ವಧಿಸಬೇಕು. ಏನು ನಾನು ಹೆಣ್ಣಿನ ವೇಷ ಮಾಡುವುದೇ? ಇದು ಬೇಕಾದ ಅಸುರರಿಗೆ ಹೆಣ್ಣಿನ ವೇಷ ಮಾಡುತ್ತೇನೆ, ಈಗ ಬೇಡ. ಹಾಗಾದರೆ ಅವನಿಗೆ ಹೆಣ್ಣಿನ ಮೋಹ ಎಂಬುದು ಮಾಡುವುದೇನು? ಸಂಕಲ್ಪ ಮಾತ್ರದಿಂದಲೇ ಸ್ತ್ರೀಯರನ್ನು ಸೃಷ್ಟಿಸುತ್ತೇನೆ ಮಾಡಬಹುದಿತ್ತು. ಹಾಗೆ ಸಾಧ್ಯವಿಲ್ಲ. ನಾನೇ ಒಂದು ಹೆಣ್ಣನ್ನು ಸೃಷ್ಟಿ ಮಾಡುತ್ತೇನೆ. ಪರಮ ಪುರುಷ ಹರಿಯ ಚರಣ ದೇವ ಅವಧರಿಸು ಕರುಣದಲ್ಲಿ ದೇವ ಪರಮ ಪುರುಷ ಹೊರಗರ ದೇವ ದೇವ ಪರಮ ಪುರುಷ ಹೊರಗರ ದೇವ ದೇವ
ಪುರುಷ ಅವತರಿಸು ಕರುಣದಲ್ಲಿ ಭಿನ್ನಪವ ಅವತರಿಸು ಕರುಣದಲ್ಲಿ ಭಿನ್ನಪವ ಸೃಜಿಸಿದೆ ಪರಮ ಪುರುಷ ಮುರಗರ ದೇವ ಸೃಜಿಸಿದೆ ಮುರಗರ ದೇವ ಮುರಗರ ದೇವ ಅವತರಿಸು ಕರುಣದಲ್ಲಿ ಅವತರಿಸು ಕರುಣದಲ್ಲಿ ಪರಮ ಪುರುಷ ಮುರುಗನ ದೇವ ಅವತರಿಸು ಕರುಣದಲ್ಲಿ ಭಿನ್ನಪವ ಅವತರಿಸು ಕರುಣದಲ್ಲಿ ಭಿನ್ನಪವ ಹೊರಹರ ದೇವ ದೇವ ಏತಕ್ಕೆ ಸೃಜಿಸಿದೆ ಈ ತೆರೆದಲ್ಲಿ ರೂಪ ನಿಂದಿತ್ತೆನಗೆ ಏತಕ್ಕೆ ಸೃಜಿಸಿದೆ ಈ ತೆರೆದಲ್ಲಿ ರೂಪಾತಿಶಯವ ನಿಂದಿತ್ತೆನಗೆ ಪರಮ ಪುರುಷ ಮುರಗರ ದೇವ ಅವತರಿಸು ಕರುಣದಲ್ಲಿ ಭಿನ್ನಪವ ದೇವಾ ಹರಿನಾಮ ಕಿಯೇ ದೈತ್ಯ ರೂಪಟಳ ಹರಿನಾಮ ಕಿ ದೈತ್ಯ ರೂಪಟಳ ತನಗರಿಪುದು ಅದರಿಂದ ಹರಿನಾಮ ಅದರಿಂದ ಜಗವದರಿಂದ ಹರಗರಿಪುದು ತ್ರೈ ಜಗವದರಿಂದ ತರಳುದ ತರಳುದ ಬಂಡಾಸುರನನು ವಶಕರಿಸುವುದರ ಬಲದಿಂದ ಈ ವಶಕರಿಸುವುದರ ಬಲದಿಂದ ತರಳುದ ಬಂಡಾಸುರನನು ವಶಕರಿಸುವುದು ಅದರಿಂದ ಹರಿನಾಮ ಹರಿನಾಮ ಈ ದೈತ್ಯ ರೂಪಟಳದಿ ನರಗರಿಪುದು ತ್ರೀ ಜಗ ಬದರ್ಯೋಧ ತಿರುಗುತ್ತ ಖಂಡಾಸುರನೋ ಈ ವಾಸಗರಿಸು ಬಲೆಯಿಂದ ಓಗದ ಬಲೆಯಿಂದ
ಸ್ವಾಗತ ಮಾಡುವಂತಹ ಸಂದರ್ಭದಲ್ಲಿ ನಿನ್ನನ್ನು ಸೃಷ್ಟಿಸಿದ್ದೇನೆ. ನನ್ನನ್ನು ಸಂಜೆ ನಿಂತೀಯ ಕಾರಣ ಯಾಕೆ? ಒಮ್ಮೆ ಕೈಗೂಡುವಂತೆ ಕೂಡಾದ ಬಂಡಾಸರನ್ನು ತಾನಾಗಿ ಮರೆಯುತ್ತಾ ಇದ್ದಾನೆ. ಆತನನ್ನು ಒಲಿಸಬೇಕು. ಅದಕ್ಕಾಗಿ ಸೃಷ್ಟಿಸಿದ್ದೇನೆ. ಯಾಕೆ ಹೇಳು? ಹೆಣ್ಣು ಹಸು ಮಣ್ಣು ಇವುಗಳಿಗೆ ಮರಳಾದವರಿದ್ದಾರೆ. ಹಾಗಿರುವಾಗ ಹೆಣ್ಣಂತಹ ನೀನೆ ಆತನಿಗೆ ಹೋಗಿ ಮೋಹದ ಪಾಶವನ್ನು ಬೀಸಿ ಬಲೆಯಲಿ ಸಿಲುಕದ ಬಲವಂತರಿಗರೇ ಕೈ ಜಗದಿ ಬಲವಂತರಿಗರೇ ಕೈ ಜಗದಿ ಲತ್ರಿಯ la 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 ಜಗದೀಯ ಕಳ್ಳನೆ ನುಲಿಸಿ ಕ್ಷಣದೊಳು ವಶಗೊಳಿಸುವೆ ವಶಗೊಳಿವೆ ಕಳ್ಳನೆ
ಕ್ಷಣದಲ್ಲಿ ಒಡೆಲೆ ಒಲಿಸಿ ಅರಸುತ್ತ ಮುದದಿ ಕಳುಗುಣೆನು ಅರಸುತ್ತ ಮುದದಿ ಅರಸುತ್ತ ಮುದದಿ ವಶಗೊಳಿಸುವೆ ಕಳುಹಿಂದನು ಪರಸೋದ ಮುದದಿ ಕಳುಹಿಂದನು ಪರಸುತ್ತ ಮುದದಿ 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 ಹೊಳಗನಲ್ಲಿ ದಿವಸಗೊಳಿಸುವೆ ಕ್ಷಣದಲ್ಲಿ ಕಳುಗೆ ನನಗರ ದುತ್ತ ಮುದದಿ ಚೆಲುವಿನ ಲಾಲನೆ ಬಲೆಯಲಿ ಸಿಲುವೆ ಬಲವಂತ ಇಗರೆ ತ್ರೈ ಜಗದಿ ಚೆಲುವಿನ ಲಲ್ಲನೆಯ ಬಲೆಯಲಿ ಸಿಲುಕದ ಬಲವಂತರಿಗರೆ ತ್ರೈ ಜಗದಿ ಬಲವಂತರಿಗರೆ ತ್ರೈ ಜಗದಿ ತೋತ ಕ್ಷಣದಲ್ಲಿ ವಶಗೊಳಿಸುವೆ ಕಳುಹಿಂದೆನು ಅರಸುತ್ತ ಕಳುಗು ಎನ್ನನು ಅರಸುತ್ತ ಮುದದಿ ಪರಮ ಪುರುಷ ಅವತರಿಸು ಕರುಣೆದಲ್ಲಿ ಪಿಂಡಪ ಒಮ್ಮೆ ನನ್ನದೇ ಶ್ರೀವೇಶ್ವರ ನೋಡ್ದಾಗಾಯ್ತು. ಹಾಗಾಗಿ ಸಂತೋಷವಾಯಿತು. ಹಾಗಂತ ನಾನು ಸೃಷ್ಟಿಸಿದ್ದೇನೆ ಎಂಬ ಕಾರಣಕ್ಕಾಗಿ ನಿನ್ನನ್ನು ಹಾಗೆ ಕಳಿಸುವುದಕ್ಕಾಗುವುದಿಲ್ಲ ತಾನೇ. ಸರಿಯಾದ ವೇದಿಕೆಯಲ್ಲಿ ನನಗೆ ನೀವು ಮೊದಲಿಗೆ ಹೇಳುವಾಗ ಏನೋ ದೊಡ್ಡ ಕಾರ್ಯವಿರಬಹುದು. ನನ್ನಿಂದ ಆದೀತೋ ಇಲ್ಲವೋ ಏನು ಇನ್ನು ಹಾಗೆ ಭಯಪಟ್ಟಿದ್ದು. ಆದರೆ ಈಗ ಎಲ್ಲವೂ ಜರುಗುವಂತೆ ಜಾರಿ ಹೇಳುವುದು ಹಾಗೆ ಯಾವತ್ತು ಕೆಲಸವನ್ನು ನೀಡುವಾಗ ಅದು ಸುಲಭ ಎಂಬುದಾಗಿ ಯೋಚಿಸುವುದುಂಟು. ಅದು ಎಲ್ಲರೂ ಹೇಳುವುದು ಹಾಗೆ. ಮೊದಲಿಗೆ ಕೆಲಸಕ್ಕೆ ಹೋಗುವ ಮೊದಲು ಸುಲಭ, ಹೋದ ನಂತರ ಗೊತ್ತಾಗುವುದು ಕಷ್ಟ ಏನು ಎಂಬುದಾಗಿ. ಏನು ಯಾಕೋ ಹೌದು ನಿನಗೆ ಹೆಸರು ಬೇಕು, ಹೌದು. ಹಾಗಂತ ಯಾವ ಹೆಸರನ್ನು ಇಡೋಣ? ನಿನ್ನನ್ನು ನೋಡಿದರೆ ನನ್ನ ಶ್ರೀವೇಶ್ವರನ್ನು ನೋಡಿದ ನೆನಪಾಗುವುದು ನನಗೆ. ಹೌದು, ಯಾವಾಗ ಹಿಂದೆ ಮಾಡಿದಂತಹ
ಸ್ತ್ರೀವೇಷ ಹಾಗಂತ ಈಗ ನಾನು ಸ್ತ್ರೀವೇಷ ಮಾಡುವುದಿಲ್ಲ, ನನ್ನ ಸ್ತ್ರೀವೇಷ ನೋಡುವ ಹಾಗಂತ ಅದೇ ಹೆಸರು ನಿನಗಾದೀತು. ಮೋಹಿನಿ ಎಂಬುದಾಗಿ ನಾನು ಪೂರಕಳಾಗಿರುವಂತೆ ನಾನು ಮಾಡ್ತೇನೆ. ಹಾಗಂತ ನೀನಿನ್ನ ಅಲ್ಲಿಯವರೆಗಾಗಿ ಹೋಗುತ್ತೀಯಂತಾದರೆ ನಿನಗೊಂದು ವಿಚಾರವನ್ನು ಹೇಳುತ್ತೇನೆ. ಅಲ್ಲಿಯವರೆಗಾಗಿ ಹೆಸರು ಬೇಕಲ್ಲವೇ? ನಾನು ಯೋಚನೆ ಮಾಡುವುದು ಹೀಗೆ, ಈ ಹಿಂದೆ ನಾನು ಮಾಡಿದಂತಹ ರೂಪ ಅದೇ ರೂಪದ ಹೆಸರಿಟ್ಟು ಹೇಗೆ ಅಂತ. ನನ್ನ ಶ್ರೀವೇಷ ಮೋಹಿನಿ. ಮೋಹಿನಿ ಎಂಬುದಾಗಿ ಹೇಳು. ಹೌದು, ಅದೇ ಮೋಹಿನಿ ಎಂಬ ಹೆಸರು ನಿನಗೆ ಸಾಯ್ತೇನೆ. ನನ್ನ ಹೆಸರು ನಿನಗೆ ಸಾಯ್ತೇನೆ. ಮತ್ತೆ ಇನ್ನೊಂದಿದೆ, ಹೋದವಳು ನೀನು ಇಂಥವರ ಮಗಳು ಎಂದು ಹೇಳಕೂಡದು. 10 ಹಲವಾರು ಜನರ ಕೊಡುಗೆ ಎಂದು ಹೇಳಬೇಕು. ನನ್ನ ಮಗಳೆಂಬಂತ ವಿಷಯವನ್ನು ಯಾವ ಕಾರಣಕ್ಕೂ ಅದನ್ನು ಹೇಳಕೂಡದು. ಹೇಳಿದರೆ ಕೆಲಸ ತಪ್ಪಿ ಹೋದೀತು. ಮತ್ತೆ ನೀನು ನಿನ್ನೊಟ್ಟಿಗೆ ಸಹಾಯ ಗೆಲ್ಲಬೇಕಲ್ಲವೇ? ಈಗ ಮತ್ತೆ ಸಹಾಯ ಗೆಳತಿರಬೇಕಲ್ಲವೇ? ಗೆಳತಿಯನ್ನು ಕರೆಯುತ್ತೇನೆ. ಇದು ಈ ಕಡೆಗೆ ಬನ್ನಿ. ವಿಶ್ವಾಸ ಆರಂಭಿಸಿದರೆ ನಿಮ್ಮಿಂದ ಮಹತ್ ಕಾರ್ಯವನ್ನು ಆಗಬೇಕಿದೆ. ಏನು ಕಾರ್ಯ ಎಂಬುದನ್ನು ಮೋಹಿನಿ ತಿಳಿಸಿಕೊಡುತ್ತಾಳೆ. ಕಾರ್ಯದಲ್ಲಿ ಸಾಗುತ್ತಿರುವ ಸಂದರ್ಭದಲ್ಲಿ ಎಲ್ಲ ವಿಚಾರವನ್ನು ಇವಳೇ ತಿಳಿಸಿಕೊಡುತ್ತಾಳೆ. ಶುಭವಾಗಿ ಮಕ್ಕಳೇ, ಅಚ್ಚುತನಿಗೆ ಚ್ಯುತಿ ಬಾರದ ಹಾಗೆ ಗೆಳತಿಯರು ನಡೆದೋದು ಚಂಪಕ ವೃಕ್ಷದಡಿಯಲ್ಲಿ ಕುಳಿತು ಗಾಯನವ ಮಾಡುತ್ತ ಸಂಭ್ರಮದಿ ಕಳನ ಗೆಳತಿಯರು ಚಂಪಕ ವೃಕ್ಷದಡಿಯಲ್ಲಿ ಕುಳಿತು ಗಾಯನವ ಪಾಡುತ್ತಾ ಸಂಭ್ರಮದಿ ಖಳನ ಪರಮೋ ನಿರೀಕ್ಷಿಸುತ್ತೀರೋ ಖಳನ ಪರಮೋ ನಿರೀಕ್ಷಿಸುತ್ತಿರೋ ಗೆಳತಿಯರು ನಡೆತಂದು ನಡೆತಂದು ಚಂಪಕ ವೃಕ್ಷದಡಿಯಲ್ಲಿ ಕುಳಿತು ಬರಬೇಕು. ನೇರವಾಗಿ ಹೋಗುವುದಲ್ಲ. ಯಾಕೆ ತಡ ಮಾಡುವುದು? ಇದೇ ಅಲ್ಲವೇ ಅವರು ಬರ್ತಾರಾ? ಎಲ್ಲಿದ್ದಾರೆ? ಎಲ್ಲರೂ ನಮ್ಮನ್ನು ನೋಡಲೇಬೇಕು. ನನ್ನೊಂದಿಗೆ ಇರಬೇಕು. ವೃಕ್ಷದಡಿಯಲ್ಲಿ ಕುಳಿತು ಗಾಯನವನ್ನು ಪಾಡುತ್ತಾ ತನು ಗಂಧವನ್ನು ಧರಿಸುತ್ತಾ ನಡೆತಂದು ಕಂಡೆಂದನು ಮನದಿ ದೈತ್ಯ ಮೋಹಿನಿಯ ಕಂಡೆಂದನು ಮನದಿ ದೈತ್ಯ ಮೋಹಿನಿಯೇ ಮೋಹಿನಿಯ ಕಂಡಿರುವುದನು ಮನದಿ ಈ
ಯಾವತ್ತೂ ಕೇಳದೇ ಇದ್ದಂತಹ ಒಂದು ಗಾಯನವನ್ನು ಕೇಳುತ್ತಾ ಇದ್ದೇನೆ. ಈ ಪ್ರದೇಶದಲ್ಲಿ ಆ ಗಾಯನ ಕೇಳುತ್ತಿರುವುದಾದರೆ ಈ ಹಾಡನ್ನು ಕೇಳುತ್ತಾ ಇರುವಾಗ ಕೇಳುತ್ತಲೇ ಇರಬೇಕು. ಒಮ್ಮೆ ಕೇಳಿದರೆ ಮತ್ತೊಮ್ಮೆ ಕೇಳಬೇಕು, ಮತ್ತೊಮ್ಮೆ ಕೇಳಿದರೆ ಮಗದೊಮ್ಮೆ ಕೇಳಬೇಕು, ಹೀಗೆಯೇ ಕೇಳುತ್ತಲೇ ಇರಬೇಕು ಎನ್ನುವ ಹಾಗೆ ಈ ಪ್ರದೇಶದಲ್ಲಿ ಇಂತಹ ಹಾಡನ್ನು ಹಾಡುತ್ತಿರುವುದು ಏನು ಗಾಯನ, ಏನು ಗಾಯನ, ಮುಖ್ಯಾಂಶವನ್ನು ತಿಳಿಯಲೇಬೇಕು. ಹಾಗೆ ಗಾಯನದ ಮೂಲವನ್ನು ಸರಗೊಂಡು ಕಂಡು ಪಂಚಮಾಡನ್ನು ವಂದಿಸುತ್ತಾರೆ ಕೊಂಡೆಯೋ ಏನೆಂಬೆ ನಮವ ಮಾಡಿರನ್ನೇ ಏನೆಂಬೆ ನಮವ ಮಾಡಿರನ್ನೇ ಏನು ಸೌಂದರ್ಯ, ಏನು ಲಾವಣ್ಯ, ಕಣ್ಣಿಗೆ ಗೋಚರಿಸುತ್ತಾರೆ. ಆಕಾಶದ ಅಂಚಿನಿಂದ ಗೋಲ್ಮಿಂಚು ತೆರೆಯಿಳಿದು ಬಂದಂತೆ. ಏನು ಒಬ್ಬಳಾಗಿ ಸುಂದರಿ ನೋಟವನ್ನು ಬೀರುತ್ತಾ ನಿಂತಿದ್ದಳಲ್ಲ, ಇವಳಲ್ಲಿ ಮಾತನಾಡಬೇಕೆಂಬ ಆಸೆ. ಹಾಗಾಗಿ ಮಾತನಾಡುತ್ತೇನೆ. ನೀರಜಮುಖಿ ವೈರಮುಖಿ ಸತಿ ವೈಯಾನದ ಸತಿ ಯಾರೇನು ತಲೆ ಪೇಳೆ ನೀರಜಮುಖಿ ವೈಯಾನದ ಸತಿ ನೀನ್ಯಾರೇನು ತಲೆ ಪೇಳೆ ನೀನ್ಯಾರೇನು ತಲೆ ನೀರಜಮುಖಿ ವೈಯಾರದ ಸತಿ ವೈಯಾರದ ಸತಿ ನೀರಜಮುಖಿ ವೈಯಾನದ ಸತಿ ನೀನ್ಯಾರೇನು ತಲೆ ಪೇಳೆ ಯಾರೇನು ತಲೆ ನೀರಜಮುಖಿ ವೈಯಾನದ ಸತಿ ವೈಯಾನದ ಸತಿ ನೀನ್ಯಾರೇನು ತಲೆ ಪೇಳೆ ನೀನ್ಯಾರೇನು ತಲೆ ಪೇಳೆ
ಬಲೆ ವಿಚಾರವ ತಿಳುಗಿದು ಕಾರುಣ್ಯವ ತಡೆ ವಾರಣಯಾನಕ್ಕೆ ಭಾರತ ಕಾಲವ ತಿಳುಗಿದು ನೀರದ ಮುಗಿವಯ್ಯ ಬಲತಿ ನೀರಾರನು ತಲಿಬೇಡೆ ವಿಜ್ಞಾನನು ತಲಿಬೇಡೆ ಕರುಣಿಸಿರೆ ವಯ್ಯಾರದ ಸತಿ ಓ ನೀರಜಮುಖಿಯೇ ಈ ಸರಸಿಯ ಕ್ಷಣ ಬಂದಾಗ ನಿನ್ನನ್ನು ಕಂಡು ಭೂಮಿಯೇ ನನ್ನ ಮೇಲೆ ಸೌಂದರ್ಯದಿಂದಲೇ ಕಂಗೊಳಿಸುತ್ತಾ ಇದ್ದೀಯ. ನಿನ್ನನ್ನು ನೋಡಿದ ಕ್ಷಣ ನೀನು ಆರು ಎಂದು ತಿಳಿಯುವ ಓಡೋಡಿ ನಿನ್ನ ಬಳಿಗೆ ಬಂದೆ. ನಿನ್ನಲ್ಲಿ ಮಾತನಾಡಬೇಕು ಎನ್ನುವಂತಹ ಹಂಬಲ ಹೆಚ್ಚಾಗುತ್ತಾ ಉಂಟು. ಅದಕ್ಕಾಗಿ ಸಂಬೋಧಿಸಿದ್ದೇನೆ ನಿನ್ನನ್ನು ನೀರಜಮುಖಿ ಕಮಲದ ಹಾಗೆ ಸೌಂದರ್ಯವತಿ. ಅದರಿಂದ ಕೇಳುತ್ತಾ ಇದ್ದೇನೆ, ನೀನು ಯಾರು, ಯಾಕೆ ಇಲ್ಲಿಗೆ ಬಂದೆ, ಇನ್ನವನ್ನು ಯಾರು, ನಿನ್ನ ಹೆಸರೇನು, ಯಾವ ಕಾರ್ಯ ನಿಮಿತ್ತ ಬಂದಿದ್ದೀಯಾ, ಪೂರ್ಣ ವಿಲಾಸವನ್ನು ತಿಳಿಸುವೆಯಾ ನೀನು? ದೈತ್ಯ ತಿಲಕ ಹೇ ರಸಿಕ ದೈತ್ಯ ತಿಲಕ ಕೇಳು ರಸಿಕ ತಿಲಕ ದೈತ್ಯ ತಿಲಕ ತಿಲಕ ಹೇ ರಸಿಕ ತಿಲಕ ಹೇ ರಸಿಕ ತಿಲಕ ತಿಲಕ ಹೇ ರಸಿಕ ಕೇಳು ದೈತ್ಯ ತಿಲಕ ರಸಿಕ ಕೇಳು ದೈತ್ಯ ತಿಲಕ ಹೇ ರಸಿಕ ಕೇಳು ದೈತ್ಯ ತಿಲಕ ಕೇಳು ದೈತ್ಯ ನಾ ಕೇಳುವ ನುಡಿಗಳ ಕೇಳು ದೈತ್ಯ ನಾ ಕೇಳುವ ನುಡಿಗಳ ನುಡಿಗಳ ಹೇಳುವ ನುಡಿಗಳ
ആലസ്യകളുള്ളത് ലീലയുൾ ಎಲ್ಲವ ಲೀಲೆಯುಳ್ ಎಲ್ಲವ ಕೇಳು ದೈತ್ಯ ತಿಲಕ ಹೇ ರಸಿಕ ದೈತ್ಯ ತಿಲಕ ಕೇಳು ದೈತ್ಯನ ಕೇಳುವ ನುಡಿಯನು ಆಲಸ್ಯಗೊಳ್ಳದೆ ಲೀಲೆಯುಳ್ ಎಲ್ಲವ ಸುಜನರೋಯ ಮುದದಿ ಪೊರೆಯೇ ಸುಜನರೋಯ ಮುದದಿ ಪೊರೆಯೇ 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 ಮೋಗಿನಿ 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 ಏನು ಕರಿಜಿ ರಾಜಸಮಯಾಗಿ ಮೇರೆ ಚಿತ್ತದ ಜರಗತಿ ಸೋಮಳದಿ ಅರಸುತ್ತಿ ಬಿಡಲು ಇದ್ದನು ಬಂದಿಗೆ ಚಿತ್ತದ ಜರಗತಿ ಚಿತ್ತದ ಜರಗತಿ ಚಿತ್ತದ ಜರಗತಿ ಮೋಹಿನಿ 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 ನಗರಿಯೇ ಅರಸು ನಗರಿಯೇ ಎನ್ನ ಕರಿಯೇ ಎನ್ನ ಕರಿಯೇ ರಾಯ ಸಮರ್ಥೆಯಾಗಿ ಮೆರೆಯೇ ರಾಯ ಸಮರ್ಥೆಯಾಗಿ ಮೆರೆಯೇ ರಾಯ ಸಮರ್ಥೆಯಾಗಿ ನಾದರೆ ಚಿತ್ತನೆ ಸರಗತಿ ಎತ್ತ ಬಳ್ಳಲಿ ಅರೆ ಸುತ್ತಲಿ ಬಿಟ್ಟರನು ಇತ್ತಲು ಮಂದಿಗೆ ನಾದರೆ ಸುತ್ತಾದ ಸರಗತಿ ಎತ್ತ ಬಳ್ಳಲಿ ಅರೆ ಸುತ್ತಲಿ ಬಿಟ್ಟರನು ಇತ್ತಲು ಮಂದಿಗೆ ಕೇಳು ದೈತ ತಿಲಗಾನ
ಜರಗತಿಯ ಈ ಬಳ್ಳಲಿ ಅಳಿಸುತ್ತೆ ಬಿಟ್ಟರನು ಬಿಟ್ಟಲು ಬಂದಿಗೆ ಚಿನ್ನದ ಜರಗತಿ ಹೇಳು ದೈತ್ಯ ತಿಲಕ ರಸಿಕ ಹೇಳು ದೈತ್ಯ ತಿಲಕ ಹೇಳು ದೈತ್ಯ ತಿಲಕ ರಸಿಕ ಕೇಳು ದೈತ್ಯ ತಿಲಕ ರಸಿಕ ಕೇಳು ದೈತ್ಯ ಹೇಳುವ ನುಡಿಯನು ರಸಿಕ 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 ರಸಿಕ
ತಿಲಕ ಹೇ ರಾಧಿಕ ಕೀಳು ದೈತ್ಯ ತಿಲಕ ರಸಿಕ ದೈತ್ಯ ತಿಲಕ ದೈತ್ಯ ತಿಲಕ ನನ್ನ ಕಣ್ಣು ಕೆಂಗನ್ನು ದೈತ್ಯ ಕುಲ ತಿಲಕ ನೀನು ಹೇಳಿದ್ದಾಗೆ ಅಲ್ವಾ ಸಭ್ಯತೆಯ ಲಕ್ಷಣ ವಿಕಾರೆಯಾಗಿ ಕಾಣುತ್ತೇನೆ ನಾನು ನಿನಗೆ ಏನು ನೀನು ಕರೆದ ವಿಕಾರಕ್ಕೆ ಇಷ್ಟ ಆಯ್ತು ನನಗೆ ಆಗೋದಿಲ್ಲ ಸರಿ ಸರಿ ನಮಗೊಂದು ಕ್ರಮ ಅಂತ ಉಂಟು ಯಾವುದಕ್ಕೆ ಎಷ್ಟೆಷ್ಟು ಬೇಕು ಅಷ್ಟೇ ಮಾಡು ನಿನ್ನ ಮೂಲಕ್ಕೆ ಕೈ ಪ್ರಾರಂಭ ಯಾವಾಗಲೂ ಮೂಲದಿಂದಲೇ ತೊಡಗಿಸಬೇಕು ನೀನು ಮೂಲಕ್ಕೆ ಕೈ ಹಾಕಿ ಏನಾಗಿದೆ ಅಮ್ಮ ಹೇಳಬೇಕು ನೀನು ಅಪ್ಪನನ್ನು ಹೇಳಬೇಕು ಏನಾಯ್ತಮ್ಮ ಯಾಕೆ ನೀನು ಅಳುವೆ ಯಾಕಳುವೆ ಏಕಳುವೆ ಯಾಕಳುವೆ ಕಳುವೆ ಕಳುವ ಕಳುವೆ ಯಾಕಳುವೆ ನೀ ಯಾಕೆ ಅಳುವೆ ಅಮ್ಮ ಉಮ್ಮನೆ ಹಾಗಾದ್ರೆ ಅಪ್ಪ ಉಪ್ಪನೇ ಮತ್ತೆ ಓ ತಿಳಿದಿಲ್ಲ ಹೋಗ್ಲಿ ಅಷ್ಟಾಗೆ ಅಮ್ಮ ಗೊತ್ತಿಲ್ಲ ಮತ್ತೆ ಎಂತ ಮಾಡು ಅಪ್ಪ ಇದ್ದಾನ ಮತ್ತೆ ಹೇಗೆ ಗೋವಿಂದ ಅಂತ ಅಪ್ಪ ಪರಿಚಯ ಉಂಟಲ್ಲ ಹಾಗಾದ್ರೆ ಗೋವಿಂದ ಗೋವಿಂದನ ಮಗಳ ಮತ್ತೆ ಹೋ 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 ಅಪ್ಪನೂ ಇಲ್ಲ ಅಮ್ಮನೇ ಇಲ್ಲದ ಮೇಲೆ ಅಪ್ಪನ ನೀನು ಊರವರ ಸೊತ್ತು ಹಾಗಾದ್ರೆ ನಿನ್ನ ಹೆಸರೇನು ಓಹೋ ಮೋಹಿನಿ ಓ ಮೋಹಿನಿ ಮೋಹಿನಿ ನಿನ್ನನ್ನು ಬಿಗಿದಪ್ಪಿಕೊಳ್ಳಬೇಕು ಎನ್ನುವ ಹಾಗೆ ಹಾಗಾಗಿ ಹತ್ತಿರ ಬಂದೆ ಮತ್ತೆ ಈಗ ಊರಿನವರ ಕೈ ಕೊಡುಗೆ
ಓಹೋ, ಊರಿನವರು ಇಷ್ಟು ದೊಡ್ಡದು ಮಾಡಿ ಅಲ್ವಾ? 10 ಸಂವತ್ಸರ ಕೊಡುಗೆ ಇದು ಹಾಗಾದ್ರೆ. ಹಾಗೆಲ್ಲ ಎಲ್ಲರೂ ಸಾಕಿದ್ದಾರೆ ಅಂತ. ಹಾ 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 ಹೌದು. ಈ ಕಡೆ ಬಂದ ನಿನ್ನ ಹೆಸರು ಬೇಕಲ್ಲ ಒಂದು. ಹಾ ಮತ್ತೆ ಹೆಸರಿಲ್ಲ, ನಿನ್ನ ಕರೆಯುವುದು ಹೇಗೆ? ಓ ಹೆಣ್ಣೆ ಓ ಹೆಣ್ಣೆ ಅಂತ ಕರೆದ ಸರಿ ಆಗ್ತದ? ನಾನು ಯಾರು? ನನ್ನ ಪರಿಚಯ ನಿನಗಾಗಲಿಲ್ಲವೇ? ನಿಮಗೆ ಕೇಳಿದ್ದ? ಬ್ರಹ್ಮೋತ್ತಗಳಾಳುವೆನು ಬ್ರಹ್ಮೋತ್ತಗಳಾಳುವೆನು ಕೈಗೊಂಡು ಬೆದರಿ ಕೈಗೊಂಡು ದೇವಿಯನು ಹಿಂಡು ತಿರುವುದಿಯೋನು ಸುಮನದ ಸುಮನಸ ತಂದ ಬೆದರಿ ಕೈಗೊಂಡು ಸೇವೆಯ ತೋರಿ ಅಂದ ಬೆದರಿಯ ಅಂದ ಪರಾಕ್ರಮಿ ಭಂಡಾಸುರ 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 ಬ್ರಹ್ಮಾಂಡಗಳಾಳುವೆನು ಬ್ರಹ್ಮಾಂಡಗಳಾಳುವೆನು ಸುಮನಸ ಭಂಡಾಸುರರಿ ಕೈ ಸೇವೆಯಲ್ಲಿ ಭಂಡಾಸುರ ನೋಡಿದ ಕೂಡಲೇ ನನ್ನ ವರ್ಚಸ್ಸನ್ನು ತೇಜಸ್ಸನ್ನು ಕಂಡಾಗಲೇ ನಾನು ಸಾಮಾನ್ಯ ಭಂಡಾಸುರ ಖಂಡ ಪರಾಕ್ರಮಿ ಪ್ರಸಕ್ತ ಕಾಲದಲ್ಲಿ ಶೂನ್ಯಕಾಪುರ ಎನ್ನುವಂತಹ ಪಟ್ಟಣವನ್ನು ಆಳುತ್ತಾ ಇದ್ದೇನೆ. ಸತ್ಯವಂತಿಕೆ ಯಾರಿಗೆ ನೀವು ಶಾಪ ಕೊಟ್ಟದ್ದು? ಒಳ್ಳೆಯ ವಿಚಾರ ಹೇಳುತ್ತೇನೆ ಕೇಳು. ನಿನ್ನ ಬುದ್ಧಿಗೆ ನೀನು ಬಂದವಳು ಎನ್ನುವುದು ನನಗೆ ಈಗ ಒಂದು ಒಳ್ಳೆಯ ಅವಕಾಶ ನಿನಗೆ ಒದಗಿ ಬಂದಿದೆ. ಹೇಗೆ ಗೊತ್ತು? ನಾನೇ ಇದ್ದೇನೆ ಈ ಭಂಡಾಸುರನ ಜೀವನದಲ್ಲಿ ಎಲ್ಲವೂ ಇದೆ. ಮೂರು ಲೋಕದ ಒಡೆಯ ವಿಭು ಏಕ ಚಕ್ರವರ್ತಿಯಾಗಿ ನಾನು ಮೆರೆಯುತ್ತಾ ಇದ್ದೇನೆ. ಆದರೆ ನಿನಗೆ ಆಸೆಯು ಅದೇ ಒಲಿಸಿದೆ ಅಂತ ಅಂದರೆ ನಿನಗೆ ಚಕ್ರವರ್ತಿನಿಯಾಗಿ ಎಲ್ಲಾ ಬ್ರಹ್ಮಾಂಡಕ್ಕೆ ನೀನು ನಾಯಕಿಯಾಗಿ ಬರುವೆ. ಈ ಅವಕಾಶವನ್ನು ನೀನು ತಪ್ಪಿಸಿಕೋಬೇಡ. ಹಾಗಾದರೆ ನಿನ್ನ ಕೀರ್ತಿಗಳನ್ನು ಲಾಲಿಸುತ್ತಿನ್ನೈ ತಂದಿಗೇನೋ ನಿನ್ನಯದಲ್ಲಿ ನಾನು ವರಿಸುವ ನಿನ್ನಯದಲ್ಲಿ ನಾನು ಧನ್ಯಯಾಗಲಿ.
ಅರಿತವ ನಿರ್ಣಯದಲ್ಲಿ ತವ ಮನದಂತೆಯಾಗಲಿಗೆನು ತವ ಮನದಂತೆಯಾಗಲಿಗೆನು ಪಂಚಲಾಕ್ಷಿಯ ಕೇಳು ವಂಚನೆ ಮಾತಲ್ಲ ಪಂಚಮಾಣನ ಕೇಳಿಗೆ ಮಿಂಚು ಬಳ್ಳಿಯ ರಕ್ತ ಮನೆಯಲ್ಲಿ ವಂಚನೆಯಲ್ಲಿ ಬುಧಗೊಳಿಗೆ ಅರೆತನ ಗಿನ್ನ ಗೆಲ್ಲದೆ ಸುಖವಲ್ಲಿ ನಿರ್ಣಯ ಭಾಷೆ ಇನ್ನಿತ್ತರಿದಿಡ ಅರೆತನ ಗಿನ್ನ ಗೆಲ್ಲದೆ ಸುಖವಲ್ಲಿ ನಿರ್ಣಯ ಭಾಷೆ ಇನ್ನಿತ್ತರಿದಿಡ ನಿನ್ನ ಕೀರ್ತಿಗಳನ್ನು ತಂದಿಗೆನು ಲಾಲಿದು ತಾದಿಗೆನು ಅಯ್ಯ ಮರುಗಿ ಹಿರಿನೋಗಳಲ್ಲಿ ಸಂಚರಿಸುತ್ತಿರಲು ಏನದು ದುರಾಸುರನಿಂದ ಸೋಲಾಗಿ ಕಾಡು ಮೇಡುಗಳಲ್ಲಿ ಅಲೆದಾಡುವ ಬಾಣನ ಗಿಳಿಯೊಳಗೆ ಅರಸೋದೆಗ ಮನೆ ನಾನಿರುವ ಮುದಗೊಳಿಪೇ ಆದರೂ ನಿನಗೆ ಅನುಮಾನ ಬೇಕೆ ಮರುಗದಿರೈ ಸುರ ಪಾಲ ಮರುಗಿ ಗಿರಿಕಾಲನ ಗಣನೆ ಸಂಚರಿಸುತ್ತಿರಲೋ ಮರುಗದಿರೈ ಸುರಪಾಲ ಕಾರಂಜರಿಗೆಲ್ಲ ಸಾಯುವಾಗ 60,000 ವರುಷ ಪುರಾಣ ಒಲಿದುತ್ತೀರೆ ಜೀವಿತಾಯುಷ್ಯ ಮರುಗದಿರೈ ಮತ್ತು ಗುರುಗಳಿಗೆಲ್ಲ ಸಾಯುವ ಕಾಲ 60,000 ವರುಷ ಪುರಾಣ ತೀರಿತಾಯುಷ್ಯ ಮತ್ತು ಗುರುಗಳಿಗೆಲ್ಲ ಸಾಯುವ ಕಾಲ ಸುರಪ ಮರುಗದಿರಿ ಕುಂಭಿಣಿಯಳ್ಯಾರಿಲ್ಲ ಶ್ರೀ ತ್ರಿಪುರಾಂಬಿಕೆಯ ಹೊರತವನ ವಧಿಸಲು ಸ್ವಯಂಬಕನ ವರಬಲದಿ ನಾವದರಿಂದ ಶೀಘ್ರದಲ್ಲಿ ಮರುಗದಿರು ಸುರಪಾಳ ಜಗದಂಬಿಕೆ ತ್ರಿಪುರಾಂಬಿಕೆಯ ಹೊರತಾಗಿ ಅನ್ನರಾರಿಂದಲೂ ಆತನನ್ನು ವಧಿಸಲಾಗದು. ಹಾಗಾಗಿ ಆದಷ್ಟು ಬೇಗನೆ ಅಂಬಾಧಾರವನ್ನು ಸೇರಿ ಮಣಿ ದೀಪವನ್ನು ರಚಿಸಿಕೊಂಡು ನಾವು ಅಂಬಿಕೆಯನ್ನು ಸಾಕ್ಷಾತ್ಕರಿಸೋಣ. ಎಲ್ಲರೂ ಆಕಪಳ ದೀಪಕ್ಕೆ ಸಾಗೋಣ. ಬದಿದಲು ಬ್ರಹ್ಮಕನ ಬರ ಬಲದಿ ನಾವದರಿಂದ ಶೀಘ್ರದಲ್ಲಿ ನೆಚ್ಚರಿಸಲು ಶೂನ್ಯಕಪುರ ಕೈದಿ ಕಳೆದ ಚೋರ
ನಂದ ಮದುವೆ ನಿನ್ನ ಬಾಗಿಗೆ ತವತೋರ ಬಂದುದನ್ನು ಏನ ಬೀಳುವೆನು ಹಿಂದಿನದವ ನಿನ್ನ ಕೈಗಳುಗಳಿಂದ ನಡೆಯದೆ ಹೋಗಿ ಮಂದ ಮದುವೆ ನಿನ್ನ ಮಂದ ಮದುವೆ ದಿಕ್ಪಾಲಕರೆಲ್ಲ ಅಂಬರಾಧ್ವರವನ್ನು ಕೈಗೊಳ್ಳುತ್ತಾ ಇದ್ದಾರೆ. ಕಾಣುತ್ತಿರುವುದೇನೋ ಅಗ್ನಿ ಪ್ರಕಾರವನ್ನು ಬರೀತಾ ಇದ್ದಾರೆ. ಈ ಅಗ್ನಿ ಪ್ರಕಾರವನ್ನು ಮುರಿಯುವುದಕ್ಕೆ ಗಂಡಾಸುರನಿಗೆ ಹೇಳಿಕೊಡಬೇಕೆಂದಿಲ್ಲ. ಎತ್ತಿದ ಶಾರದಿಂದ ಅಗ್ನಿ ಪ್ರಕಾರವನ್ನೇ ಪರಕರಿಸಿ ತಳ್ಳುರಿಗೆ ನೀಕ್ಷಿಸಿ ಸೂರರು ಹೀಗೆ ನುಡಿದೆ ಅಂಬಾಕರಗಿ ಹೋಲಿಸಿಕೊಂಬುದು ಕೊರಿತದಿಂದ ಕತ್ತರಿಸಿದನವಿಂದ ಮಾತ್ರವನಿತ್ತು ಮುದಿಯ ಮಾಡ್ಬುದೇ ಜನುತ್ತ ಯೋಗವರಣಿಸುತ್ತಿದ್ದರು ಬತ್ತಿದ್ದ ದೇವಿ ದರ್ಶನಕ್ಕೆ ಮಹಾವಿಷ್ಣು ಕಮಲಜ ಭಾವೋದೋರ್ಮಿತ ಮುಖ್ಯರು ಭಾವಿತಲಡುತ್ತಿದ್ದ ವೇಳೆ ಸನಕಾದಿ ದೇವ ಮುನಿಗಳೆಲ್ಲರೂ ಅಂಬಿಕೆ ಒಲಿಯಲಿಲ್ಲ ಎಂಬಂತ ಕಾರಣಕ್ಕಾಗಿ ಇದರ ಅರ್ಥ ಆ ದೇವಿ ನಿಮಗೆ ಒಲಿದಿದ್ದಾಳೆ ಅನುಮಾನವೇ ಇಲ್ಲ. ಹಾಗಾಗಿ ತದೇಕ ಚಿತ್ತದಿಂದ ಧ್ಯಾನಿಸಿದೆವಂತಾದರೆ ಅವಳ ದಿವ್ಯ ಮೂರ್ತಿ ಎಂಬುದು ನಮಗೆ ಗೋಚರವಾಗುತ್ತದೆ. ಅವಳನ್ನೇ ಧ್ಯಾನಿಸೋಣ. ಪರೋಕ್ಷವಾಗಿ ಹಾಗೆ ಅನುಗ್ರಹಿಸಿದಳೆ ಅಂತ ಅರ್ಥ. ಹಾಗಾಗಿ ಆ ಸಮಯದಲ್ಲಿ ದಿವ್ಯ ಆದಿಶಕ್ತಿ
ಜಗದಂಬ ಜಯ ಜಯ ತ್ರಿಪುರ ಜಯ ತ್ರಿಪುರಾಮ ಜಯ ಜಯ ಭೋಗನಾಯಕಿಯೇ ಜಯ ಜಯ ಕಾಮಾಕ್ಷಿ ಜಯ ಕಾಮಾಕ್ಷಿ ಜಯ ಜಯ ಜಗದಂಬ ಜಯ ಜಯ ತ್ರಿಪುರ ಜಯ ಜಯ ಧೈರ್ಯ ತಾಳಿರಿ ಚರಣ ದರ್ಶನವಿದೆ ಚರಣ ದರ್ಶನವಿದೆ ನಿಮ್ಮನು ಹೊರೆಯಲೆಂದು ಅತಿಯಾಗಿ ಮಣಿದೆ ಪಲ್ಟಿ ಶ್ರೀಮಗಾದೇವಿಯ ವಾಸಕ್ಕೆಂದೆನುತ್ತಲೇ ತಾಮರ ಶಾಸನನಂದು ಶ್ರೀಮಗಾದೇವಿಯ ವಾಸಕ್ಕೆಂದೆನುತ್ತಲೇ ವಿಶ್ವಕರ್ಮನ ದಿವ್ಯ
ಅವಾಗೆಂದು ತಿಳಿಯುತ್ತಿಲ್ಲ. ಕೂಲ ಬಂಡಾಸುರನನ್ನು ಕೊಲ್ಲುವವರೆಗೆ ಮಾತೆಯು ನಮ್ಮ ಜೊತೆ ಇರಬೇಕೆಂದು ನಾವು ಸಂಕಲ್ಪಿಸಿದ್ದೇವೆ. ಅದು ನನ್ನ ಮಗನಾದಂತಹ ವಿಶ್ವಕರ್ಮನೇ ಭವ್ಯವಾದಂತಹ ಸೀಮೆಯೊಂದನ್ನು ಅರ್ಪಿಸುತ್ತಿದ್ದಾನಲ್ಲ. ಅಷ್ಟೇ ಅಲ್ಲ, ಮಾತೆಗೆ ಮಂದಿರವೂ ನಿರ್ಮಾಣವಾಗಿದೆ. ನನ್ನ ಮಗನ ಸೇವೆಯನ್ನು ಸ್ವೀಕರಿಸಬೇಕಮ್ಮ. ನಿನ್ನ ಮಗನ ಸೇವೆಯನ್ನು ಚಿಂತಿಸಿದ ಕಮಲ ಭವನಂತರಂಗದಿ ಸೂರ್ಯನಂತೆ ಕಮಲ ಭವನಂತರಂಗದಿ ಇರುವಳು ಈ ಮಂಟಪ ಎಂಬುದು ಮುಂದೆ ಲಲಿತಾ ಮಂಟಪ ಎಂಬುದಾಗಿ ಪ್ರಸಿದ್ಧಿಯನ್ನು ಪಡೆದುಕೊಳ್ಳಲಿ. ಹಾಗಾಗಿ ಇವಳನ್ನು ಕಾಣುವಾಗ ಬಹಳಷ್ಟು ಸಂತೋಷ. ಓ, ಅಲ್ಲಿ ನೋಡಿದಿರೆ ಶ್ಯಾಮಲಾಂಬೆ ಮುಂತಾದಂತಹ ಯೋಗಿನಿಗಳು ಸಂಗೀತದ ಸೇವೆಯನ್ನು ನೀಡಬೇಕೆಂಬಂತ ಆಶಯವನ್ನು ಹೊತ್ತುಕೊಂಡಿದ್ದಾರೆ. ಅವರ ಆಶೆಗೆ ಪುರುಷ ಸ್ವರೂಪನಾದ ವರ ಬೇಕೆನ್ನುವ ಹಾಗೆ ನಾನು ಯೋಚಿಸುತ್ತಾ ಸಂತೋಷವಾಗಿ. ಹಾಗಾದರೆ ವರನಾಗಲು ಯಾರು ಸಿದ್ಧರಿದ್ದಾರೆ? ಏನಾಯ್ತು? ಅದೋ ಎಂದು ಯೋಜಿಸುತ್ತಿರಲು ಬಂದನೊಡನಾದಿ ಎಂದು ಯೋಜಿಸುತ್ತಿರಲು ಬಂದನೊಡನಾದಿ ಶಿವ ಕಂದರ್ಪ ಕೋಟಿ ರೂಪದಲ್ಲಿ ಕಾಮೇಶ್ವರ ಎಂದೆಂಬ ಹೆಸರನ್ನು ಕಮಲಜನು ಹಾಗಾದ್ರೆ ಈ ಕಲ್ಯಾಣೋತ್ಸವವನ್ನು ಮಾಡೋಣ. ಹೀಗೆ ಬನ್ನಿ. ದೇವಿ ಕಾಮೇಶ್ವರರ ವೈವಾಹ ಸಂಭ್ರಮವ ಕಾಮೇಶ್ವರರ ಕಣ್ಣಾರೆ ವೈವಾಹ ಸಂಭ್ರಮವ ಪಾವನಗೆವೆನಲಿ ಕೊರಳ ಹಾರವನು ತಾವೊಲಿದು ಕೊರಳ ಹಾರವನು ತಾವೊಲಿದು ಕೊರಳ ಹೊಡೆಸಿದರು ಕಂಠಕ್ಕ ಒಡನ ವಧುವರರು ಕಂಠಕ್ಕೆ ವಧುವರರ ಗಿರಿಗೆ ಕಮಲ ಜನಿತ ಮೆರವ ಪುಷ್ಪ ಕಾಮೇಶ್ವರರು ವೈವಾಹ ಸಂಭ್ರಮವ ಬ್ರಹ್ಮ ಪ್ರಸಾದವೇ ಬರಬೇಕು. ಯಾವುದನ್ನು ಕೊಡಲಿ ಬರೆ? ನವವಧುವರರಿಗೆ ಹಳೆಯದಾದೊಂದು ದಾನವನ್ನು ಸಮರ್ಪಿಸುತ್ತೇನೆ. ಇನ್ನು ಯಾರಾದರೂ ಉಡುಗೊರೆ ಕೊಡುವವರಿದ್ದರೆ ಹೀಗೆ ಬನ್ನಿ, ಹೀಗೆ ಬನ್ನಿ, ಹೀಗೆ ಬನ್ನಿ. ನಿಮ್ಮ ಮಂಗಳೋತ್ಸವವನ್ನು ಕಂಡು ಮಂಗಳೋತ್ಸವವನ್ನು ಕಂಡು ಧನ್ಯನಾದೆವು ತಾಯಿ. ಮೂರು ಲೋಕದ
ಕೊಡುವುದಕ್ಕೆ ನನ್ನಲ್ಲೇನು ಇಲ್ಲವಮ್ಮ. ಕೊಡುವುದಕ್ಕೆ ಕುಡಿದಿರುವುದು ಕಣ್ಣೀರು ಕಣ್ಣೀರು ಉಳಿದಿದೆ ತಾಯಿ. ಆ ಕಣ್ಣೀರನ್ನೇ ಸುಮನಸರಾದ ನಾವೆಲ್ಲರೂ ನಿನ್ನ ಪಾದ ಕಾಣಿಕೆಯಾಗಿ ಸಮರ್ಪಿಸುತ್ತಿದ್ದೇವೆ. ಸ್ವೀಕರಿಸಬೇಕು ತಾಯಿ, ಸ್ವೀಕರಿಸಬೇಕು. ದೇವೇಂದ್ರ ಕಾಮನೆ ಗಂಡನ ಹೊರಸೂಸಿ ಅಭಯವಾಕ್ಯಗಳನ್ನು ಇಟ್ಟಿದ್ದಾಳೆ ತಾಯಿ. ಸಾಮರ್ಥ್ಯ ದೇವಿ ಎಂದೇ ಪ್ರಸಿದ್ಧಿಯಾಗುತ್ತಾಳೆ. ತಾಯಿ, ಇದುವರೆಗೆ ನಾವು ಮಕ್ಕಳಿಗೆ ನಿಮ್ಮನ್ನು ನೋಡಿಕೊಂಡು ನಾವು ಪಾದಗಳಿಟ್ಟಿದ್ದೆವು. ಈಗ ನಾವು ಮಾತ್ರ ಮಕ್ಕಳಲ್ಲ, ಈ ಜಗತ್ತಿನ ಮಕ್ಕಳ ಎಲ್ಲರೂ ಕೂಡ ನಿಮ್ಮ ಮಕ್ಕಳನ್ನೇ ಪೋಷಿಸಬೇಕು. ನೀವೇ ಸೆಳೆಯಬೇಕು. ಇನ್ನು ಮುಂದೆ ನೀವೇ ಸುತ್ತಾಡುತ್ತಾರೆ, ನೀವೇ ಮೆರೆಯದ ಪದವೆಲ್ಲ ಭರಿತವಾಗಿ ವಿಮರ್ಶನು ಕಷ್ಟಗಳೆಲ್ಲ ಮರೆತು ಹರುಷಗೊಳ್ಳಿ ದೇವಿರಾಜೆಯ ಸಂಪದವೆಲ್ಲ ಕಷ್ಟಗಳೆಲ್ಲ ಮರೆತು ಜನನಿ ನಿನ್ನಯ ಸುರಮುನಿದಾರದಂದು ನಿಮಿಷಾನಂದ ವನತಿಗೊಳ್ ಮುಳುಗಿಗೆ ಕನಕಾರ್ಯಗಳ ಮರೆದಿಹೆಯ ಅತ್ಯಂತ ಹರುಷದಿಂದ ಕುಣಿದಾಡುವುದನ್ನು ಕಂಡೆನಮ್ಮ. ಕಾರಣವೇನೆಂದು ಹೇಳಿದಾಗ ಈ ಲಲಿತಾಂಬೆಯಾಗಿ ನಿನ್ನ ಲೋಕದಲ್ಲಿ ಸಂಚರಿಸ್ತಾ ಇದ್ದಾಗ ನನಗೆ ದೇವೇಂದ್ರ ಇತ್ಯಾದಿ ಪಾಲಕರನ್ನು ನೋಡಿ ಸಂತೋಷವಾಯಿತು. ಅವರು ಸಂತೋಷದಿಂದ ಕುಣಿತಾ ಇದ್ದರು. ಹೇಳಿದಾಗ ನಿನ್ನ ಆವಿರ್ಭಾವವಾಯಿತು. ನನ್ನನ್ನು ಕಾಣಲೆಂದು ಇಲ್ಲಿ ಬಂದಾಗ ಏನು ಆಶ್ಚರ್ಯ ತಾಯಿ. ಯಾಕೆ ನಿನ್ನ ಈ ಔದಾಸೀನ್ಯ ಭಾವಕ್ಕೆ ಕಾರಣವೇನು ತಾಯಿ? ಅಮ್ಮ, ನಿಮ್ಮ ಮಾತು ನಿಜ. ಆದರೆ ಇದೇ ಒಂದು ಸಂದರ್ಭವನ್ನು ಆ ಬಂಡಾಸುರ ದುಷ್ಟನಾದಂಥವನು ತನ್ನ ಲಾಭಕ್ಕಾಗಿ ಉಪಯೋಗಿಸಿಕೊಳ್ಳುತ್ತಾ ಇದ್ದಾನೆ. ಮಾಡಬಾರದ ದುಷ್ಕೃತ್ಯಗಳನ್ನು ಮಾಡುತ್ತಾನೆ. ಮಗೋನ್ಮತ್ತನಾಗಿದ್ದಾನೆ. ಮಾನಿನಿಯರ ಮಾಂಗಲ್ಯಕ್ಕೆ ಪಂಚ ಮಹಾಪಾತಕಗಳನ್ನು ಮಾಡುತ್ತಾ ಧರ್ಮವನ್ನು ನಾಶಗೊಳಿಸುತ್ತಾ ಇದ್ದಾನೆ. ಹೀಗೆ ಧರ್ಮ ನಾಶವಾದರೆ ಅಧರ್ಮ ತಾಂಡವವಾಡುತ್ತದೆ. ಒಂದು ವೇಳೆ ಅವನು ಮುರಿದಂತೆ ಆದರೆ ಅವನನ್ನು ತಡೆಯುವವರು ಯಾರೂ ಇಲ್ಲ ತಾಯಿ. ಈ ವಿಚಾರವನ್ನ ನಮ್ಮಲ್ಲಿ ಅರಿಕೆ ಮಾಡುವುದಕ್ಕೆ ಆಶ ಮಾಡುವ ಹಿಡಿದವರು ಮುಂದಿನ ನಿಮ್ಮ ದಿವ್ಯ ಅದನ್ನು ನೀನೇ ರಕ್ಷಣೆ ಮಾಡಬೇಕು ತಾಯಿ.
ಮಾಡುದ
ಕಾಲ ಕಿರುಚಾಟ ಬೆಂಕಿಯ ಬಾಣ ಲಾಲಿಸಿ ಕೇಳನ್ನ ನುಡಿಯ ದೈತ್ಯರೊಡೆಯ ಕಷ್ಟ ಕಾಲ ಸಂಭವಿಸಿದಂತಿದೆ ದೈತ್ಯರೊಡೆಯ ದಾಳಿ ಮಾಡಿರುವಂತ ಸತಿಯ ದಾಳಿ ಮಾಡಿರುವಂತ ಸತಿಯ ಲಾಲಿಸಿ
ಇದ್ದಾಳೆ. ಹಾಗಾಗಿ ಹೇಳ್ತಾ ಇದ್ದೇನೆ, ಬಂದವಳು ಸಾಮಾನ್ಯದವಳಲ್ಲ. ಒಂದು ಕೆಲಸ ಮಾಡೋಣ, ನಮ್ಮವರನ್ನು ಆ ಕಡೆಗೆ ಕಳಿಸಿಕೊಡೋಣ. ಒಂದು ವೇಳೆ ನಮಗಿಂತ ಆಕೆ ಬಲಿಷ್ಠಳಿದ್ದಾಳೆ ಎನ್ನುವುದನ್ನು ಮಾಡಿಕೊಂಡರೆ ಅವಳಿಗೆ ಶರಣು ಬರೋಣ. ಅವಳೊಂದಿಗೆ ಯುದ್ಧ ಬೇಡವಣ್ಣ, ಬೇಡ. ನೀನು ಭಕ್ತಿಯಿಂದ ನೋಡಿದೆಯ? ನಿಮಗೆ ಆಗುವುದಿಲ್ಲ ಎಂದಾದರೆ ಒಳಗಡೆ ನಿಂತುಕೊಳ್ಳಿ. ಪ್ರಾಣ ಹಾಡಿಗಳು ಹೋಗಿತು.
ಹೌದು. ರಾಕ್ಷಸರ ಸೇನೆಯನ್ನು ಕೆಡವುವುದಕ್ಕೆ ತರುಣಿಯರ ಗುಂಪನ್ನು ಕರೆಸಿದೆ. ಈ ಕೂಡಲೇ ಇಲ್ಲಿನ ವಿಷಜ್ವಾಲೆಯಿಂದ ಅವರನ್ನೆಲ್ಲ ಗಾಳಿಗೊಳಿಸಿ ವಿಷಪೂರಿತ ಸರ್ಪಗಳನ್ನು ಸೃಷ್ಟಿಸಿ ನಮ್ಮೆಡೆಗೆ ಬೆಳಕಾಗಿ ಕಳುಹಿಸುತ್ತಿದ್ದಾರಂತೆ.
ರಕ್ಷಣೆಗಾಗಿ ಕ್ಷೇಮಗಳನ್ನು ಇರಿಸೇನೆ. ರಕ್ಷಣೆಗಾಗಿ ನೋಡು.
Oh,
ವರುಷದ 9 ವರುಷದ 4ನೇ ಕಣ್ಣಿನ ಕಣ್ಣಿನ ನೀನು ಬೊಂಬೆ ಮಗಳು ನೀನು ಬೊಂಬೆ ಗಂಗಿಗ ಮಗಳು ಬೊಂಬೆಯಂತಿಗ ಮಗಳು ನಿನ್ನನ್ನು ನಾನು ಹೇಗೆ ಕ್ಷೇತ್ರಕ್ಕೆ ಕಳುಹಿಸಿಕೊಡಲಿ ಮಗಳೇ? ಗಾಳಿಯ ಜೊತೆ ಸೇರಿ ಇಡೀ ಲೋಕವನ್ನೇ ಸುಡುವುದಕ್ಕೆ ಸಾಧ್ಯವಿದೆ. ಛಲವ ಬಿಡದಿರ್ರಿ ಮಗಳ ಮುಟ್ಟಿಸಿ ಕಲ್ಗಳ ಆಶೀರ್ವದಿಸುತ್ತಲೇ ಕಾಡು ಚೆಲುವ ಕವಚಾಯುಧಗಳಿಯುಧ ನಲವಿನಿಂದ ಕಾಡು ಚೆಲುವ ಕವಚಾಯುಧಗಳಿಯುಧ ನಲವಿನಿಂದ ನನಗೆ ಸಂತೋಷವಾಯಿತು. ನೀನು ಬಾಲೆಯಾದರೂ ಎನ್ನುವುದನ್ನು ನಾನು ಬಲ್ಲೆ. ನೀನು ಈ ಕೈಯಲ್ಲಿ ಹೋಗುವುದಲ್ಲ ಮಗಳೇ, ಇದೋ ಇದು ಚಂದ್ರಾಯುಧವನ್ನು ನಿನಗೆ ಎತ್ತಿದ್ದೇನೆ. ಬಳನಾಥವ ಚತುರ್ಬಾಹುವನ್ನು ಒಡೆಸಿ
ಆರಂಭಿಸು. ನನಗಲ್ವಾ? ಹಾಗಲ್ಲ, ನನ್ನ ಶಕ್ತಿ ಸಾಮರ್ಥ್ಯ. ನಿನಗೆ ಶಕ್ತಿ ಉಂಟು, ಸಾಮರ್ಥ್ಯ ಉಂಟು. ಹುಚ್ಚಿ ಹಿಡಿಸುವ ಪರಿಕರಗಳು ಬೇಕಲ್ಲ? ಏನೆಲ್ಲ ಬೇಕು? ಅದಕ್ಕೆ ಮೊದಲು ಹೊಂಡ ಬೇಕು. ಕುಡಿಯುವುದಕ್ಕೆ ಹೊಂಡ. ಹೇಳೋದು ಅದು ಹೊಂಡವಲ್ಲ, ಮಂತ್ರ. ಅದೇ ಅದೇ. ಮತ್ತೆ ಬಲಿ ಬೇಕು. ಬಲಿ ಕಟ್ಟಿ ಕೈ ಕಟ್ಟಿ ಸುವಾಸನೆ. ಬಲಿ ಯಾಕೆ? ಬಲಿ ಬಲಿ ಮತ್ತೆ ಹುಚ್ಚಿಡಿಸುವುದಕ್ಕೆ ಬಲಿ ಬೇಕು. ಹೋಮಕುಂಡ ಬೇಕು. ಮೊದಲು ಬೇಕು. ಎಲ್ಲ ವ್ಯವಸ್ಥೆ ಮಾಡೋಣ. ಮತ್ತೆ ಮುಖ್ಯವಾಗಿ ರಕ್ತ ಕೊಡುವ. ಎಷ್ಟು ರಕ್ತ ಬೇಕು? ಕೋಳಿ ಬೇಕು. ಕೋಳಿ ವ್ಯವಸ್ಥೆ ಮಾಡುವ. ಈಗ ನೀನು ಮಾಡಬೇಕಾದು ಎಲ್ಲರಿಗೆ ಹುಚ್ಚು ಹಿಡಿಸಬೇಕು. ನಾನು ವಿಶ್ರಾಂತಿಯಲ್ಲಿರ್ತೇನೆ. ನೀನು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡು. ಪರಿಕರ ಬರಲಿ. ಎಲ್ಲೆಲ್ಲಿ ಪರಿಕರ ಬರಲಿ. ಪರಿಕರ ಯಾರಿಲ್ವಾ? ಪರಿಕರ ಮತ್ತೆ ಪೂರ ದುಷ್ಟಶಕ್ತಿ ನಿಂದಲೇ ವಶೀಕರಣ. ಬೇಗ ವಶೀಕರಣ ಮಾಡಿದೀಯ. ಬೇಗ ಹುಚ್ಚಿ ಹಿಡಿಬೇಕು. ಎಲ್ಲರಿಗೆ ಹಿಡಿಬೇಕು ಈಗ. ಅವರಿಗೆ ಇವರಿಗೆ ಅಂತಲ್ಲ. ದೂರ ಅದು ಕಾದುಕೊಂಡು ಕೂತಿದ್ದಾರೆ. ಇನ್ನು ಎಲ್ಲರಿಗೆ ಹುಚ್ಚಿ ದೂರ ಪೋಯ್. ಪೂರ ಹುಚ್ಚಾಟನೆ. ಪೂರ ಹುಚ್ಚಾಟನೆ. ಮುಂದೆ ಅವರಲ್ಲಿ ಹೇಳಲಿಕ್ಕಿಲ್ಲ. ಏನು ಬೇಕಾದ ಮಾಡು. ನೋಡು, ಅವರಿಗೆ ಹುಚ್ಚಿ ಹಿಡಿಯಿತು. ಇರಲಿ. ಮೊದಲೇ ಸಮಯ ತಡ ಮಾಡುವುದಲ್ಲ. ನಾನು ಪ್ರಾರಂಭಿಸು. ಅದಕ್ಕಿಂತ ಮುಂಚೆ ಕೆಲವು ಪೂಜೆಗಳಾಗಿಕೊಂಡು ಮೊದಲಿಗೆ ಪ್ರಸಾದ. ನನ್ನ ದಿವ್ಯ ಪ್ರಸಾದ ಪೂರ ದುಷ್ಟ ಉಚ್ಚಾಟನ ನೋಡಿ. ಉಂಗಳ ಉಷ್ಣ ಉಷ್ಣ ಅದಕ್ಕಾಗಿ ಪ್ರಸಾದ. ಅದು ಯಾಕೆ? ಎಲ್ಲ ಪ್ರೇತಾತ್ಮಗಳಿಗೆ ಮಂಗ ಮಾಡಲಿಕ್ಕೆ ಹೊಟ್ಟೆಯಲ್ಲಿ ಬಂಧಿಸಿ ಕಾಡ್ತಾ ಉಂಟಲ್ಲ, ನಾಳೆ ಬೆಳಿಗ್ಗೆ ಹೋಗ್ತದೆ. ಮುಂದ ಬೇರೆ ಮಾಡಿ ಏನು? ಈಗ ಮೊದಲಿಗೆ ಮಂತ್ರ ಎಲ್ಲ ಮಾಡಿ ನಾನು ಕೂತ್ಕೊಳ್ಳಿಕ್ಕಿಲ್ಲ. ನಾನು ವಿಶ್ರಾಂತಿಯನ್ನು ಮಾಡ್ತೇನೆ ಈಗಿಂದಲೇ. ಬೇಗ ಬರಬೇಕ. ನಿಮಗೆ ಪ್ರಸಾದ ಬೇಡವಾ? ಕೆಲರಿಗೆ ನಿತ್ಯಯೋ, ಕೆಲರಿಗೆ ಮೂರ್ಛೆಯೋ, ಕೆಲರಿಗೆ ನಿತ್ಯಯೋ, ಕೆಲರಿಗೆ ತೂಕಡಿಗೆ, ಕೆಲರ
ಪ್ರಡನ ಹತ್ತೋಡೆ ಪ್ರಡನ ಹತ್ತೋಡೆ ನನ್ನೊಡೆಯನ ಸುಂದರ ಮುಖವನ್ನು ಕಂಡು ಮಗುವನ್ನು ಹೊರಸೂಸಿದಾಗ ಸಿದ್ಧಲಕ್ಷ್ಮಿಯನ್ನು ಸೊಡೆಯಲ್ಲಿ ಕೊಳ್ಳಿರಿಸಿಕೊಂಡು ಬಂದಂತಹ ನೀನೇ ದಶಭುಜ ಗಣಪತಿ. ನಿನ್ನ ಸೃಷ್ಟಿಗೆ ಮೂಲವಾದಂತಹ ಕಾರಣವಿದೆ ಮಗನೇ. ದುಷ್ಟರು ಮಾರಣ ಮಂತ್ರ ಮಾಟವನ್ನು ಮಾಡುತ್ತಾ ದುಷ್ಟ ಶಕ್ತಿಗಳನ್ನು ಹೊರಗೆ ಹೋಗುತ್ತಾ ಇದ್ದಾಗ ನಮ್ಮ ಶಕ್ತಿನಾರಿಯರೆಲ್ಲರೂ ಹುಚ್ಚರಂತೆ ವರ್ತಿಸುತ್ತಿದ್ದಾರಂತೆ. ದುಷ್ಟರಾಗಿ ನೀನು ಈ ಕೂಡಲೇ ಹೋಗಿ ಅವರ ಮಾಟ ಮಂತ್ರವನ್ನು ಕಡೆಗಣಿಸಿ ಬಾ.
ಪದಕ್ಕೆ ವಂದಿಸಿ ನಿಂತಿರಲು ಸಂತಸವ ತಾಳುತ್ತ ಇದು ಮೊದಲು ನೀನಿನ್ನು ತ್ರಿಜಗದಿ ಮೊದಲ ಪೂಜೆಯ ಗಂಬ ಭಕ್ತರ ಮೊದಲೇ ಮೊದಲ ಪೂಜೆಯ ಗುಂಬ ಭಕ್ತರ ಮುದದಿ ಭಕ್ತರ ಮೊದದ ರಕ್ಷಿಪುದೆಂದು ಭಕ್ತರ ಮುದದಿ ರಕ್ಷಿಪುದೆಂದು ವರವಿತ್ತಳು ಮಹಾದೇವಿ ವರವಿತ್ತಳು ಮಗಾದೇವಿಗೆ ಪದಕ್ಕೆ ವಂದಿಸಿ ನಿಂದಿರಲು ಸಂತಸವ ತಾಳುತ್ತಲಿ ಇದು ಮೊದಲು ನೀನಿಲ್ಲದೆ ಜಗದಿ ಮೊದಲ ಪೂಜೆ ಗೊಂಬ ಮನನುಗರದವು ಕರಿದು ತಲೆಗ ಜವದನ ನಡೆದಂತ ಗದೇವಿಯ ಪದಕ್ಕೆ ವಂದಿಸಿ ನಿಂದಿರಲು ಸಂತಸವ ತಾಳುತ್ತಲಿ ಇದು ಮೊದಲು ನೀನಿಲ್ಲದೆ ಜಗದಿ ಮೊದಲ ಪೂಜೆ ಗೊಂಬ ಭಕ್ತರ ಮುದದಿ ರಕ್ಷಿಪುದೆಂದು ವರವಿತ್ತಳು ಮುದದಿ ಮಗಾದೇವಿಗೆ ವರವನಿತ್ತಳು ಮಗಾದೇವಿ ಕಂದ
ಮಾಡಿದ ಮಹಿಷಾಸುರನ ಮುಖ್ಯಲ ಹಣನ ನಡೆದರೆ ನನಗೆ ದೇವಿ ಹುಟ್ಟಿಸುತ್ತ ಶಿರವ ಹುಟ್ಟಿ ಕೆಡಗ ಮತ್ತೆ ಸುರರ ತೀರ್ಥ ಸಲಿಗಳು ಸುರರ ತೀರ್ಥ ಸಲಿಗಳು
Hey!
ವಿಶೇಷವಾದ ವರಗಳನ್ನು ಪಡೆದುಕೊಂಡು ಬಂದಿದ್ದೇನೆ. ಜನನಿಯ ಒಣಗಿರುವ ಸುಜ್ಞಾನವನ್ನು ಚೇತನಗೊಳಿಸಿತು ಹರಿದು ಹರಿದು ದನ್ನಯ ದುರಿತ ನೀನದ ದಲಿತು ಭಿನ್ನ ಪತಿದನು ತೀರದ ಕರುಣೆಗಿನ್ನು ಅವನರಿಸು ನಿನ್ನ ಪಾಪಿದನು ತೀರುತ್ತ ಕರುಣೆಯನ್ನು ಪೂರ್ವ ಜನ್ಮದಲ್ಲಿ ಮಾಣಿಕ್ಯ ಶೇಖರನೆಂಬ ಪೂರ್ವ ಜನ್ಮದಲ್ಲಿ ಮಾಣಿಕ್ಯ ಶೇಖರನೆಂಬ ದೇವತೆಯೋ ನಾ ದೇವತೆಯುನ ಶ್ರೀಮದ ರಮಾದೇವಿಯಲ್ಲಿ ಸೇವೆಯಿಂದಿರುತ್ತಿರಲು ಒಂದು ದಿನ ಗಂಗಾ ನದಿ ತೀರದೆಡೆಗೆ ತೆರಳಿ ಕಾವಲಿಗೆ ನಿಲ್ಲಿಸುತ್ತೇನೇನೋ ಕಾವಲಿಗೆ ನಿಲ್ಲಿಸುತ್ತೇನೇನೋ ತಪವನೆಸಗುತ್ತಿರಿ ದೇವಿ ಕಿನ್ನರ ತರುಣಿಯೋರ್ವಳೆ ತರುತ್ತಲಗ ದೇವಿ ಕಿನ್ನರ ತರುಣಿಯೋರ್ವಳೈ ತರುತ್ತಲ್ಲ
ಆವನದಿಯೋಳು ಆವನದಿಯುಳ್ ಮೀಯುತಿಗ ವಿಳ್ಯದಲ್ಲಿ ಆವನದಿಯೋಳ್ ಮೇಯುತಿಗ ವೇಳೆಯಲ್ಲಿ ಸುಳಿಗಲಿಗೆ ಮೊರೆಯಿಡಲು ಸುಲಿಗೆ ಸಿಕ್ಕಿ ಮೊರಗಿಡಲಾಗ ಸುಲಿಗೆ ಸಿಕ್ಕಿ ಮೊರೆಯಿಡಲು ಕೇಳಿ ಪೂರ್ವ ಜನ್ಮದಲ್ಲಿ ಮಾಣಿಕ್ಯ ಶೇಖರನೆಂಬ ದೇವತೆಯು ನಾ ಶ್ರೀಮಗ ರಮಾದೇವಿಯಲಿ ದೇವಿಯ ಸೇವೆಯಲ್ಲಿ ಇರುದಿರಲು ಒಂದು ದಿನ ಗಂಗಾ ನದಿ ತೀರದೆಡೆಗೆ ತೆರಳಿ ಅಮ್ಮ ಜಯ 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 ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ಚಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಜಯ 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 ಮಾಣಿಕ್ಯ ಶೇಖರ ಎಂಬ ಹೆಸರಿನಿಂದ ವೈಕುಂಠ ಲೋಕದಲ್ಲಿ ರಮಾದೇವಿಗೆ ಕಾವಲುಗಾರನಾಗಿದ್ದೆ. ಒಂದು ದಿನ ಗಂಗಾ ನದಿಯ ತೀರದಲ್ಲಿ ಕಾವಲಿಗಿದ್ದಾಗ ಕರುಣೆಯೋರ್ವಳ ಮಾತು ಆರ್ತನನ್ನು ಕೇಳಿಸಿ ಬಂತು. ನೋಡಿದಾಗ ನದಿಯ ಸುಳಿಯಲ್ಲಿ ಸುರುಕಿದವ ಓರ್ವ ತರುಣಿ ಇನ್ನು ಮುಂದೆ ನೋಡದೆ ನದಿಗೆ ಧುಮುಕಿದೆ, ಕರುಣಿಯನ್ನು ರಕ್ಷಿಸಿದೆ. ಆದರೆ ಅವಳ ದೇಹ ಸೌಂದರ್ಯವನ್ನು ನೋಡಿ ಯಾಕೋ ಏನೋ ಕಾಮ ಪಿಶಾಚನಾದೆ. ಅವಳನ್ನು ವರಸುವಾಗಿ ಬೇಡಿಕೊಂಡೆ, ಕಾಡಿದೆ, ಬೇಡಿದೆ, ಆದರೆ ಅವಳು ಒಪ್ಪಲಿಲ್ಲ. ಅದಕ್ಕೆ ವೃದ್ಧನಾದಂತಹ ನಾನು ಬಲಾತ್ಕಾರದಿಂದ ಮುಂದುವರಿಸಿದೆ. ಆಗ ಅವಳು ಬೇಡಿಕೊಳ್ಳಲು ಕೇಳಿದಂತಹ ಶ್ರೀದೇವಿ ರಾಕ್ಷಸಿ ಪ್ರವೃತ್ತಿಯನ್ನು ತೋರಿಸಿದಂತಹ ನೀನು ಇನ್ನು ಮುಂದೆ ರಾಕ್ಷಸನಾಗಿ ಜನಿಸು ಎಂದು ಶಾಪವನ್ನು ಕೊಟ್ಟಳು. ನನ್ನ ತಪ್ಪಿನ ಅರಿವಾದ ನನಗೆ ಮಾತೆಯಲ್ಲಿ ಕ್ಷಮೆಯನ್ನು ಕೇಳಿದೆ. ಅದಕ್ಕೆ ಅವಳು ಹೇಳಿದಳು, ಒಂದೊಂದು ದಿನ ನಾನೇ ನಿನ್ನನ್ನು ಸಂಭಾಳಿಸಲೆಂದು ಬರುತ್ತೇನೆ, ಅಷ್ಟರವರೆಗೆ ಕಾಯುತ್ತಾ ಇರು. ನೀನೇ ಯಾರೆಂಬುದು ನನಗೆ ಗೊತ್ತಾಗಿದೆ. ನನಗೆ ಮೋಕ್ಷವನ್ನು ಕರುಣಿಸುತ್ತಾಯಿ, ಮೋಕ್ಷವನ್ನು ಕರುಣಿಸು. ಅಯ್ಯೇ ಪರಮೇಶ್ವರನ ಅನುಗ್ರಹಕ್ಕೆ ನೀನು ಪಾತ್ರನಾದೆ. ಪರಮೇಶ್ವರನು ಹಾಗಾಗಿ ನಿನ್ನಲ್ಲಿ ನಾನು ಕೇಳುತ್ತಿದ್ದೇನೆ, ಹೀಗೆ ಚೆನ್ನಾಗಿ ಮುಂದುವರಿಯುತ್ತೀಯೋ ಅಥವಾ ಚೆನ್ನಾಗಿ ಮೆರೆಯುತ್ತೀಯೋ? ನನ್ನವರೆಲ್ಲವನ್ನೂ ನಾನು ಕಳೆದುಕೊಂಡಾಯಿತು.
ನಿನ್ನ ದಿವ್ಯ ದರ್ಶನವು ನನ್ನ ಪಾಲಿಗಾಗಾಯಿತು. ಇನ್ನು ನನಗೆ ಮೋಕ್ಷ ಬಿಟ್ಟರೆ ಮತ್ತೇನು ಬೇಡ. ಆ ಮೋಕ್ಷವನ್ನೇ ಕರುಣಿಸು. ಕೊಟ್ಟಂತಹ ದಿವ್ಯಾಸ್ತ್ರವಿದೆ. ಒಡೆದು ಪರಮ ಸಂತಸದಿಂದ ಪಡೆದಳಂತರ್ಧಾನಮಂ ಮಣಿದ್ವೀಪದಲ್ಲಿ ನೆಲೆಯಾದಳೆಂಬದ್ದರರಿ ಮಣಿದ್ವೀಪದಲ್ಲಿ ನೆಲೆಯಾದಳೆಂಬ ತೆರದಿ ದೋಷದಿ ನಡೆದರು
ರಮದಾಂಬಿಕೆಗೆ ಶುಭ ಮಂಗಲ ಕಲಾಭಿಮಾನಿಗಳಿಗೆ ಒಂದು ಸೂಚನೆ. ಎಲ್ಲರಿಗೂ, ಎಲ್ಲ ಕಲಾಭಿಮಾನಿಗಳಿಗೂ ಊಟದ ವ್ಯವಸ್ಥೆಯನ್ನು ಚೌಕಿಯಲ್ಲಿ ಮಾಡಿದೆ. ಎಲ್ಲರೂ ಊಟವನ್ನು ಮಾಡಿಯೇ ಹೋಗಬೇಕು. ಎಲ್ಲರೂ ಚೌಕಿ ಮನೆಗೆ ಬಂದು ಊಟವನ್ನು ಮಾಡಿ ಹೋಗಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
¡Vamos!